ನಮಾಮಿ ಶಂಕರ. ಬನ್ನಿ ಇವತ್ತಿನ ಈ ವಾರದ ಪಂಚಾಂಗ ಫಲ ನೋಡೋಣ. ಗ್ರಹಗಳ ಸ್ಥಿತಿ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನತಕ್ಕಂಥದ್ದು. 11ನೇ ತಾರೀಕು ಜನವರಿ ಭಾನುವಾರ 2026. ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪುಷ್ಯ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಚಿತ್ತಾ ನಕ್ಷತ್ರ, ಸುಕರ್ಮಯೋಗ, ಕೌಲವಕರಣ. ಇವತ್ತಿನ ಒಂದು ಪಂಚಾಂಗ ಫಲ ಅಷ್ಟಮಿ, ಚಿತ್ತ, ಕೌಲವಕರಣ ಇವುಗಳ ಒಂದು ಭಾವ. ಅದರ ಜೊತೆಯಲ್ಲಿ ಶನಿ, ರಾಹು, ಕುಜನ ಒಂದು ಪಕ್ಕದಲ್ಲಿರ್ತಕ್ಕಂಥದ್ದು. ಕುಜನ ಜೊತೆಯಲ್ಲೂ ಕೂಡ ಸೂರ್ಯ. ಸೊ ಅಲ್ಲೊಂದು ಎಳೆತ ಉಂಟು. 4 ಗ್ರಹಗಳು ಧನುಸು ರಾಶಿ, ಅದರ ಮೇಲೆ ಶನಿ ದೃಷ್ಟಿ, ಗುರು ದೃಷ್ಟಿ. ಗುರು ರಾಹುನ್ ನೋಡ್ಕೊಂಡು ಎಳ್ಕೊಂಡು ನೋಡ್ತಿರೋದ್ರಿಂದ, ರಾಹು ಕೇತು ನೋಡ್ತಿರೋದ್ರಿಂದ ಒಂದು ರೀತಿ ಅಷ್ಟಗ್ರಹ ಕೂಟ. ಅದರ ಜೊತೆಯಲ್ಲಿ ಅಷ್ಟಮಿ, ಚಿತ್ತ. ಈ ವಾರ ಸ್ವಲ್ಪ ದುಂಬಿ, ಕಿರಿಕಿರಿ, ಟೆನ್ಷನ್, ಮಾನಸಿಕ ಒತ್ತಡಗಳು, ಗಲಭೆಗಳು, ಪ್ರಚೋದನೆ. ಹಿಂದೆ ಶನಿ ಕುಜ ರಾಹು ಸಂಧಿ ಬಂದಾಗ ಯುದ್ಧ ಭೀತಿಗಳು, ಈ ಒಂದು ಬೆಂಕಿ ಉಗುಳ್ತಕ್ಕಂಥ ಸ್ಥಳಗಳು ಎಚ್ಚರಿಕೆಯಿಂದಿರಬೇಕು. ಭೂಮಿ ಕಂಪಿಸ್ತಕ್ಕಂಥದ್ದು, ಯುದ್ಧ ಭೀತಿ, ಗಲಭೆ. ಆಲ್ರೆಡಿ ನೋಡಿ, ಕೊಲಂಬೋ ಮೇಲೆ ಯಾವಾಗ ಈತ ಅಪ್ಪಳಿಸ್ತಾನೆ ಅನ್ನೋದು ಗೊತ್ತಿಲ್ಲ ಟ್ರಂಪು. ಅದೊಂದು ಬೇರೆ. ಗ್ರೀನ್ಲ್ಯಾಂಡ್ಗೆ ಡೈರೆಕ್ಟಾಗಿ ಡಿಕ್ಲೇರ್ಡ್ ಆಗಿ ಮಾಡಿದ್ದಾನೆ. ಇನ್ನು ಇರಾನ್ ಮೇಲೆ ಯಾವ ಕುಕ್ಕರ್ಗಾಲಲ್ಲಿ ಬಂದು ಕುತ್ಕೋತಾನೆ ಗೊತ್ತಿಲ್ಲ. ಇದೆಲ್ಲ ಒಂದು ದೊಡ್ಡ ಸನ್ನಾಹಗಳು ಮಕ್ಕಳೇ. ಸಾಮಾನ್ಯರಾಗಿ ಇದು ನಿಮಗೆ ಗೊತ್ತಾಗೋದಿಲ್ಲ. ಈ ಗ್ರಹಗಳ ಪ್ರಭಾವ ತುಂಬ ದೊಡ್ಡ ದೊಡ್ಡ ಹುಚ್ಚು ಐಲು ದೊರೆಗಳು ಅಂತ ಕೆಲವ್ರನ್ನ ಸೃಷ್ಟಿ ಮಾಡ್ತಾನೆ ಭಗವಂತ. ಜಗತ್ತಲ್ಲಿ ಭೂಮಿ ಮೇಲೆ ಭಾರ ಕಡಿಮೆ ಆಗಲಿಕ್ಕೆ ಕೆಲವು ಈ ದುರ್ಯೋಧನ ಥರ ಮಾಡಿಸ್ತಕ್ಕಂಥದ್ದಾಗುತ್ತೆ. ಗಮನಿಸಿ ನೋಡಿ. ಇನ್ನೊಂದು, ಬೆಳ್ಳಿ ಯಾವತ್ತೂ ಇಲ್ಲದಂಥ ರೇಟು ಜಂಪ್ ಆಗ್ತಿದೆ. ಬಂಗಾರ ಅಂತೂ ಇನ್ನು ಗಗನ ಕುಸುಮ. ನಾನು 2 ಲಕ್ಷ ಹೇಳಿದ್ದು 3 ಲಕ್ಷಕ್ಕೆ ಬಂದು ನಿಲ್ತು ಬಿಡುತ್ತೇನೋ ಅನ್ನೋ ಒಂದು ಭಯ ಬಂದ್ಬಿಟ್ಟಿದೆ. ಅಂದರೆ ಗ್ರಾಮಿಗೆ 30,000. ಯೋಚನೆ ಮಾಡಿ ನೋಡಿ, ಗ್ರಾಮಿಗೆ 30,000 ಬಂದು ಎಡತಾಗತಕ್ಕಂಥದ್ದುಂಟು. ಎಚ್ಚರಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ದೂರದ ಪ್ರದೇಶ, ಅಂತಾರಾಷ್ಟ್ರೀಯ ಪ್ರಯಾಣ, ಬೆಟ್ಟಗುಡ್ಡಗಳ ಹತ್ರ, ಅರಣ್ಯ ಇಲಾಖೆ, ಮಿಲಿಟರಿ ಬಾರ್ಡರ್ಸ್ ಇರ್ತಕ್ಕಂಥದ್ದು, ಅಸ್ಸಾಂ, ಪಶ್ಚಿಮ ಬಂಗಾಳ, ತ್ರಿಪುರಾ, ನೇಪಾಳ, ಗುಜರಾತ್, ದಕ್ಷಿಣ ಭಾರತದ ಕೆಲವು ಬಾರ್ಡರ್ ಪ್ಲೇಸ್ಗಳು. ಪೊಂಗಲ್ ಆಗ್ಬಿಟ್ಟಿದೆ ದಕ್ಷಿಣ ಭಾರತದಲ್ಲಿ. 15ನೇ ತಾರೀಕಿಗೆ ಪೊಂಗಲ್ಲು ಅಂತ ಹೇಳ್ತಿದ್ದಾಗೆ 14ನೇ ತಾರೀಕಿಗೆ ಸಂಕ್ರಾಂತಿ ಎಂದಿದ್ದೆ. ತಗೊಳ್ಳಿ, ಎಲ್ರಿಗೂ 3,000 ರೂಪಾಯಿ ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಡಿಕ್ಲೇರ್. ಇನ್ನೊಂದು 4-5 ತಿಂಗಳಲ್ಲಿ ಎಲೆಕ್ಷನ್ ಇದೆ ಅಲ್ವಾ, ಇವೆಲ್ಲ ಮಾಡ್ತಾರೆ. ಜನ ಮರಳೋ, ಜಾತ್ರೆ ಮರಳೋ, ಇವೆಲ್ಲ ನಿಮಗೆ ಹೇಳೋ ಅಷ್ಟು ನಾನು ದೊಡ್ಡವನಲ್ಲ, ನಿಮಗೆಲ್ಲ ಗೊತ್ತಿದೆ. ಅದೊಂದು ಸ್ವಲ್ಪ ಎಚ್ಚರಿಕೆ ಗಂಟೆ ಕೊಡ್ತಿದ್ದಾನೆ ನಿಮ್ಮನ್ನ. ಈ ಥರದ್ದು ಆಮಿಷ ಒಡ್ಡತಕ್ಕಂಥದ್ದು ಬೇರೆ ಬೇರೆ ರೀತಿ. ಎಲ್ರಿಗೂ 3,000 ರೂಪಾಯಿ ಬನ್ನಿ ಸಂಕ್ರಾಂತಿ ಹಬ್ಬಕ್ಕೆ. ಕಬ್ಬು, ಬೆಲ್ಲ, ಅಕ್ಕಿ, ಇನ್ನೊಂದು ಅನ್ನೋ ಒಂದು ಹೆಸರಿನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣಗಳನ್ನು ಮಾಡ್ತಿದ್ದಾರೆ. ನೀವು ನಂಬ್ಕೊಂಡು ಕೂತಿದ್ದೀರಿ. ನಿಮ್ಮ ದುಡ್ಡನ್ನು ನಿಮ್ಮದೇ ದೋಚಿ ಲೂಟಿ ಮಾಡಿ ಹಂಚ್ತಿರ್ತಕ್ಕಂಥದ್ದು. ಸಾಮಾನ್ಯರನ್ನ ಕೇಳೋ ಮಾತಿಲ್ಲ. ಇವುಗಳ ಪ್ರಭಾವ ಇರಲಿ. ಇದು ಹೀಗೆ ನಡೀತಿರ್ತಕ್ಕಂಥ ಈ ಒಂದು ಕಲಿಯುಗ ಪ್ರಭಾವ ಇದೆಯಲ್ಲ, ಒಂದು ಕಾಲಿನ ಮೇಲೆ ನಿಂತಿರತಕ್ಕಂಥ ಒಂದು ಧರ್ಮ ದೇವತೆ. ಆ ಒಂದು ಕಾಲು ಏನು ಗೊತ್ತಾ? ಸತ್ಯ. ಅದೊಂದು ನಿಂತಿದೆ. ಸತ್ಯಮೇವ ಜಯತೆ ಅನ್ನುವುದು ಕಲಿಯುಗದ ತುಂಬ ದೊಡ್ಡದಾದಂಥ ವೇದವಾಕ್ಯ. ಧರ್ಮ ಅನ್ನೋದಿಲ್ಲ, ದಯೆ ಅನ್ನೋದಿಲ್ಲ, ಶೌಚ ಅನ್ನೋದಿಲ್ಲ. 4 ಕಾಲು ಧರ್ಮ ದೇವತೆಗೆ. ಒಂದು ಧರ್ಮ, ಇನ್ನೊಂದು ಶೌಚ, ಇನ್ನೊಂದು ದಯೆ, 4ನೇದು ಸತ್ಯ. ಆ 4 ಕಾಲುಗಳ ಮೇಲೆ ಆ ತಾಯಿ ಧರ್ಮದೇವತೆ ನಿಂತಿರೋದು. ಇವತ್ತು ಒಂಚೂರು ಸತ್ಯ ಇದೆ, ಸತ್ಯವಂತರು ಇದ್ದಾರೆ, ಕೆಲವರು ಇದ್ದಾರೆ. ನಿಮ್ಮ ನಡುವೆ ತುಂಬ ಸತ್ಯವಂತರಾಗಿ ಇದ್ದಾರೆ. ನಮಗೆ ಅವರನ್ನು ನೋಡ್ತಿದ್ರೆ ಅಲ್ಲೆಲ್ಲೋ ಒಂದು ಚೈತನ್ಯ ಇದಾರಪ್ಪ. ಡಾಕ್ಟ್ರುಗಳಲ್ಲಿ ಇದ್ದಾರೆ,
ಜಡ್ಜ್ಗಳಲ್ಲಿ ಇದ್ದಾರೆ, ಗುರು ಪರಂಪರೆಯಲ್ಲಿ ಇದ್ದಾರೆ. ಅದೊಂದು ಚೂರು ನಮಗೆ ಎಲ್ಲೋ ಒಂದು ಸಮಾಧಾನ, ತೃಪ್ತಿ. ಏನ್ ಮಾಡ್ತೀರಾ? ಈ ಭಾನುವಾರದ ಸಂಚಿಕೆಯಲ್ಲಿ ಅಂತ ಒಂದು ಹನುಮಂತನಿಗೆ ಬಿಡ್ಲಿಲ್ವಂತೆ. ಹನುಮಂತನಿಗೆ ಬಿಡ್ಲಿಲ್ಲ, ಇನ್ನು ನಮ್ಮಂಥವ್ರಿಗೆ ಎಷ್ಟು ಅಂತ ನೋಡಿ. ಒಮ್ಮೆ ಏನಾಯ್ತು ಅಂದ್ರೆ, ಇದೊಂದು ರೀತಿ ಕಾಲ್ಪನಿಕ ಕತೆ. ಇವತ್ತಿನ ನಡೀತಿರ್ತಕ್ಕಂಥ ಒಂದು ಸಿಸ್ಟಮ್ ಹೇಗೆ ನಡೆಯುತ್ತೆ, ಯಾವ ರೀತಿ. ನೀವು ನಂಬಲ್ಲ, ನಮ್ಮ ಗುರುಗಳು ಒಂದು ಕೇಸ್ ಗೆದ್ದಿದ್ದಾರೆ. ಹೆಚ್ಚು ಕಡಿಮೆ 1 ವರ್ಷ ಆಗಿದೆ. ಒಂದು ಜಾಗ, ಆ ಜಾಗ ಮೇಲೆ ಆಕ್ಷನ್ ಹಾಕಿ ಇವ್ರಿಗೆ ದುಡ್ಡು ಸಂದಾಯ ಆಗ್ಬೇಕು. ಆ ಜಾಗ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ 1 ವರ್ಷದಿಂದ ಅಲ್ಲೇ ಇದೆ, ಚಪ್ಪಲಿ ಸವಿಸ್ತಿದ್ದಾರೆ ಅಧಿಕಾರಿಗಳು. ಒಬ್ಬೊಬ್ರು ಒಂದೊಂದು ಕತೆ. ಇದಿಲ್ಲ ಅಂದ್ರೆ ನಡೆಯೋಲ್ಲ. ಇದಿಲ್ಲ. ಮೊನ್ನೆ ನೋಡಿ, ಚೈನಾನಲ್ಲಿ 13 ಟನ್ನು, 1 ಟನ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, 13 ಟನ್ನು ಬಂಗಾರ ಇಟ್ಕೊಂಡಿದ್ದಾನೆ ಮೇಯರ್ ಆಗಿದ್ದವನು. ಚೈನಾನಲ್ಲಿ ತುಂಬಾ ಕಠಿಣವಾಗಿರತಕ್ಕಂಥ ಸಿಸ್ಟಮ್ ಇದೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಒಂದೇ ಪಾರ್ಟಿ ಇರೋದು, ಚೈನಾ ರಿಪಬ್ಲಿಕ್ ಪಾರ್ಟಿ. 2 ಪಾರ್ಟಿ, 3 ಪಾರ್ಟಿ, 100 ಪಾರ್ಟಿ. ನಮ್ಮ ತರ 10,000 ಪಾರ್ಟಿಗಳಿಲ್ಲ. ಸಿಕ್ಕಾಬಟ್ಟೆ ಪಾರ್ಟಿಗಳಿದೆ ನಮ್ಮ ಭಾರತದಲ್ಲಿ. ನಾನು ಪಾರ್ಟಿ ಕಟ್ಬೋದು, ನೀವು ಪಾರ್ಟಿ ಕಟ್ಬೋದು. ಚೈನಾನಲ್ಲಿ ಇಲ್ಲವೇ ಇಲ್ಲ. ಸೀದಾ ದಂಡಯಾತ್ರೆ ತಗೊಂಡೋಗಿ ಮರಣದಂಡನೆ, ಅವನಿಗೆ ಮರಣದಂಡನೆ ಹಾಕಿದ್ದಾರೆ. ಮನೇಲಿ ಸಿಕ್ಕಿರೋ ದುಡ್ಡು ಬಿಡಿ. ಫಸ್ಟ್ ಬಂಗಾರ ನೋಡಿ, 13 ಟನ್ನು ಅಂತ. ಚೈನಾನಲ್ಲೇ ಅಷ್ಟು ಕಠಿಣವಾಗಿರತಕ್ಕಂಥ ಕಾನೂನುಗಳು ಇದ್ದು ಕೂಡ ಅವನು ಇನ್ನು ಹೇಗೆ ಹೊಡೆದಿರಬೇಕು. ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ದುಡ್ಡು ಹೊಡೆದಿರೋದೆ. ಬಿಲ್ಡಿಂಗ್, ಇನ್ಫ್ರಾಸ್ಟ್ರಕ್ಚರ್, ರೋಡು, ಬ್ರಿಡ್ಜು, ಎಲ್ಲದರಲ್ಲೂ ದುಡ್ಡು ತಿಂದಿರೋದೆ. ಎಲ್ಲದರಲ್ಲೂ 1 ಟನ್ ಅಂದ್ರೆ 1000 kg ಮಕ್ಕಳೇ. 13 ಟನ್ನು ಅಂತ ಹೇಳ್ದ ಅಂದ್ರೆ ಲೆಕ್ಕ ಹಾಕೊಳ್ಳಿ, 13,000 kg ಮನೇಲಿ ಬಂಗಾರ ಸಿಕ್ಕಿರೋದು. ಬರೀ ಬಂಗಾರ. ದುಡ್ಡು ಅದು ಅದರ ಅಪ್ಪ, ಅದರ ತಾತ, ಅದರ ಮುತ್ತಾತ ಸಿಕ್ಕಿರೋದು. ಇನ್ನು ಅವನ ಆಸ್ತಿಗಳು ಲೆಕ್ಕ ಹಾಕೊಳ್ಳಿ. ಲ್ಯಾಂಡು, ಆಸ್ತಿ, ಕಾರುಗಳು, ಜಮೀನುಗಳು, ಹೋಟೆಲ್ಗಳು, ವಿಲ್ಲಾಗಳು, ಇನ್ನು ಅದಿನ್ನೆಷ್ಟು ಅಂತ ಲೆಕ್ಕ ಹಾಕೊಳ್ಳಿ. ಒಬ್ಬ ಸಾಮಾನ್ಯ ಮೇಯರ್. ಕೇಳಬೇಡಿ. ಅದು ನಮಗ್ ಗೊತ್ತಿದ್ರು ಕೂಡ ನಮಗೆ ಏನ್ ಮಾಡ್ತೀರಿ? ಅದಕ್ಕೆ ಒಂದ್ ಮಾತಿದೆ ಕಲಿಯುಗಕ್ಕೆ, ತುಂಬಾ ತಿಳಿದವರು ತಿಳಿಸ್ಕೊಡ್ಬೇಕಂತ. ಅಂಥದ್ದೊಂದು ಪ್ರಯತ್ನ ಅಷ್ಟೇ. ನಿಮಗ್ ಗೊತ್ತಿದೆ, ನೀವು ತುಂಬಾ ತಿಳಿದವರು. ತುಂಬಾ ತಿಳಿದವರಲ್ಲಿ ಅತ್ಯಂತ ಕಡಿಮೆ ತಿಳಿದವ ನಾನು. ನಿಮ್ಮ ಜೊತೆ ಹೇಳ್ಕೊಳ್ತಾ ನಾನು ತಿಳ್ಕೊತಾ ಇದ್ದೇನೆ, ನಿಜ ಅಷ್ಟೇ. ನೋಡಿ, ಅಂತ ಹನುಮಂತನಿಗೆ ಬಿಡ್ಲಿಲ್ವಂತೆ ಇಂಥ ಒಂದು ಲೆಕ್ಕಪತ್ರದವರು. ಏನಾಯ್ತು ಅಂದ್ರೆ, ರಾಮರ ಆಸ್ಥಾನ, ರಾಮರು ಒಮ್ಮೆ ವಾಯುವಿಹಾರ, ಅರಮನೆ ಎಲ್ಲ ಇರುತ್ತಲ್ವಾ. ಹಿಂಗೆ ವಾಯುವಿಹಾರದಲ್ಲಿದ್ರೆ ನೋಡಿದ್ರೆ ಮೇಲೆ ಇಂದ ಹನುಮಂತ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಓಡಾಡ್ತಿದ್ದಾನಂತೆ. ಏನಿದು ಹನುಮ ಹಿಂಗ್ ಓಡಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಕರ್ಸಿದ್ರಂತೆ. ಯಾಕಪ್ಪ, ಏನಾಯ್ತು? ಇನ್ನು ಯಾಕಿಲ್ಲಿದ್ಯಾ? ಪಟ್ಟಾಭಿಷೇಕ ಎಲ್ಲ ಆಯ್ತಲ್ಲ, ನಿನ್ನದಿರ್ತಾವಲ್ಲ, ನಿನ್ನೂರು, ನಿನ್ ಬದುಕು, ನಿನ್ ಜೀವನ, ಇನ್ನೂ ಇಲ್ಲೇ ಏನಕ್ಕಿದ್ಯಾ ಅಂದ್ರೆ, ಕಿಷ್ಕಿಂದಕ್ಕೆ ಯಾಕೆ ಹೋಗ್ಲಿಲ್ಲ ಅಂದ್ರೆ, ಸ್ವಾಮಿ ಅದು ಏನೂ ಇಲ್ಲ, ಸಂಜೀವನಿ ಪರ್ವತ ತಂದ್ಕೊಟ್ಟಿದ್ನಲ್ವಾ, ಹೋಗ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ DA ಬಿಲ್ ಇನ್ನೂ ಪಾಸ್ ಆಗಿಲ್ಲ. ಟ್ರಾವೆಲ್ ಅಲವೆನ್ಸು, ಡ್ರಾಯಿಂಗ್ ಅಲವೆನ್ಸು. ಅಲ್ಲಿ ಹೋಗ್ತಾ ನಾವು ಸ್ವಲ್ಪ ತಿಂಡಿ ತೀರ್ಥ ಎಲ್ಲ ತಿಂದಿರ್ತೀವಿ, ಅದ್ರ ಖರ್ಚು ಯಾರು ನೋಡೋದು ಸ್ವಾಮಿ? ನಿಮಗೆ ನಾವು ಸಂಜೀವನಿ ಪರ್ವತ ತಗೊಂಬಂದಿಲ್ವಾ? ಟ್ರಾವೆಲ್ ಮಾಡಿಲ್ವಾ? ಟ್ರಾವೆಲ್ಗೆ ಟಿಕೆಟ್ ಖರ್ಚು ಮಾಡಿಲ್ವಾ ನಾವು? ಹೋಗಿ ಬರೋದಕ್ಕೆ ದುಡ್ಡು. ಟ್ರೈನಲ್ಲಿ ಹೋದ್ನೋ ಹಂಗೆ ಆರೋದ್ನೋ, ಒಟ್ನಲ್ಲಿ DA ಟ್ರಾವೆಲ್ ಅಲೌನ್ಸ್ ಕೊಡಬೇಕು. DA ಅದ್ರಲ್ಲಿ ಹೋಗಿ ಬರ್ತಾ ಎಷ್ಟೋ ಖರ್ಚುಗಳಿದೆ, ಟೋಲ್ ಎಲ್ಲ ಇದೆ. ಅದ್ರದ್ದೆಲ್ಲ ಕಟ್ಬಿಟ್ಟು ಸ್ವಲ್ಪ ಜ್ವರ ಬಂದಿತ್ತು, ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ವಿ, ಅದಕ್ಕೆ ಖರ್ಚು ಮಾಡಿದ್ವಿ, ಹೋಟೆಲ್ ರೂಮ್ನಲ್ಲಿ ಉಳ್ಕೊಂಡಿದ್ವಿ,
ಹಾ, ಇದೆಲ್ಲ ಆಗಿದೆ. ಟ್ಯಾಕ್ಸಿ ವಾಲ, ಟಾಂಗಾ ವಾಲ ಇವ್ರನ್ನೆಲ್ಲ ಕೂತ್ಕೊಂಡು ನಾವು ಆ ಸಂಜೀವನಿ ಪರ್ವತ ಹುಡ್ಕೊಂಡು ಹೋಗಿ ತಗೊಬಂದಿದ್ದಲ್ವಾ. ಸೊ TADA ಬಿಲ್ಲು ಇನ್ನೂ ಪಾಸ್ ಆಗಿಲ್ಲ, ಸ್ವಲ್ಪ ನೋಡಿ ಪ್ರಭು ಅನ್ನಂತ. ನಿನಗ್ TADA ಬಿಲ್ ಪಾಸ್ ಆಗ್ಲಿಲ್ವಾ? ಮಂತ್ರಿಗಳ ಇಲ್ಲಿ ಬನ್ನಿ. ರಾಮರಿಗೆ 100 ಮಂತ್ರಿಗಳಿರ್ತಾರೆ. ಒಂದೊಂದು ಕಾರ್ಯಕ್ಷೇತ್ರಕ್ಕೂ 16 ಸಹಾಯಕರು ಇರ್ತಾರೆ. ಈಗ ನಮ್ದ್ರಲ್ಲಿರಲ್ವಾ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಎಜುಕೇಶನ್ ಮಿನಿಸ್ಟ್ರು, ಅಬಕಾರಿ ಮಿನಿಸ್ಟ್ರು, ನೀರಾವರಿ ಮಿನಿಸ್ಟ್ರು, ಈ ಥರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವ್ರ ಕೆಳಗಡೆ 16 IAS ಆಫೀಸರ್ಗಳಿರೋ ಥರ ಮಂತ್ರಿಗಳನ್ನ ಈ TADAಗೆ ಸಂಬಂಧಪಟ್ಟಂತ ಒಂದು ಮಂತ್ರಿನ ಕರೆದ. ಏನೋ ನೋಡ್ರಪ್ಪ, ಇಮಿಡಿಯೇಟು ಅವ್ನು ಊರಿಗೆ ಹೋಗ್ಲಿ ಕಿಷ್ಕಿಂದೆಗೆ, ಅವನ ಪಾಡಿಗೆ. ಇದು ಏನಿದು ಹನುಮಂತ ಇನ್ನೂ ಇಲ್ಲೇ ಇದ್ದಾನಂದ್ರೆ ತಪ್ಪಲ್ವಾ? 3-4 ತಿಂಗಳಾಯ್ತು ನನ್ನ ಪಟ್ಟಾಭಿಷೇಕ ಆಗಿ. ನೋಡಿದವ್ರು ಏನು ಅನ್ಕೊಳ್ಳಲ್ಲ. ರಾಮ ನೋಡು, ಹನುಮನಿಗೆ TADA ಬಿಲ್ ಪಾಸ್ ಮಾಡಿಲ್ಲ ಗೊತ್ತಾಯ್ತು ಅನ್ನೋ ಹೊರಗಡೆ ಮರ್ಯಾದೆ ಹೋಗಲ್ಬಾರ್ದು. ಅದೇ ನಾನು ನೋಡ್ಕೋತೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹನುಮರಿಗೆ ಈ ಡಿಪಾರ್ಟ್ಮೆಂಟ್ ಹೋಗಿ ನಾನು ಹೇಳಿದೆ ಅಂತೇಳಿ ಆ ಬೆಂಚ್ ಕ್ಲರ್ಕ್ಗೆ ಪಾಸ್ ಮಾಡ್ತಾನೆ. ಸರಿ, ಲೆಟ್ರು ತಗೊಂಡು ಸೀದಾ ಬೆಂಚ್ ಕ್ಲರ್ಕ್ ಹತ್ರ ಹೋಗಿದ್ದಾರೆ, ಕೊಟ್ಟಿದ್ದಾರೆ, ಆಗಿದೆ. ಸ್ವಲ್ಪ ದಿನ ಆದಮೇಲೆ ಮತ್ತೆ ವಾಯುವಿಹಾರ ಮಾಮೂಲಿ ಇದ್ದೇ ಇರುತ್ತೆ. ದೊರೆಗಳು ಅಂದಮೇಲೆ ಸ್ವಲ್ಪ ರೆಸ್ಟು ಅದು ಇದಂತ ನೋಡಿದ್ರೆ ಇನ್ನೂ 2-3 ತಿಂಗಳಾಗಿದೆ. ಆದ್ಮೇಲೆ ನೋಡಿದ್ರು ಹನುಮಂತ ಇನ್ನೂ ಬಾಗಿಲ ಹತ್ರ ಓಡಾಡ್ತಿದ್ದಾರೆ. ತಲೆ ಗೊತ್ತಾಯ್ತು. ಹನುಮ ಯಾಕೋ ಬಾರ ಇಲ್ಲಿ ಅಂತ. ಪ್ರಭು 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 ಅಂತ. ಇನ್ನೂ ಕಿಷ್ಕಿಂದಾಗ ಹೋಗಿಲ್ವೇನೋ, ಇದೇನೋ ಇದು ಅಂತ. ಸ್ವಾಮಿ ಅದು ಏನೂ ಇಲ್ಲ, ಹೇಳು ಪರವಾಗಿಲ್ಲ ಅಂತ. ಅದು ಇನ್ನೂ ಬಿಲ್ಲು ಬಂದಿಲ್ಲ ಸ್ವಾಮಿ, ನಂದು TADAದು ಬಿಲ್ಲು ಅಂತ. ರಾಮರಿಗೆ ನಖಶಿಕಾಂತ ಬೆಂಕಿ, ಸಿಟ್ಟು. ಮಂತ್ರಿ ಕರೆದ್ರೆ ಅಂತ. ಅಲ್ಲ ಸ್ವಾಮಿ ಏನಿದು, ಏನಾಯ್ತು, ಯಾಕಿದು ಅಂತ. ಆಗ ಮಂತ್ರಿ ಹೇಳಿದಂತೆ, ಏನೂ ಇಲ್ಲ, ಕೇಸ್ ವರ್ಕರು 1-2-3 ಕ್ವಶನ್ ಕೇಳಿದ್ದಾನೆ ಸ್ವಾಮಿ, ಅದಕ್ಕೆ ನಮ್ಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ. ಕೇಸ್ ವರ್ಕರು ನನ್ನ ಆಜ್ಞೆ ಮಾಡಿ ಕೂಡ, ಹೌದು ಸ್ವಾಮಿ ಕೇಸ್ ವರ್ಕರೇ ಅಲ್ವಾ ಸ್ವಾಮಿ, ಅವನ ಕೆಲಸ ಅವ್ನು ಮಾಡಬೇಕು ಅಂದ್ರೆ ಅವನ ಕಾನೂನುಗಳು ಅಂತಾನೆ, ಅವನಿಗೆ ಆದಂಥ ಒಂದು ನಮ್ಮ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಸೇರ್ಕೊಂಡು ಏನೇನೋ ಸೆಟ್ ಮಾಡಿ ಇಟ್ಟಿದ್ದಾವೆ ಪಾಲಿಸೀಸು. ಹಿಂಗೆ ಕೊಡಬೇಕು, ಹೀಗೆ ಕೊಡಬೇಕು, ಅದಕ್ಕೆ ರೆಸಿಪ್ಟ್ಗಳಿರ್ಬೇಕು, ಇನ್ನೊಂದು ಇರಬೇಕು, ಇದೆಲ್ಲ ಇರುತ್ತೆ. ಆ ಕೇಸ್ ವರ್ಕರು ಸ್ವಲ್ಪ ಒಂದು ಮುಖ್ಯವಾಗಿ 3 ಪ್ರಶ್ನೆಗಳು ಕೇಳಿಟ್ಟಿದ್ದಾನೆ, ನಮ್ಮ ಕೇಳಿ ಆಗ್ತಿಲ್ಲ ಅಂತ. ಏನದು ಅಂತ ರಾಮರು ಕೇಳಿದ್ರಂತೆ. ಏನೂ ಇಲ್ಲ, ಸಂಜೀವಿನಿ ತರುವಂತೆ ಹನುಮಂತನಿಗೆ ಸೂಚಿಸಿದವರು ರಾಮ. ಸರಿ, ರಾಮ ಅವತ್ತಿಗೆ ಅಯೋಧ್ಯೆ ರಾಜ ಆಗಿರಲಿಲ್ಲ. ಹಾಗಾದ್ರೆ TA ಪಾಸ್ ಮಾಡೋಕ್ಕಾಗಲ್ಲ. ನಮ್ ದೊರೆ ಹೇಳಿದ್ರೆ ಮಾತ್ರನೇ ಪಾಸ್ ಮಾಡೋದು. ನೋಡಿ, ಕೇಸ್ ವರ್ಕರ್ ಹಾಕಿರೋ ಕ್ವಶನ್, ಇದಕ್ಕೆ ನಮ್ಗೆ ಉತ್ತರ ಬೇಕು ಸ್ವಾಮಿ. ನೀನ್ ಬಂದ್ಬಿಟ್ಟು ನನಗೆ ಟ್ರಾವೆಲ್ ಅಲೌನ್ಸ್ ಕೊಡು ಅಂತಿದ್ಯಾ, DA ಕೊಡು ಅಂತಿದ್ಯಾ. ನಮ್ಮ ದೊರೆ ಹೇಳಿದ್ರೆ ಕೇಳ್ತೀವಿ ನಾವು. ನಿನಗೆ ಯಾರು ಹೇಳಿದ್ದು ಸಂಜೀವನಿ ಪರ್ವತ ತಗೊಂಡ್ ಬಾ ಅಂತ? ರಾಮರು ಅವತ್ತು ಅಯೋಧ್ಯೆಗೆ ರಾಜನ ಅಲ್ವಲ್ಲ, ನಾವ್ ಹೆಂಗ್ ಕಟ್ಲಿ? ರಾಜನಲ್ಲದ ಯಾರೋ ವ್ಯಕ್ತಿ ಹೇಳಿದ ಕೆಲ್ಸವನ್ನು ಮಾಡಿದ್ರೆ ಅದಕ್ಕೆಲ್ಲ ಬಿಲ್ಲೆಲ್ಲ ಪಾಸ್ ಮಾಡಕ್ಕಾಗಲ್ಲ. ಅದೊಂದು. ಎರಡನೇದು, ಇನ್ನೊಂದು ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ. ಹನುಮಂತ ಬಂದು D ದರ್ಜೆ ನೌಕರ, ಅಂದ್ರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತಿರುತ್ತೆ. ತುಂಬಾ ಲೋಗ ಸೇವಕ ಅಲ್ವಾ ಹನುಮ. ಏನು ಹೇಳಿ, ಸೇವಕ, ಒಂಥರ ಆಫೀಸ್ ಬಾಯ್ ತರ. ಹೇಳಿದಷ್ಟೇ, ಕಾಫಿ ತಂದ್ಕೊಡು, ಇದೋಗಿ ತಗೊಂಬ, ಇದು ತಗೊಬಂದಿಡು, ಇಷ್ಟೇ. ಮಂತ್ರಿ ಅಲ್ಲ, ಕ್ಲಾಸ್ 1 ಅದು. ಸೇನಾಪತಿ ಅಲ್ಲ, ಕ್ಲಾಸ್ 1. ಅಸಿಸ್ಟೆಂಟ್ ಮಂತ್ರಿ ಅಲ್ಲ, ಕ್ಲಾಸ್ 2. ಈ ಥರದ್ದಿದೆ ಗ್ರೇಡ್ಗಳು. ನಿಮಗೆ ಗೊತ್ತಿದೆ, IAS ಆಫೀಸರು, KS ಆಫೀಸರು, ಅದ್ರ ಕೆಳಗಡೆ ಗೆಜೆಟೆಡ್ ಆಫೀಸರು, ಗ್ರೀನ್ ಪೆನ್ನಲ್ಲಿ ಸೈನ್ ಹಾಕೋರು, ಇದೆಲ್ಲ ಇದೆ. ಒಬ್ಬ ನೌಕರ ಡಿ ಗ್ರೇಡ್ ಅಂತ ಹೇಳಿದ್ರೆ ಒಬ್ಬ ಮಾಮೂಲಿ ಗುಮಾಸ್ತನ್ ರೇಂಜು ಹನುಮಂತರದು. ಸ್ವಾಮಿ D ಕ್ಲಾಸಲ್ಲೋಗೆ ಇರತಕ್ಕಂಥವರಿಗೆ, D ದರ್ಜೆಯಲ್ಲಿ ನೌಕರನ ಒಂದು ಗುಮಾಸ್ತನ ವ್ಯವಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಫ್ರಾಂಕ್ಲಿ ಸ್ಪೀಕಿಂಗ್, ವಾಯು ಮಾರ್ಗದಲ್ಲಿ ಪ್ಲೇನಲ್ಲಿ ಜರ್ನಿ ಮಾಡೋ ಅಂಥದ್ದು ನಾವು ಫೆಸಿಲಿಟಿ ಕೊಟ್ಟಿಲ್ಲ. ಕೆಲಸ ಹೇಳಿದ್ದೇವೆ, ನೀನು ಸಂಜೀವನಿ ಪರ್ವತ ತಗೊಂಡ್ ಬಾ ಅಂತ ಹೇಳಿದ್ರೆ ನಿನ್ನ ಯಾರು
ವಾಯು ಮಾರ್ಗದಲ್ಲಿ ಹೋಗು ಅಂದ್ರು, ನೀನು ನಡ್ಕೊಂಡು ಹೋಗ್ಬೇಕಿತ್ತು. ವಾಯು ಮಾರ್ಗದಲ್ಲಿ ಹೋಗ್ಬಿಟ್ಟು ನೀನು ಫಸ್ಟ್ ಕ್ಲಾಸ್ ಪ್ಲೇನಲ್ಲಿ ಓಡ್ ಬಂದಿದ್ದೀನಿ, ನನಗೆ ಅದನ್ನ DA ಕೊಡು ಅಂದ್ರೆ ಅದೆಲ್ಲ ಆಗೋದಿಲ್ಲ. ಸುಮ್ಮನೆ ನಿನಗೆ ಅದ್ರ ಫೆಸಿಲಿಟಿಯೇ ಇಲ್ಲ. ಫಸ್ಟ್ ಆಫ್ ಆಲ್ ನೀನು ವಾಯು ಮಾರ್ಗದಲ್ಲಿ ಹೋಗೋ ಹಾಗೆ ಇಲ್ಲ. ನೀನು D ಕ್ಲಾಸ್, D ದರ್ಜೆ, ನೀನು ನೌಕರ, ನೀನು ಗುಮಾಸ್ತ ತರನೇ ಹೋಗ್ಬೇಕಿತ್ತು. ನಡ್ಕೊಂಡು ಹೋಗ್ಬೇಕಿತ್ತು, ಇಲ್ಲ ಟಾಂಗಲ್ಲಿ ಹೋಗ್ಬೇಕಿತ್ತು, ಬಸ್ಸಲ್ಲಿ ಹೋಗ್ಬೇಕಿತ್ತು. ನೀನು ಬಸ್ ಚಾರ್ಜ್ ನೀನು ಕ್ಲೈಮ್ ಮಾಡ್ಬೇಕು. ನೀನು ನೋಡಿದ್ರೆ ಪ್ಲೇನಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟು ನೀನು ಅಷ್ಟು ದುಡ್ಡು ಹಾಕ್ಬಿಟ್ರೆ, ಇವಾಗ ಮೊನ್ನೆ ಆಗಿತ್ತಲ್ಲ ಇಂಡಿಗೋ ಕತೆ, ಸ್ಟ್ರೈಕ್ ಮಾಡಿಬಿಟ್ಟು ಆ ಕಳ್ಳರುಗಳು, ದೊಡ್ಡ ಕಳ್ಳ ಇಂಡಿಗೋ, ಈ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳೆಲ್ಲ ದೊಡ್ಡ ಕಳ್ರೆ, ನೆನ್ಪಿಟ್ಕೊಳ್ಳೋ. ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಎಷ್ಟು ಮೋಸಗಳು, ದಗಾಗಳು. 70-75% ಕಂಟ್ರೋಲ್. 1 ಲಕ್ಷ ರೂಪಾಯಿ ಟಿಕೆಟ್ ಆಗ್ಬಿಟ್ಟಿದೆ ಮಕ್ಕಳೇ. 5,000 ರೂಪಾಯಿ ಟಿಕೆಟು, ಇಲ್ಲ 7,000 ರೂಪಾಯಿ ಟಿಕೆಟ್, ಮ್ಯಾಕ್ಸಿಮಮ್ 15,000 ರೂಪಾಯಿ. ಇವತ್ತು ನಾನು ಸಂಜೆಗೆ ಹೋಗ್ಬೇಕು ಅಂತ ಟಿಕೆಟ್ ಬುಕ್ ಮಾಡ್ತೀನಿ ಅಂದ್ರೆ ಒಂದು 15,000 ರೂಪಾಯಿ. ಇಲ್ಲಿಂದ ಮುಂಬೈಗೆ ಒಪ್ಪೋಣ, ಇಲ್ಲಿಂದ ಚೆನ್ನೈ, ಇಲ್ಲಿಂದ ಕೋಲ್ಕತ್ತಾ ಒಂದು 20,000 ರೂಪಾಯಿ. ರೈಟ್. ಇದೇನು 1 ಲಕ್ಷ ರೂಪಾಯಿ? ಇಂಥ ಕೆಲಸ ಮಾಡಿಟ್ಬಿಟ್ಟಿದ್ದಾರೆ. 7,000 ರೂಪಾಯಿ ಟಿಕೆಟು 1 ಲಕ್ಷ ರೂಪಾಯಿಗೆ ಮಾರಿದ್ದಾರೆ. ಇದು ಲೆಕ್ಕ ನೋಡಿ. ಇಂಥದ್ದೆಲ್ಲ ನಡೆಯುತ್ತೆ. ಇರ್ಲಿ, ಕೇಳೋರು ಯಾರು ಇಲ್ಲ. ಅದಕ್ಕೊಂದು ಕಮಿಟಿ ಏನಾಯ್ತೋ ಗೊತ್ತಿಲ್ಲ, ಬಂದಿದೆ. ಅದಕ್ಕೆ ಏನು ಆಕ್ಷನ್ ತಗೊಂಡ್ರೋ, ಒಂದಷ್ಟು ಫೈನ್ ಹಾಕಿದ್ದಾರೆ. ನಮ್ಮ ಸರ್ಕಾರ ಮಾಡಬೇಕಾಗಿರೋದು ತನ್ನದೇ ಒಂದು ಸುಪರ್ದಿಯಲ್ಲಿ ವಿಮಾನಯಾನ ಸಂಸ್ಥೆ ನಡೆಸಬೇಕು. ಈ ಟ್ಯಾಕ್ಸಿಗಳನ್ನ ಒದ್ದೋಡಿಸ್ಲಿಕ್ಕೆ, ಯೂಬರ್, ಓಲಾನ ಒದ್ದೋಡಿಸ್ಲಿಕ್ಕೆ ಅವ್ರದೇ ಆದಂಥ ಒಂದು ಆ್ಯಪ್ ತಗೊಬಂದು ಅವರಿಷ್ಟಕ್ಕೂ ಪ್ಲಾಟ್ಫಾರ್ಮ್ ಫೀ ಅಂತ ತಗೋತಿದ್ದಾರೆ. ಈ ಝೊಮ್ಯಾಟೊ, ಝೆಪ್ಟೊ, ಟೊಮ್ಯಾಟೊ ನೀವು ತಗೊಂಡ್ರು ಕೂಡ 50 ರೂಪಾಯಿ ಪ್ಲಾಟ್ಫಾರ್ಮ್ ಫೀ, ಆಮೇಲೆ ಡೆಲಿವರಿ ಫೀ ಅಂತೆಲ್ಲ ಹಾಕ್ತಾನೆ. ಸ್ವಾಮಿ, ನೀವು 1 kg ಆಲೂಗಡ್ಡೆ ತಗೊಂಡು ನೋಡಿ, ನೀವು ಗುಂಡಿಗೆ ಕೈಗೆ ಬರುತ್ತೆ. ಪ್ಲಾಟ್ಫಾರ್ಮ್ ಫೀ ಇನ್ನೊಂದು ಅಂತ ಹಾಕ್ತಾನೆ. ಮೊನಾಪಲಿ ಮಾಡಿ ಇಡ್ತಿದ್ದಾರೆ ಇವರು. ಒಂದು ಕಾಲಗಟ್ಟಿಗೆ ಇವತ್ತು ನೀವು ನಂಬಲ್ಲ, ಗೂಗಲ್ ಪೇನಲ್ಲಿ ನೀವು ಏರ್ಟೆಲ್ ಬಿಲ್ ಪೇ ಮಾಡಿದೆ ಮೊನ್ನೆ ನಾನು ಎಮರ್ಜೆನ್ಸಿಗೆ. ಪ್ಲಾಟ್ಫಾರ್ಮ್ ಫೀ ಅಂತ 2 ರೂಪಾಯಿ ತಗೋತಾನೆ ಅವನು. ಅಯ್ಯೋ, ನೋಡಿದ್ರೆ ಏರ್ಟೆಲ್ದು ನನಗೆ ಆ ಲಿಂಕು ಓಪನ್ನೇ ಆಗ್ತಿಲ್ಲ, ಲಾಸ್ಟ್ ಡೇ ನೋಡ್ಕೊಂಡಿಲ್ಲ, ಪೇಮೆಂಟ್ ಮಾಡಬೇಕು. ಮಿಸ್ ಆಗ್ಬಿಟ್ರೆ ಅವ್ನು ಇನ್ನೊಂದು 50-100 ರೂಪಾಯಿ ಹಾಕ್ತಾನೆ, ಲೇಟ್ ಫೀ ಚಾರ್ಜು ಅಂತ ಹೇಳ್ಬಿಟ್ಟು. ಸರಿ ಆಗ್ಲಿ, ಗೂಗಲ್ ಪೇ ಅಲ್ವಾ ಅಂದ್ರೆ ನಾನು ನೋಡೇ ಇಲ್ಲ, ಪ್ಲಾಟ್ಫಾರ್ಮ್ ಫೀ ಅಂತ ತಗೊಳಕ್ ಸ್ಟಾರ್ಟ್ ಮಾಡಿದ್ದಾನೆ. ನಿತ್ಯ 1 ಕೋಟಿ ಜನರ ಹತ್ರ ತಗೋತಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಮಕ್ಕಳೇ. ಈ ತರ ಬರೀ ಒಂದು ಟ್ರಾನ್ಸಾಕ್ಷನ್ಗೆ 2.5 ರೂಪಾಯಿ ಅಂತ ಹೇಳ್ದ ಅಂದ್ರೆ 1 ಕೋಟಿ ಜನರ ಹತ್ರ 2.5 ಕೋಟಿ ರೂಪಾಯಿ, ತಿಂಗಳಿಗೆ 75 ಕೋಟಿ, ವರ್ಷಕ್ಕೆ 900 ಕೋಟಿ ಸಿಂಪಲ್ ತಗೋತಿದ್ದಾನೆ. ಆ ತರ ಎಷ್ಟು ಜನ ಎಷ್ಟು ಟ್ರಾನ್ಸಾಕ್ಷನ್ ದಿನಕ್ಕೆ ಮಾಡ್ತಿರ್ತಾರೆ ಲೆಕ್ಕ ಹಾಕೊಳ್ಳಿ. 10 ಟ್ರಾನ್ಸಾಕ್ಷನ್ ಅಂದ್ರೂ ಕೂಡ ಲೆಕ್ಕ ಹಾಕೊಳ್ಳಿ, 9,000 ಕೋಟಿ ಅವನು ಆರಾಮ್ಸೆ ತಿಂತಿದ್ದಾನೆ. ಮೊನಾಪಲಿ ಆಗೋಯ್ತಾ ನೋಡಿ. ಇದೇ ಆಗ್ತಿರೋದು. ಪೇಟಿಎಂ, ಗೂಗಲ್ ಪೇ ನೋಡಿ. ನಾವು ಟೆಕ್ನಾಲಜಿ ಒಳ್ಳೇದಾಗ್ಲಿ ಅದಾಗ್ಲಿ ಅಂತ ಇದು ಮಾಡಿದ್ರೆ, ಈಗ ಬಂದು ನಿಂತಿರೋ ಒಂದು ಕುತ್ತಿಗೆಗೆ ನಮ್ಮನ್ನ ಯೂಸ್ ಮಾಡಿ ಪ್ಲಾಟ್ಫಾರ್ಮ್ ಫೀ. ಜಿಯೋ ಅದೇ ಕೆಲಸ ಮಾಡಿದ್ದು. ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನೀರ್ನು ಏನೋ ತಗೊಬಂದಿದ್ದಾನೆ. ಎಲ್ಲ ಒಂದೊಂದೇ ಹೀಗೆ ಸ್ವಾಹಾಯ ನಮಃ. ಇವತ್ತು ನೀವು ಟೆಲಿಕಾಂ ಇದರಲ್ಲಿ ನೋಡಿ, ಲೈನಲ್ಲಿ ಏರ್ಟೆಲ್ಲು ಹಾಗೂ ಜಿಯೋದೇ ಸಾಮ್ರಾಜ್ಯ. ವೊಡಾಫೋನ್ದು ಅವನು ಒಂದು 87,000 ಕೋಟಿ ಫೈನ್ಗಳಲ್ಲಿ ಒದ್ದಾಡ್ತಾವನೆ. BSNLಗೆ ಇವ್ರು ಇನ್ನೂ 4Gನಲ್ಲಿ ಅದು ಸರಿಯಾದ ಕಡೆ ಟೆಕ್ನಾಲಜಿ ಇನ್ನೂ ವರ್ಕ್ ಆಗದಿದ್ದಾಗೆ, ನೆಟ್ವರ್ಕ್ ವರ್ಕ್ ಆಗದಿದ್ದಾಗ ಮಾಡ್ತಿದ್ದಾರೆ. ಇದು ಹೆಂಗೆ ಅಂದ್ರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಥರ ನಾಟಕ ಮಾಡ್ತಿದ್ದಾರೆ. ಸ್ಟ್ರಿಕ್ಟ್ ಆಗಿ ತಗೋತಿಲ್ಲ. ಇದೆಲ್ಲ ನಡೀತಿದೆ. ಅವರಿಬ್ರು ನೀವು ನಂಬಲ್ಲ, 300 ರೂಪಾಯಿ ನನ್ನ ತಿಂಗಳಿಗೆ ಬಿಲ್ ಬರ್ತಾ ಇದ್ದು, ಇವತ್ತು ಡಿಫಾಲ್ಟ್ 650 ರೂಪಾಯಿ ಬಿಲ್ ಮಾಡಿಟ್ಟಿದ್ದಾನೆ. ಇಷ್ಟು GB, ಅಷ್ಟು GB, ಆ GB, ಈ GB ನಮ್ಗೆ ಇರ್ತವೆ ಕೆಲವೊಂದು ಡೌನ್ಲೋಡ್. ನೋಡಿ, ಈ ರೀತಿ ಇರ್ತವೆ. ಮೊನಾಪಲೈಸ್ ಆಯ್ತು ಅಂದ್ರೆ ರಾಮರ ಕಾಲದಲ್ಲೂ ಇದೆ. ಅವನು ಹೇಳ್ತಾನೆ, ನೀನೇನು ಯಾರಪ್ಪ ವಾಯುಯಾನ ಬಳಸು ಅಂತ ಹೇಳಿದ್ದು? ನೀನು D ದರ್ಜೆ ಗುಮಾಸ್ತ. ನಾವು ಅದಕ್ಕೆಲ್ಲ ಕೊಡಕ್ ಆಗೋದಿಲ್ಲ. 2ನೇ ಕ್ವಶನ್ ಇದು. D ದರ್ಜೆ ನೌಕರನಿಗೆ ಇಷ್ಟು ದುಡ್ಡೆಲ್ಲ ಕೊಡಕ್ಕಾಗಲ್ಲ. ಅನಾವಶ್ಯಕ ಖರ್ಚು. ಕಾಸ್ಟ್ಲಿ ಹಾಕೊಂಡಿದ್ದ ನೀನು. 1 ಲಕ್ಷ ಬಿಲ್ ಹಾಕೊಂಡಿದ್ಯಾ, ನಿನಗೆ ಹಬ್ಬ ಅಂದ್ರೆ 1,000 ರೂಪಾಯಿ ಕೊಡ್ಬೇಕಾಗಿರೋದು. ಯೋಚನೆ ಮಾಡಿ ನೋಡಿ. ಅವತ್ತು ಸಂಜೀವನಿ ಪರ್ವತನ ನಡ್ಕೊಂಡು ಹೋಗಿ ಹನುಮ ತಗೊಂಬರೋ ಅಷ್ಟಲ್ಲಿ ಲಕ್ಷ್ಮಣನ ಕಥೆ ಏನೋ ರಾಮಾಯಣ ಕಥೆನೇ ಇಲ್ಲ ನೋಡಿ. ಒಂದು ಬೆಂಚ್ ಕ್ಲರ್ಕು ಹಾಕಿರೋ 2ನೇ ಕ್ವಶನ್,
ಸರಿ, ಆಮೇಲೆ ವಾಯು ಮಾರ್ಗ ಇಲ್ಲ. ಎರಡನೇ ಪ್ರಶ್ನೆ, ನೀನು ಮಾಡೋ ಹಾಗೆ ಇಲ್ಲ, ಅದೇ ದೊಡ್ಡ ಫಾಲ್ಟು. ಮೂರನೇದು ನೀನು ಕೇಳಿರೋದು, ಮೂರನೇದು ನಿನ್ನನ್ನು ಸಂಜೀವಿನಿ ಪರ್ವತ ತಗೊಂಬರಕ್ಕೆ ಯಾರು ಹೇಳಿತು? ನಿನಗೆ ಹೇಳಿದ್ದು ಸಂಜೀವಿನಿ ಮಾತ್ರ. ಸಂಜೀವಿನಿ ಬೆಟ್ಟ ಸಮೇತನ ತಂದಿದೀಯ ಸ್ವಾಮಿ. ಅಷ್ಟು ದೊಡ್ಡ ಕೆಲಸ ಎಲ್ಲ ಮಾಡೋಗಿಲ್ಲ, ನಿನ್ಗೆ ಹೇಳಿದಷ್ಟೇ ಮಾಡ್ಬೇಕಿತ್ತು. ಡೋರ್ ಓಪನ್, ಡೋರ್ ಕ್ಲೋಸ್. ನೀನು ನೌಕರ, ನೀನು ನಿನ್ನಿಷ್ಟಕ್ಕೆ ನೀನು ಡಿಸಿಷನ್ ಎಲ್ಲ ಮಾಡೋ ಹಾಗಿಲ್ಲ. ನೋಡಿ, ಇವತ್ತು ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ನಡೆಯೋದಿದೆ. ಒಂದು ಕೇಸು ಗೆದ್ದಿದ್ರು ಕೂಡ ಅಲ್ಲಿ ಸೈಟ್ ಅನ್ನ ಹೋಗಿ ಮಾರ್ಕ್ ಮಾಡಿ ಇದು ಇವ್ರದೇ ಸೈಟು ಅಂತ ಹೇಳಲಿಕ್ಕೆ, ನೋಡಿ ಅಲ್ಲಿ ತಮಾಷೆ. ಆಕ್ವಸಿಷನ್ ಮಾಡಿ ಅದು ಯಾರಿಗೋ ಕೊಟ್ಟೇ ಬಿಟ್ಟಿದ್ದಾರೆ. ಈಗ ಮಾರ್ಕ್ ಮಾಡಿ ಇದು ಇವ್ರದೇ ಸ್ವಾಮಿ ಅಂತ ಹೇಳಲಿಕ್ಕೂ ಕೂಡ ಬರೋರಿಲ್ಲ, ಹೇಳೋರಿಲ್ಲ. ಅದಕ್ಕೊಂದು ಡಾಕ್ಯುಮೆಂಟೇಶನ್ ನೀವು ಚಪ್ಪಲಿ ಸವಿಸ್ಬೇಕು 1 ವರ್ಷದಿಂದ. ಗುರುಗಳಿಗೆ ಏನೇನೋ ಸಮಸ್ಯೆಗಳು, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಗುರುಗಳೇ ಇದು ಅನ್ನತಕ್ಕಂಥದ್ದು. ಏನ್ ಹೇಳ್ತೀರಿ? ನೋಡಿ, ಇಲ್ಲಿ ಬೆಂಚ್ ಕ್ಲರ್ಕ್ ಅದೇ ಹೇಳೋದು, ನಿನಗೆ ಹೇಳಿದ ಸಂಜೀವಿನಿ ಅಷ್ಟೇ, ಅದೊಂದು ಮೂಲಿಕೆ ತಗೊಂಡ್ಬರ್ಬೇಕಿತ್ತು ಸ್ವಾಮಿ. ನೀನು ಬೆಟ್ಟನ ಯಾರು ತಗೊಂಡ್ ಬಾ ಅಂತೇಳಿ ನಿನಗೆ ಆ ಕೆಲಸ ಹೇಳಿರ್ಲಿಲ್ಲ. ಆದ್ರಿಂದ ಈ ಒಂದು ಬಿಲ್ ಪಾಸ್ ಮಾಡಲು ಆಗುವುದಿಲ್ಲ ಅಂತ ಬೆಂಚ್ ಕ್ಲರ್ಕ್. ತಲೆ ಕೆಟ್ಟೋಯ್ತು. ಈಗ ರಾಮರಿಗೆ ತಲೆ ಕೆಟ್ಟೋಯ್ತು, ಏನೋ ಇದು ಅಂತ. ಕಾನೂನೇ ಸ್ವಾಮಿ. ಅವ್ನು ಕೇಳಿರೋ ಪ್ರಶ್ನೆಗಳು ನ್ಯಾಯಯುತವಾಗಿದೆ. ಇದನ್ ಮೀರಿ ರಾಮ ಕೂಡ ನಡ್ಕೊಳ್ಳೋ ಆಗಿಲ್ಲ. ಹೌದು, ರಾಮ ಕೂಡ ನಡ್ಕೊಳ್ಳೋ ಆಗಿಲ್ಲ. ಒಂದು ರೂಲ್ ಪ್ರೋಟೋಕಾಲ್ ಹಾಕಿದ್ಮೇಲೆ ಮುಗೀತು. ಅದು ರಾಮರು ಅದ್ರೊಳಗಡೆ ಬಂದ್ಬಿಡ್ತಾರೆ. ಯಾರು ಬಂದ್ರು ಏನ್ ಮಾಡೋದು ತೋರಿಸ್ಲಿಲ್ಲ. ಹನುಮ ಹೆಂಗ್ ನಿಂತಿದ್ದಾನೆ, ಏನ್ ಉತ್ತರ ಹೇಳೋದು ಅಂತ ಹೇಳ್ಬಿಟ್ಟು ಮೆಲ್ಲಿಗೆ ಮಂತ್ರಿಗೆ, ನೀನೇ ಸ್ವಲ್ಪ ನೋಡಪ್ಪ, ಅದೇನೋ ಸಾರ್ಟ್ ಔಟ್ ಮಾಡು ಅಂತ ಹೇಳ್ಬಿಟ್ಟು ಹೊರಟೋದು. ಸರಿ, ಮಂತ್ರಿ ಕೂತ್ಕೊಂಡು ಯೋಚನೆ ಮಾಡಿದ. ಹನುಮರ್ಗೆ ಹೇಳ್ದ, ಬೆಂಚ್ ಕ್ಲರ್ಕಿಗೆ ನಾನು ಹೇಳ್ದಾಗ ಹಿಂಗೆ ಹೇಳು, ಆಗುತ್ತೆ ಹೋಗು ಅಂತ. ಸರಿ, ಹನುಮ ಬಂದ ಬೆಂಚ್ ಕ್ಲರ್ಕ್ ಆತ. ಆ 3 ಪ್ರಶ್ನೆಗಳನ್ನ ಇಟ್ಕೊಂಡು, ನೋಡಪ್ಪ, ಅಲ್ದು ಸುಸ್ತಾಗ್ಬಿಟ್ಟಿದ್ದೀನೋ, ನಾನು ಕೆಲಸ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ನೋಡು, ಆ TA ಬಿಲ್ ಅದು ಏನಿದೆಯೋ ಸ್ವಲ್ಪ ಬಿಲ್ ಪಾಸ್ ಮಾಡ್ಬಿಡು, ಹೋಗ್ಲಿ ಒಂದು 15% ಕೊಟ್ಬಿಡ್ತೀನಿ. ಅದೆಲ್ಲ ಆಗಲ್ಲ ಸ್ವಾಮಿ, ರೂಲ್ ಅಂದ್ರೆ ರೂಲ್. ನೋಡಪ್ಪ, ಸರಿ ಇದಾವೆ ಕೆಲವು ಅಡ್ಜಸ್ಟ್ಮೆಂಟ್ಗಳು, ಅದು ಇದು ಮಾಡೋದಿದೆ. ಇನ್ನೂ ಒಂದು 6 ತಿಂಗಳಾಗುತ್ತೆ ಅಂದ್ರೆ, ನೋಡಪ್ಪ ಸರಿ ಒಂದು 25% ಬಂದಿದ್ದ ಬಿಲ್ಲಲ್ಲಿ. ಸರಿ ಆಯ್ತು, ಹೋಗಿ ಏನೋ ಬಂದ್ರೆ ಸಾಕು. ಇನ್ನು ಇಲ್ಲಿ ಕುತ್ಕೊಂಡು ಕಿಷ್ಕಿಂದ ಬಿಟ್ಟು, ನಮ್ಮ ಅಮ್ಮನ್ನ ಬಿಟ್ಟು, ಅಪ್ಪನ್ನ ಬಿಟ್ಟು, ಊರೆಲ್ಲ ಬಿಟ್ಟು, ನನ್ನ ವಾನರ ಸೇನೆ ಬಿಟ್ಟು, ಅವ್ರ ಜೊತೆಲೆ ಆಡ್ಕೊಂಡು ಪಾಡ್ಕೊಂಡು ಮರಗಳು ಗಿಡಗಳು ಅಂತ ಆಡ್ಕೊಂಡಿರ್ಬೇಕಾದ್ರೆ ಇದು ಏನೋ ಬಂದು ಈ ಅಯೋಧ್ಯೆ, ಈ ಜನಗಳು, ಈ ನ್ಯಾಯ, ಈ ಲೆಕ್ಕಗಳು ಸಾಕಾಗ್ಬಿಟ್ಟಿದೆ ಅಂತ ಹನುಮರಿಗೆ. ನಮ್ಮ ಗತಿಗಳು ಹಂಗೆ ಆಗೋದು. ನಾವೆಲ್ಲ ಹನುಮರೆ ಕಪಿಗಳಾಗ್ಬಿಟ್ಟಿದ್ದೀವಿ ಈ ಸಿಸ್ಟಮ್ನಲ್ಲಿ. ಸಾಮಾನ್ಯರಿಗೆ ನ್ಯಾಯವಿಲ್ಲ, ಬರೆದಿಟ್ಕೊಂಡ್ಬಿಡಿ. ಸಾಮಾನ್ಯರಿಗೆ ನ್ಯಾಯವಿಲ್ಲ. ತುಂಬಾ ದುಡ್ಡಿರೋನ್ಗೆ, ಅಧಿಕಾರ ಇರೋನ್ಗೆ, ಬಲ ಇರೋನ್ಗೆ ಏನ್ ಬೇಕಾದ್ರೂ ನಡೆಯುತ್ತೆ ಮಕ್ಕಳು. ಏನ್ ಬೇಕಾದ್ರೂ ತಿರುಸಾಕ್ಬಿಡ್ತಾರೆ. ನಿಮ್ ಕಣ್ಮುಂದಡೆ ಏನೇನೋ ನಡೀತಿದೆ, ಯಾವ್ದಾವ್ದೋ ನಡೀತಿದೆ, ಅದು ನಿಮಗೆ ಗೊತ್ತಿದೆ. ಒಂದೇ ಡೊನಾಲ್ಡ್ ಟ್ರಂಪ್, ಅಲ್ಲಿ ಅವನ ಆರ್ಥಿಕ ಸ್ಥಿತಿ ಎಷ್ಟು ಅಂದ್ರೆ ನಮ್ಮ ಭಾರತಕ್ಕೂ ಒಂದು ಸಾಲ ಕೊಡ್ಬೇಕು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಭಾರತದಿಂದಲೂ ಸಾಲ ತಗೊಂಡಿದೆ ಅಮೇರಿಕ, ವಸ್ತುಗಳ ಮುಖೇನ, ಸರ್ವಿಸ್ ಮುಖೇನ ಎಷ್ಟು ಕೋಟ್ಯಂತರ ರೂಪಾಯಿ ಕೊಡಬೇಕು. ಬರೀ ನಮ್ಮ ಭಾರತಕ್ಕೆ ಅಷ್ಟೇ ಅಲ್ಲ, ಚೈನಾಗಂತೂ ಕೇಳಲೇಬೇಡಿ. ಅವನು ಜನ ಎಲ್ಲಿ ದಂಗೆ ಎದ್ದು ಬಿಡ್ತಾರೋ ಆ ಸಾಲ, ಬಡ್ಡಿ, ಇನ್ನೊಂದು ಅನ್ನೋಷ್ಟಲ್ಲಿ ನೋಡಿ ಅವನ್ ಏನ್ ಮಾಡಿದಾನೆ. ವೆನಿಜುವಾ ಮೇಲೆ ರಾತ್ರಿ ನುಗ್ಗಿ 40 ದಿನದಿಂದ ಒಂದು ಪ್ಲಾನ್ ಮಾಡಿ ಆ ದೊರೆನೆ ತಕೊಂಡ್ಬಂದ್ಬಿಟ್ಟಿದ್ದಾನೆ. ಈಗ ಪೆಟ್ರೋಲ್ ಇಷ್ಟು ಕಳಿಸ್ಬೇಕು ನಮಗೆ ದಿನಕ್ಕೆ ಅಂತ, ಫ್ರೀ. ಅಲ್ಲಿ ಎಷ್ಟು ಗೊತ್ತಾ ಪೆಟ್ರೋಲ್? 1 ರೂಪಾಯಿ ಕೂಡ ಇಲ್ಲ ಪೆಟ್ರೋಲ್. ಲೀಟರ್ 1 ರೂಪಾಯಿ ಮಕ್ಕಳೇ. ಮ್ಯಾಕ್ಸಿಮಮ್ 30 ರೂಪಾಯಿ, ಮ್ಯಾಕ್ಸಿಮಮ್ ಅಷ್ಟೇ. ನಮ್ಮ ದೇಶದಲ್ಲಿ 102 ರೂಪಾಯಿ. ವೆನೆಜುವೆಲಾ ಇಡೀ ಪ್ರಪಂಚದ ಅತ್ಯಂತ ಹೆಚ್ಚಿನ ಪೆಟ್ರೋಲ್ ಸಂಪತ್ತು ಹೊಂದಿರೋ ದೇಶ, ಆದ್ರೆ ಅತ್ಯಂತ ಬಡ ದೇಶ. ಅವನು ದುಡ್ಡು ಪ್ರಿಂಟ್ ಮಾಡಿ ಎಲ್ಲ ಹಂಚಿಬಿಟ್ಟಿದ್ದಾನೆ ಅವನು. ನೀವು ನಂಬೋಲ್ಲ, 1 ಲಕ್ಷ ರೂಪಾಯಿ ನಮ್ಮ ದೇಶದ 1,000 ರೂಪಾಯಿಗೂ ಸಮ ಇಲ್ಲ. 1 ಲಕ್ಷ ರೂಪಾಯಿ ತಗೊಂಡೋಗಿ ಕೊಟ್ರೆ 1,000 ರೂಪಾಯಿಂದ ಅಕ್ಕಿ ಬರುತ್ತಷ್ಟೇ. ವೆನೆಜುವೆಲಾದ ದುಡ್ಡು ಇವತ್ತು ನಮ್ಮ ಭಾರತ ದುಡ್ಡಿಗೆ ಕಂಪೇರ್ ಮಾಡಿದರೆ
ಅಂತ ಕೆಲಸ ಮಾಡಿಟ್ಬಿಟ್ಟಿದ್ದಾನೆ. ಅಷ್ಟು ದುಡ್ಡು ತಗೊಂಡು ಏನೇನು ಮಾಡ್ಬೋದಿತ್ತು ಗೊತ್ತಾ? ಫ್ಯಾಕ್ಟ್ರಿಗಳ ಡೆವಲಪ್ಮೆಂಟ್ ಮಾಡಬೇಕಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ ಕ್ರಿಯೇಟ್ ಮಾಡಬೇಕಿತ್ತು, ಎಜುಕೇಶನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡಬೇಕಿತ್ತು, ಡಾಕ್ಟರ್ಗಳನ್ನ ಕ್ರಿಯೇಟ್ ಮಾಡೋದು, ನರ್ಸ್ಗಳನ್ನ ಕ್ರಿಯೇಟ್ ಮಾಡೋದು. ದುಡ್ಡು ಅಷ್ಟು ಬಿದ್ದಿದೆ, ಬರ್ತಿದೆ ರೆವೆನ್ಯೂ. ಆತ ಮಾಡ್ತಿರೋ ರಫ್ತಿನ ದುಡ್ಡು ಅಷ್ಟು ಬರ್ತಿದೆ. ತಗೊಂಡು ಆ ಥರದ್ದು ಮ್ಯಾನುಫ್ಯಾಕ್ಚರಿಂಗ್ ಕ್ರಿಯೇಷನ್, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡಬೇಕಿತ್ತು. ಸುಮ್ಮನೆ ದುಡ್ಡು ಪ್ರಿಂಟ್ ಮಾಡಿ ಹಂಚೋದಲ್ಲ, ದುಡ್ಡು ಬರಬೇಕೀಗ. ಈ ಗ್ರೌಂಡ್ ಹೊಡಿಬೇಕು. ಮನಿ ಶುಡ್ ರೊಟೇಟ್ ಅಂತ ಹೇಳ್ತಾರೆ, ಅವ್ನು ಮಾಡೇ ಇಲ್ಲ. ಜನಗಳಿಗೆ ಇಲ್ಲದ್ದು ವೆನೆಜುವೆಲಾನಲ್ಲಿ ನೀವು ನಂಬಲ್ಲ ಮಕ್ಕಳೇ, ಇಲ್ಲದ ಈ ಥರ ಇವನು 3,000 ರೂಪಾಯಿ ಪೊಂಗಲ್ದು ಕೊಟ್ಟಿದ್ದಾನಲ್ವ, ಆ ಥರ ಪುಣ್ಯಾತ್ಮ DMK ಸ್ಟಾಲಿನ್ ಇದ್ದಾನಲ್ವಾ, 3,000 ರೂಪಾಯಿ ಪೊಂಗಲ್ಲು. ನೋಡಿ ಆ ಓಟ್ಗಳು ಹೆಂಗ್ ಬೀಳ್ತವೆ ಅನ್ನತಕ್ಕಂಥದ್ದು. ಅಲ್ಲಾಡಿಸ್ದಾಗೆ 3,000 ರೂಪಾಯಿ. ಮೇ ಜೂನಲ್ಲಿ ಎಲೆಕ್ಷನ್ ಅಲ್ಲಿ ಆ ರೀತಿ ಇಲ್ಲದ ಏನೇನೋ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ವೆನೆಜುವೆಲಾನಲ್ಲಿ. ಕೇಳಲೇಬೇಡಿ. ಜನಗಳು ಸೋಮಾರಿಯಾಗಿ ಮನೆಯಲ್ಲಿ ಬಿಟ್ಟಿ ಭಾಗ್ಯಗಳು, ಫುಲ್ ಬಿಟ್ಟಿ ಭಾಗ್ಯಗಳು. ಕ್ರಿಯೇಟೇ ಮಾಡಿಲ್ಲ ಒಂದು ಡಾಕ್ಟರ್ಗಳ ಸಿಸ್ಟಮ್. ಒಳ್ಳೊಳ್ಳೆ ಡಾಕ್ಟರ್ಗಳನ್ನ ಕರ್ಸ್ಕೊಂಡು ಅಲ್ಲಿ ಟ್ರೈನ್ ಮಾಡಿ ಆಸ್ಪತ್ರೆಗಳು ಡೆವಲಪ್ಮೆಂಟು, ಎಜುಕೇಶನ್, ಮೆಡಿಸನ್, ಆಮೇಲೆ ಅತಿ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ, ಸಂಪಾದನೆಯ ಸೃಷ್ಟಿ, ಆ ಮಿಲಿಟರಿ ಸಿಸ್ಟಮ್ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಬಿಟ್ಟಿ ಕೂತ್ಕೊಂಡು ತಿಂತಿದ್ದಾರೆ. ಏನೇನೂ ಅಲ್ಲ ಆ ರೆವೆನ್ಯೂ ಅಂತ ಕೆಲಸ ಮಾಡಿಟ್ಟಿದ್ದಾರೆ. ಈಗ ನೋಡಿ, ಕಡಿಮೆ ಅಂದ್ರು ಅದು ಎಷ್ಟು ಮಿಲಿಯನ್ ಗಟ್ಟಲೆ ಬ್ಯಾರಲ್ಲು ಪೆಟ್ರೋಲ್ ಈಗ ಕಳಿಸ್ಬೇಕು. ಹಂಗಾಮಿ ಅಧ್ಯಕ್ಷ ಆಗಿರ್ತಕ್ಕಂಥವಳಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಅವನಿಗೆ ಸಹಿಸ್ಲಿಕ್ಕಾಗಿಲ್ಲ. ಆ ಅಮ್ಮನೂ ಅವನ ಕಾಲಿಗೆ, ನಾನು ಬೇಕಾದ್ರೆ ನಾನು ನೊಬೆಲ್ ಪ್ರಶಸ್ತಿನೂ ಕೊಟ್ಬಿಡ್ತೀನಿ ಅಂತಿದ್ದಾಳೆ. ದಿಸ್ ಇಸ್ ವಾಟ್ ದ ಮೈಂಡ್ ಗೇಮ್. ಇಟ್ ಇಸ್ ನಾಟ್ ದ ಓನ್ಲಿ ವಾರ್ ಅಲ್ಲ, ಅದು ಜನಗಳನ್ನ ಡೈವರ್ಸ್ ಪಾಲಿಟಿಕ್ಸ್. ಈಗ ₹1 ಪೆಟ್ರೋಲ್ ಸಿಗುತ್ತಲ್ಲಪ್ಪ, ಅದು ಕೂಡ ಬಿಟ್ಟು ಯುದ್ಧ ಮಾಡಿರೋದ್ರಿಂದ ಕೊಳ್ಳೆ ಹೊಡೆದಾಕ್ಬಿಡ್ತಾನೆ ಅವನು. ಚೈನಾಗೆ ಕಡಿಮೆ ಅಂದ್ರು ಒಂದು ಲೀಸ್ಟ್ ಅಂದ್ರು ಒಂದು 50,000ದಿಂದ 60,000 ಕೋಟಿಯ ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾಡ್ತಿತ್ತು. ಅದಕ್ಕೆ ಕತ್ರಿ ಇಟ್ಟಿದ್ದಾನೆ, ಚೈನಾ ಬೆಳಿಬಾರ್ದು. ಚೈನಾ ಅಲ್ಲಿ ಸಿಕ್ಕಾಬಟ್ಟೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿಟ್ಟಿದೆ. ಕಡಿಮೆ ಅಂದ್ರು ಒಂದು 50,000-60,000 ಕೋಟಿ ತಗೊಬಂದು ದುಡ್ಡು ಹಾಕಿಟ್ಟಿದ್ದಾನೆ. ಅವನ್ ಸಾಲ ಕೊಟ್ಟಿದ್ದಾನೆ. ಇದೆಲ್ಲ ಮುಂದಾಲೋಚನೆ. ದೇರ್ ಇಸ್ ಎ ಪ್ಲಾನಿಂಗ್. ನೀವೆಲ್ಲ ಬರೀ ಅಡಿಕೆ ಮನೆಯಲ್ಲಿ ತರಕಾರಿಗೆ, ಸೊಪ್ಪಿಗೆ, ಮನೆಯವ್ರಿಗೆ ಹೇಳಿ ಗುರುಗಳೇ ಅಂತಾರೆ ಜ್ಯೋತಿಷ್ಯ. ಮನೇಲಿ ಕೂತ್ಕೊಂಡಿರೋ ಹೆಂಗಸರಿಗೆ ಹೇಳಿ ಗುರುಗಳೇ, ಈ ತರ ಎಲ್ಲ ಹೇಳ್ತಾರೆ. ಇದನ್ನೆಲ್ಲ ನೀವು ಯೋಚನೆ ಮಾಡ್ತಿಲ್ಲ, ಎಲ್ಲಿ ಬಂದು ನಿಲ್ಲುತ್ತೆ ಇದು ಅಂತ. ಇನ್ನೂ 4 ಗೋಡೆಲ್ಲೇ ಕೂತಿದ್ದೀರಿ. ಜ್ಯೋತಿಷ್ಯ ಅನ್ನೋದು ಅಲ್ಲಿವರೆಗೂ ನಾವು ಯೋಚನೆ ಮಾಡ್ತೀವಿ. ಏನಕ್ಕೂ ಇವನು ಮಾಡಿದ ಈ ಹುಚ್ಚ, ಏನೇನ್ ಮಾಡ್ತಾನೆ ಇವನು ಯೋಚನೆಗಳು ಎಲ್ಲಿಗೂ ದಾಟುತ್ತೆ ಅಂದ್ರೆ ನೋಡಿ, ಆಲ್ರೆಡಿ ಕೊಲಂಬಿಯಾ ಅವನು ಹೇಳ್ಬಿಟ್ಟಿದ್ದಾನೆ. ಅವನು ಇನ್ನೊಬ್ಬ ಡ್ರಗ್ ಮಾಸ್ಟರೇ. ಕೊಲಂಬಿಯಾ, ಮೆಕ್ಸಿಕೋ ಇವರೆಲ್ಲ ಬಂದ್ಬಿಟ್ಟು ನೆನಪಿಟ್ಕೊಳ್ಳಿ, ಡ್ರಗ್ ಸಾಮ್ರಾಜ್ಯದ ದೊರೆಗಳು. ಅಲ್ಲಿ ಯಗ್ಗ ಸಿಗುತ್ತೆ, ಕೇಳಲೇಬೇಡಿ. ಮೊನ್ನೆ ಗವಿ ಜಾತ್ರೆನಲ್ಲೂ ಗಾಂಜಾ ಘಾಟು ಹಿಡಿದಿಟ್ಟಿದ್ದಾರೆ. ಪೊಲೀಸವ್ರು 2-3 ಹಿಡ್ಕೊಂಡಿದ್ದಾರೆ. ಗಾಂಜಾ ಮಾರ್ತಿರೋರ್ನು ತಗೊಂಡಿರೋರ್ನು ಲೆಕ್ಕ ಹಾಕೊಳ್ಳಿ. ಅಲ್ಲಿಂದ ಇಲ್ಲಿಗೆ ಲೆಕ್ಕ ಅನ್ನತಕ್ಕಂಥದ್ದು. ಇವೆಲ್ಲ ಸೂಕ್ಷ್ಮವಾಗಿ ನಾವು ಜಾತಕ ಹಾಕೊಂಡು ಎಲ್ಲೆಲ್ಲಿ ಪ್ರಭಾವ ಬೀರುತ್ತೆ, ಯಾವ ಡಿಗ್ರಿಲಿ ಪ್ರಭಾವ ಬೀರುತ್ತೆ, ಈ ಕುಜ, ರಾಹು, ಶನಿ, ಏನೇನು ಗುರು ಬೇರೆ ವಕ್ರ, ಏನೇನು ತಂತ್ರಗಾರಿಕೆ ಈ ಒಂದು ಎಡವಟ್ಟು ವ್ಯಕ್ತಿಗಳು ಮಾಡ್ತಿರ್ತಾರೆ, ಅದು ಪ್ರಪಂಚದ ಮೇಲೆ ಯಾವ ರೀತಿ ಪ್ರಭಾವ, ಜನಸಾಮಾನ್ಯರ ಮೇಲೆ ಯಾವ ಪ್ರಭಾವ ಅನ್ನತಕ್ಕಂಥದ್ದು ಇವತ್ತು ನಡೀತಿರೋ ಸಿಸ್ಟಮ್. ಇಲ್ಲೂ ಅಷ್ಟೇ ಎಲ್ಲಾ ಕಡೆ ನೋಡಿ. ಹನುಮಂತನಿಗೆ ಬಿಡ್ಲಿಲ್ಲ, 25% ಡೀಲ್ ಮುಗೀತು. ಸರಿ, ಬಿಲ್ ಪಾಸು. ಏನ್ ಅದ್ಭುತವಾಗಿ ಉತ್ತರ ಕೊಡ್ತಾನೆ ಗೊತ್ತಾ? ತಕರಾರೇ ಇಲ್ಲ. ಎಂತ ತಕರಾರು ಗೊತ್ತಾ? ನಿನಗೆ ಸಂಜೀವಿನಿ ತರಲು ಹೇಳಿದಾಗ ರಾಮ ರಾಜ ಆಗಿರ್ಲಿಲ್ಲ. ಅವನ ಹೆಂಗ್ ಆರ್ಡರ್ ಮಾಡ್ಬೇಕಿತ್ತು, ಅದರಿಂದ ಬಿಲ್ ಪಾಸ್ ಮಾಡಲ್ಲ ಅಂತ ಹೇಳಿದ್ನಲ್ಲ ನೋಡಿ. ಕೇಸ್ ವರ್ಕರ್ ಅಲ್ಲೊಂತಿರುತ್ತೆ. ರಾಮ ಇರ್ಲಿಲ್ಲಪ್ಪ, ನಿಜಾನೇ. ಆದ್ರೆ ರಾಮರ ಚಪ್ಲಿಯಲ್ಲಿ ಕುಳಿತಿದ್ದು ಅದು ಅಧಿಕಾರ ಮಾಡ್ತಿತ್ತು. ಅಲ್ಲಿಗೆ ರಾಮನೇ ಮಾಡಿದಾಗೆ. ಸೊ ರಾಮರ ಆಜ್ಞೆಯೇ ನಡೆದಿರೋದು. ಸೊ ಫಸ್ಟ್ ಕ್ವಶನ್ ಇಸ್ ಡಿಸ್ಮಿಸ್ಡ್. ಫಸ್ಟ್ ಏನ್ ಹೇಳಿದ್ದ? ರಾಮ ರಾಜನೇ ಇರ್ಲಿಲ್ಲ ಅಲ್ಲಿ. ಯಾರೋ ಸಾಮಾನ್ಯರು ಹೇಳಿದ್ವಿ, ನೀನ್ ಮಾಡ್ಬಿಟ್ಟು ಬಂದು ಬಿಲ್ ತಗೊಬಂದು ಕೊಟ್ಬಿಟ್ರೆ ಬಿಲ್ ಪಾಸ್ ಮಾಡು ಅಂದ್ರೆ. ಈಗ ನೋಡಿ,
ಭರತನ ಕೈಯಲ್ಲಿ ರಾಮರ ಚಪ್ಪಲಿ ಇತ್ತಲ್ವ, ಆ ಚಪ್ಪಲಿಂತಾನೆ ಸಿಂಹಾಸನ ಮೇಲೆ ಇಟ್ಬಿಟ್ಟು ಅವನು ಬಿಡುದಿಲ್ಲ ಉಳ್ಕೊಬಿಟ್ಟಿದ್ದ ಹೊರಗಡೆ, ನಾನು ಊರಿಗೆ ಹೋಗಲ್ಲ ಅಯೋಧ್ಯೆ ಒಳಗಡೆ ರಾಮಚಂದ್ರ ಪ್ರಭು ಬರೋವರೆಗೂ ಅಂತ ಹೇಳ್ಬಿಟ್ಟು ರಾಜ್ಯವನ್ನ ನೋಡ್ಕೊಂಡವನು ಶತ್ರುಘ್ನ. ಅವನು ಕೂಡ ಜಟಾಧಾರಿಯಾಗಿ ಭರತ ಕೂತುಬಿಟ್ಟಿದ್ದ. ನಾನು ನಮ್ಮ ಅಣ್ಣನ ಹಾಗೆಯೇ ಅವನೊಂದು ಪರ್ಣಕುಟೀರ ಮಾಡ್ಕೊಂಡು ಅಯೋಧ್ಯೆ ಹೊರಗಡೆ ಕೂತ್ಕೊಬಿಟ್ಟಿದ್ದ. ನಾನು ಸಿಟಿ ಒಳಗಡೆ ಬರಲ್ಲ, ನಮ್ಮ ಅಣ್ಣನಿಗಿಲ್ಲದ ರಾಜ್ಯವ. ನೋಡಿ ಇಂಥ ಅಣ್ಣ ತಮ್ಮಂದ್ರಿದ್ರು. ಅತ್ತ ಲಕ್ಷ್ಮಣ ಅಣ್ಣನಿಗೋಸ್ಕರ ಹೋದ್ರೆ ಶತ್ರುಘ್ನ ಅಣ್ಣನಿಗೋಸ್ಕರ ಆಜ್ಞೆ ಮಾಡ್ತಾನೆ, ನೀನ್ ಹೋಗಿ ರಾಜ್ಯ ನೋಡ್ಕೋ ಅಲ್ಲಿ, ನಾನು ಇಲ್ಲೇ ಇರ್ತೀನಿ ಅಂತಾನೆ ಶತ್ರುಘ್ನ. ಶತ್ರುಘ್ನನಿಗೆ ಬೆಂಗಾವಲಾಗಿ ಭರತ, ಶತ್ರುಘ್ನ ಬಂದು ಭರತನಿಗೆ ತುಂಬಾ ಪ್ರಾಣ. ಅವನೋಗಲ್ಲಿ ನಿಂತಿರ್ತಾನೆ, ರಾಜ್ಯಭಾರದ ಒಂದು ಚುಕ್ಕಾಣಿ ನೋಡ್ಕೋತಾನೆ. ನಮ್ಮಣ್ಣ ಹೇಳಿದ ವೇದವಾಕ್ಯ ಅನ್ನತಕ್ಕಂಥ. ಅಲ್ಲಿದ್ದು ಪಾದಿಕೆಗಳು ಯಾರ್ದು? ರಾಮರ ಪಾದಿಕೆ. ಅಲ್ಲಿಗೆ ರಾಮರ ಪಾದಿಕೆ ಅಂದ್ರೆ ರಾಮರ ಹೇಳಿದ ಹಾಗೆ. ಓಕೆ, ನೀನ್ ಫಸ್ಟ್ ಕ್ವಶನ್ ಡಿಸ್ಮಿಸ್ಡ್. ಇನ್ನು ಎರಡನೇದು, ನಿನಗೆ ಡಿ ದರ್ಜನ್ ನೌಕರ, ನಿನಗೆ ವಾಯು ಮಾರ್ಗದಲ್ಲಿ ಹೋಗುವುದಕ್ಕೆ ಅನುಮತಿ ಇಲ್ಲ ಅನ್ನೋದು ನಿಜ. ಆದರೆ ತುರ್ತು ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಂತ ಬಂದಾಗ ನೀನು ನಿನ್ನಿಷ್ಟಕ್ಕೆ ಹೆಂಗಪ್ಪ ಹೋದೆ? ನೀನು ಡಿ ದರ್ಜನ್ ನೌಕರ, ನೀನು ಗುಮಾಸ್ತ, ನಿನಗೆ ವಾಯು ಮಾರ್ಗದಲ್ಲ ಹೋಗ್ಬಿಟ್ಟು ನೀನು ಎಕ್ಸ್ಟ್ರಾ ಕಾಸ್ಟಲ್ಲಿ ಹಾಕಿದ್ರೆ ಕೊಡಲ್ಲ ಅಂದವನು, ಬಿಲ್ ಪಾಸ್ ಮಾಡಲ್ಲ ಅಂದವನು ಈಗ ಹೇಳ್ತಿದ್ದಾನೆ. ನೋಡಿ, ನಮ್ಮ ಸರ್ಕಾರದ ಅಧಿಕಾರಿಗಳು ಮೊನ್ನೆಲ್ಲ ಸಸ್ಪೆಂಡ್ ಆಗಿದಾರಲ್ವಾ, ನೋಂದಣಾಧಿಕಾರಿಗಳು ತುಂಬಾ ರಿಜಿಸ್ಟ್ರೇಷನ್, ಸಾವಿರಾರು ಕೋಟಿದು ಜಮೀನುಗಳು ಏನೇನೋ ಮಾಡಿಬಿಟ್ಟಿದ್ದಾರೆ ಗೋಟಾಲ. ಲೂಪ್ ಒಳಗಡೆ ಲೂಪ್ ಹುಡುಕಿದ್ದಾರೆ. ಅದನ್ನ ತಹಶೀಲ್ದಾರ್ ಸಾಹೇಬರು, ಜಿಲ್ಲಾಧಿಕಾರಿಗಳು ಕಂಡಿಡಿದು ಹಾಕಿದ್ದಾರೆ. ಸಸ್ಪೆನ್ಷನ್ ಏನೋ, ಅವ್ರದ್ದು ಆಸ್ತಿ ಗೀಸ್ತಿ ಎಲ್ಲ ಸೀಸ್ ಮಾಡ್ತಾರೇನೋ ಪ್ರೂವ್ ಆಗ್ಬಿಡ್ತು ಅಂದ್ರೆ. ಅಷ್ಟೊತ್ತಿಗೆ ಎಲ್ಲಿ ಆಲ್ರೆಡಿ ಒಬ್ರು ನಿವೃತ್ತನೂ ಆಗ್ಬಿಟ್ಟಿದ್ದಾರೆ ಸ್ವಾಮಿ. ಈಗ ನೋಡಿ, ಇವನು ಬೆಂಚ್ ಕ್ಲರ್ಕ್ ಕೇಳ್ತಾನೆ, ನೀನು ಡಿ ದರ್ಜನ್ ನೌಕರ ನಿಜ, ವಾಯು ಮಾರ್ಗದಲ್ಲಿ ಹೋಗೋ ಆಗಿಲ್ಲ, ಆದರೆ ತುರ್ತು ಸಂದರ್ಭ ಬಂದಿದ್ದರಿಂದ ನೀನು ಹೋಗ್ಬಹುದು. ಆದ್ರಿಂದ ಈ ಎರಡನೇ ಕ್ವಶನ್ ಕೂಡ ಐ ವಿಲ್ ಡಿಸ್ಮಿಸ್ ಇಟ್. ಸೊ ನಿನಗೆ ಟಿ ಎ ಕೊಡಬಹುದು. ಎಮರ್ಜೆನ್ಸಿ ಪಾ, ನೀನು ಲಕ್ಷ್ಮಣನ ಜೀವ ಉಳಿಸ್ಬೇಕಾದ ಸಂದರ್ಭದಲ್ಲಿ ಟಾಂಗಲ್ಲೇ ಹೋಗ್ಬೇಕು, ಬಸ್ಸಲ್ಲೇ ಹೋಗ್ಬೇಕು, ಟ್ರೈನಲ್ಲೇ ಹೋಗ್ಬೇಕು ಅನ್ನೋದಿಲ್ಲ. ನೀನು ಎಮರ್ಜೆನ್ಸಿ ನೀನು ಖರ್ಚು ಮಾಡಿ ಹೋಗಿ ಬರ್ಬೋದು. ಸೊ ಅದರಿಂದ ನಾನು ಪಾಸ್ ಮಾಡ್ತೀನಿ. ಸರಿ, ಇನ್ನು ಮೂರನೇ ಪ್ರಶ್ನೆ, ನಿನಗೆ ಹೇಳಿದ್ದು ಏನು? ಸಂಜೀವಿನಿ ಮೂಲಿಕೆ ತಗೊಂಡ್ ಬಾ ಅಂತ. ನೀನು ಯಾಕೆ ಬೆಟ್ಟ ಎಕ್ಸ್ಟ್ರಾ ಕೆಲಸ ಮಾಡು ಅಂತ ಹೇಳಿದವ್ರು ಯಾರು? ನಿನಗೆ ಎಕ್ಸ್ಟ್ರಾ ಕೆಲಸ ಮಾಡಿದವ್ರು ಯಾರು? ಅದಕ್ಕೆ ನಾನು ಟಿ ಎ ಪಾಸ್ ಮಾಡಲ್ಲ ಅಂತ ಹೇಳಿದ್ದು. ಈಗ ಅವನೇ ಉತ್ತರ ಬರೀತಾನೆ ಶರ, ಯಾರು? ಬೆಂಚ್ ಕ್ಲರ್ಕ್. ನೋಡಪ್ಪ, ನೀನು ಜಿಯಾಲಜಿಸ್ಟ್ ಅಲ್ಲ, ಭೂಗರ್ಭ ಶಾಸ್ತ್ರಜ್ಞ, ಸಸ್ಯ ಶಾಸ್ತ್ರಜ್ಞ, ನಿನ್ ಮೂಲಿಕೆಗಳ ಬಗ್ಗೆ ಏನೂ ಗೊತ್ತಿಲ್ಲ. ನೋಡಿ, ನಿನಗೆ ಮೂಲಿಕೆಗಳ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ಏನ್ ಹೇಳಿದ್ರು? ಹೋಗ್ಬಿಟ್ಟು ಸಂಜೀವಿನಿ ತಗೊಂಡ್ ಬಾ ಅಂದ್ರು ಮೂಲಿಕೆನ. ನೀನ್ ಹೋದೆ, ನಿನಗೆ ಗೊತ್ತಾಗ್ಲಿಲ್ಲ, ನೀನೇನ್ ಮಾಡಿದ್ರೆ ಬೆಟ್ಟ ಅಂತಂದೆ ಅಷ್ಟೇ. ಅದರಿಂದ ನಿನ್ನ ಡಿ ಎನ್ನ ಪಾಸ್ ಮಾಡಬಹುದು. ಯಾಕಂದ್ರೆ ನೀನು ಇದು ಓದ್ಕೊಂಡಿಲ್ಲ. ನೀನು ಓದ್ಕೊಂಡಿದ್ದಿದ್ರೆ PhD ಮಾಡಿದ್ರೆ ಒಂದು 4 PhD ಅದ್ರಲ್ಲಿ ರಿಸರ್ಚ್ ಮೂಲಿಕೆಗಳ ಬಗ್ಗೆ, ಆಗ ನಿನಗೆ ಬಯೋಕೆಮಿಸ್ಟ್ರಿಯೋ ಏನೇನೋ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಥದ್ದು. ಸಸ್ಯಶಾಸ್ತ್ರ, ಮೂಲಿಕಾಶಾಸ್ತ್ರ, ಗ್ರಂಥಿಶಾಸ್ತ್ರ, ಇವುಗಳೆಲ್ಲ ನೀನು ಮಾಡ್ಕೊಂಡಿದ್ದು ಅದರಲ್ಲಿ ಹುಡುಕಿ ನೀನು ನೀಟಾಗಿ ಅದನ್ನ ಮಾತ್ರ ತಂದಿದ್ದ. ಅಂದ್ರೆ STD ರಿಲೀಸ್ ಮಾಡ್ತಿದ್ದೆ. ಆಗೇನಾದ್ರೂ ತಪ್ಪು ಮಾಡಿ ಬೆಟ್ಟ ತಂದಿದ್ರು ನಾವು ಕೊಡ್ತಿರ್ಲಿಲ್ಲ. ಆದ್ರೆ ನೀನು ಅದೆಲ್ಲ ಅಲ್ವಲ್ಲ, ನೀನು ಸಾಮಾನ್ಯ ಗುಮಾಸ್ತ. ನಿನಗೇನು ಹೇಳಿದ್ರೆ ತಗೊಂಡ್ ಬಾ ಅಂತ. ನೀನೇನ್ ಮಾಡಿದೆ? ನಿನ್ಗೆ ಅದೆಲ್ಲ ಗೊತ್ತಿಲ್ದಿರೋದ್ರಿಂದ ಬೆಟ್ಟನೆಲ್ಲ ಕಿತ್ಕೊಂಡು ತಗೊಂಡ್ ಬಂದ್ಬಿಟ್ಟೆ. ಅದನ್ನು ನೀನು ಟಿ ಎ ರಿಲೀಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಟಿ ಎ ರಿಲೀಸು 25% ಕಮಿಷನ್. ಇಲ್ಲ 40% ಸುಮ್ಮನೆ. ಇನ್ನೂ ಕೆಲವರು ಹೇಳ್ತಾರೆ 70% ಅಂತ. ಅಲ್ಲಿಗೆ ಬಂದು ನಿಂತಿದೆ ಅಂತ. ರಾಮರ ಕಾಲಕ್ಕೆ 25%, ಕೃಷ್ಣರ ಕಾಲಕ್ಕೆ 8%. ನೀವೇ ಲೆಕ್ಕ ಹಾಕೊಳ್ಳಿ. ಇನ್ನು ನಮ್ಮ ಕಾಲಕ್ಕೆ ನಿಮ್ಮ ಕಾಲಕ್ಕೆ ಇನ್ನೆಷ್ಟೆಷ್ಟು ಪರ್ಸೆಂಟ್ಗಳು ಹೋಗ್ತಿದ್ದೆ, ಲವಲಭ ಅಂತ ಪಡ್ಕೊತಿದ್ದಾರೆ. ಸ್ವಾಮಿ ಎಲ್ಲಿ ಸ್ವಾಮಿ ನಮ್ದು ಕೆಲ್ಸದ್ದು ಮಾಡಿದ್ದು ಅಂತ ಅಲಿತಲೇ ಇದ್ದಾರೆ. ಇದು ಯುಗ. ಹನುಮಂತನಿಗೆ ಲೆಕ್ಕಾಚಾರ ಬಿಟ್ಟಿಲ್ಲ. ಇನ್ನು ನಮ್ಮದು ನಿಮ್ಮದು ಇನ್ನೆಲ್ಲಿ? ಇನ್ನು ನಿಮ್ಮ ಅರ್ಥಗಳಿಗೆ, ಅನರ್ಥಗಳಿಗೆ, ಅಪಾರ್ಥಗಳಿಗೆ ಬಿಟ್ಟಿದ್ದು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ.
ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹನುಮಂತರಿಗೆ ಹೀಗಿರ್ಬೇಕಾದ್ರೆ ಇದೊಂದು ಕಾಲ್ಪನಿಕ ಕತೆ, ದಯಮಾಡಿ ಅದನ್ನು ಅಪಾರ್ಥವಾಗಿ ತಗೋಬೇಡಿ. ಇವತ್ತಿನ ಸುತ್ತಮುತ್ತ ನಡೀತಿರ್ತಕ್ಕಂಥ ಈ ಒಂದು ಪ್ರಬೋಧಗಳು ನಮ್ಮನ್ನ ಹೇಗೆಲ್ಲ ಸುಲಿಗೆ ಮಾಡ್ತಿದೆ. ರಾಮಭಕ್ತ ಹನುಮಂತರಿಗೆ TA ಕಮಿಷನ್ನು. ಇನ್ನು ನಮ್ಮ ಕತೆ ಸಾಮಾನ್ಯ ಮನುಷ್ಯರು ಯೋಚನೆ ಮಾಡಿ ನೋಡಿ. ಈ ಯುಗದಲ್ಲಿ ಇದೆಲ್ಲ ಆಗೋ ಮಾತಾ? ಯೋಚನೆ ಮಾಡಿ ನೋಡಿ. ಇಲ್ಲೆಲ್ಲೋ ಒಂದು BSNL ಲೇಔಟ್ ಅಂತ ಮಾಡ್ತಿದ್ದಾರೆ ದೇವನಹಳ್ಳಿ ಹತ್ರ. ಆಮೇಲೆ ಟೆಲಿಕಾಂ ಲೇಔಟ್ ಅಂತ ಮಾಡ್ತಿದ್ದಾರೆ. ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟಿದ್ರೆ ಮನೆ ಯಾರು ಹೇಳಿದ್ರು ವಕೀಲರು ನನಗೆ, ಗುರುಗಳೇ ಯಾರನ್ನೂ ಕೊಂಡ್ಕೋಬೇಡಿ ಅಂತ ಹೇಳಿ. ಯಾಕೆ ಅಂದ್ರೆ 3 ಇಲ್ಲ 4 ಕಂತು, 1000 ರೂಪಾಯಿ ಸ್ಕ್ವೇರ್ ಫೀಟ್. ಅಲ್ಲಿಗೆ 1200 ರೂಪಾಯಿ ಅಂದ್ರೆ 12 ಲಕ್ಷ. ಮೊದಲನೇ ಕಂತು 3 ಲಕ್ಷ ಕಟ್ಬಿಟ್ಟು ಬುಕ್ ಮಾಡ್ಕೋಬೇಕು. ಮತ್ತೊಂದು ವರ್ಷ 3 ಲಕ್ಷ. 3 ವರ್ಷದಲ್ಲಿ ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರಂತೆ. ಅದು ಸೊಸೈಟಿ ಅಂತ. ಅದರಲ್ಲಿ ಯಾರಿಗೆ ಬರುತ್ತೋ ಕೊಡ್ತೀವಿ, ಬರೆದಿದ್ದವರು ದುಡ್ಡು ವಾಪಸ್ ಕೊಡ್ತೀವಿ. ಸರಿ, ಅದೆಲ್ಲ ಅಲ್ಲಿ ಇವತ್ತು ಓಡ್ತಿರೋದು 4000 ರೂಪಾಯಿ ಅಡಿ ಓಡ್ತಿದೆ ಗುರುಗಳೇ. ದೇವನಹಳ್ಳಿನಲ್ಲಿ ಅಡಿ ಅಲ್ಲಿಗೆ 50 ಲಕ್ಷ ಆಯ್ತು ಹೆಚ್ಚು ಕಡಿಮೆ. ಇವ್ರು ಹೆಂಗ್ 12 ಲಕ್ಷಕ್ಕೆ ಕೊಡ್ತಾರೆ? ಒಂದು. ಎರಡನೇದು 5 ವರ್ಷದಿಂದ ಬೋರ್ಡ್ ಹಾಕೊಂಡಿದ್ದಾರೆ, ಇವತ್ತಿಗೂ ಸೈಟ್ ಮಾರ್ಕಿಂಗ್ ಆಗಿಲ್ಲ. ನಿಮಗೆ ಇದೇ ಸೈಟು, ಇದು ನಿಮ್ಮದು ಅಂತ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿ ಕೊಡುವುದಿಲ್ಲ. ಏನಪ್ಪ ಆಯ್ತು ಕೇಳಿ ನಾನು ದಂಗಾಗ್ಬಿಟ್ಟೆ. ಹೌದು, 12 ಲಕ್ಷಕ್ಕೆ ಸೈಟ್ ಬರಲ್ಲ ಗುರುಗಳೇ. ಅಲ್ಲಿ ಎಕರೆ ಇವತ್ತು ದೇವನಹಳ್ಳಿನಲ್ಲಿ 5 ಕೋಟಿ ಮೇಲೆ ಇದೆ. ಸಾಧ್ಯವಿಲ್ಲ, 4 ಕೋಟಿ ಕೆಳಗಡೆ ಇಲ್ಲ. ಹೇಳ್ತಾನೆ ನಾನು 300 ಎಕರೆ ತಗೊಂಡಿದ್ದೀನಿ, 1000 ಎಕರೆ ತಗೊಂಡಿದ್ದೀನಿ. ಅದೆಲ್ಲ ಆಗೋ ಮಾತಲ್ಲ. ನಿಮ್ ದುಡ್ಡು ಅವನ ಅಕೌಂಟಿಗೆ ಸುಮ್ಮನೆ ಹೋಗ್ತಿದೆ. ಈ ತರದ ವಿಚಾರಗಳನ್ನೆಲ್ಲ ಹೇಳಿ ಜನಗಳನ್ನ ಮೋಸ ಮಾಡ್ತಿದ್ದಾರೆ. ಇನ್ನು ಕೋರ್ಟ್ಗೆ ಅಲ್ದಾಡೋದೆ, ಅದು ಬಂದು ಅದು ನಡೆದು ಈ ಗುರು ಟೀ ಕತೆ, ಆಮೇಲೆ ಇನ್ನು ಏನೇನೋ ನಡೆದಿದ್ದಾವೆ. ಜನಗಳ ದುಡ್ಡನ್ನ ತಗೊಂಡು ಮಾಡಿರ್ತಕ್ಕಂಥದ್ದು. ಈ ತರದ್ದು BSNL ಹೆಸರಲ್ಲಿ, ಟೆಲಿಕಾಂ ಲೇಔಟ್ ಹೆಸರಿನಲ್ಲಿ ಒಂದು ಸೊಸೈಟಿ ಮಾಡಿಕೊಂಡು ನಿಮಗ್ ಸೈಟ್ ತೋರ್ಸಲ್ಲ. ಇದೆಲ್ಲ ಇದು ಎಲ್ಲೆಯ ಸೈಟು ನಿಜವಾಗ್ಲೂ ನೀವು ನಂಬಲ್ಲ. ನಾನು ನನ್ನ ಅಕ್ಕ ತಂಗಿರಿಗೆ ಇರ್ಲಿಕ್ಕೆ ಒಂದು ಮನೆ ಇಲ್ಲ, ಜಾಗನೂ ಇಲ್ಲ. ಪುಟಾಣಿ ಮಕ್ಕಳು ಅವರು, ತಾಯಂದ್ರು ನನ್ನ ಹತ್ರ ಯಾವತ್ತೂ ಬಯಸ್ದವ್ರಲ್ಲ. ಏನೋ ಒಂದು ಲೋನ್ ಮಾಡಿ ತಗೊಳ್ಳೋಣ, ಪೇಪರ್ ಕೊಡ್ರಿ ಅಂತ ಕೇಳಿದ್ರೆ ಪೇಪರು ಇಲ್ಲ. ಯಾವುದೋ ಒಂದು ತೋರಿಸ್ತಾನೆ. ನಾವು ರಿಜಿಸ್ಟರ್ ಮಾಡ್ಬೇಕಂದ್ರೆ ಎಲ್ಲಿ? ಅಕ್ಕ ತಂಗಿರಿಗೆ ಏನೋ 1-2 ಲಕ್ಷ ಕಟ್ಬಿಟ್ಟು ಮಿಕ್ಕಿದ ಕಂತಲ್ಲಿ ಕಟ್ಕೊಂಡು ಹೋಗೋಣ, ಲೋನ್ ಒಂದು ಮಾಡಿಬಿಟ್ಟು ಅನ್ನತಕ್ಕಂಥದ್ದು. ಓಡಾಡಿ ನೋಡ್ಕೊಂಡು ಬಂದ್ರೆ ನಮ್ ಗುರುಗಳು ಹೇಳಿದಾಗ ನಾನು ಶಾಕು. ಏನ್ ತಲೆ ಕೆಟ್ಟಿದೆಯಾ ಗುರುಗಳೇ? ಮತ್ತೆ ನೀವು ಹೋಗಿ ಸಿಕ್ಕಾಕೊಳ್ಳೋದೇ ಆಗುತ್ತೆ. ಇದೇ ತರ ಇದು ಒಂದು ಹಗಲು ದರೋಡೆ ಆಗುತ್ತಿದೆ. ದಯಮಾಡಿ ಈ ತರ ಸೊಸೈಟಿಗಳ ಹೆಸರಿನಲ್ಲಿ, ಈ ತರ ಬೆಂಗಳೂರು ಸುತ್ತಮುತ್ತ BSNL ಲೇಔಟ್ ಅಂತ, ಟೆಲಿಕಾಂ ಲೇಔಟ್ ಅಂತ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಿರ್ತಾರೆ. ದಯಮಾಡಿ ಒಳ್ಳೆ ವಕೀಲರ ಹತ್ರ ಹೋಗಿ ಕೇಳಿ, ಎಕ್ಸ್ಪರ್ಟ್ ಹತ್ರ ಹೋಗಿ. ಒಂದು 5,000 ಅಲ್ಲ 10,000 12 ಲಕ್ಷ ಹೋಗೋ ಜಾಗದಲ್ಲಿ ಬೆಟ್ರ ಒಂದು 12,000 ರೂಪಾಯಿ 1% ಅಂತ ಅನ್ಕೊಳ್ಳಿ. 1% ಹೋಗೋದು ಬೆಟ್ರ. 15,000 ಹೋಗ್ಲಿ, 20,000 ಹೋಗ್ಲಿ ಸ್ವಾಮಿ, 50,000 ಹೋಗ್ಲಿ, ಖರ್ಚು ಮಾಡಿಸಿ ಕೇಳಿ. ಪೇಪರ್ಸ್ ಪಕ್ಕಾ ಇದೆಯಾ? ಲೋನ್ ಸ್ಯಾಂಕ್ಷನ್ ಆಗುತ್ತಾ? ಕೆಲವು ಬ್ಯಾಂಕ್ಗಳಂತೂ ಇಷ್ಟಕ್ಕೂ ಲೋನ್ ಕೊಟ್ಬಿಡ್ತಾರೆ. ನಿನ್ನಿಷ್ಟ ಸುತ್ಕೋ ಹೋಗುವಂತ ಲೋನ್ ಎಲ್ಲ ತಗೊಂಡು ಆಮೇಲೆ ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಕೈ ಎತ್ತಾರೆ. ನೆನ್ಪಿಟ್ಕೊಳ್ಳಿ, ಬ್ಯಾಂಕ್ಗಳು ಕೂಡ ಮೋಸವೇ. ದಯಮಾಡಿ ಹೇಳ್ತಾನೆ, ಈ ತರದ್ದೆಲ್ಲ ನಡೀತಿದೆ. ಸರ್ಕಾರಗಳು ಕುತ್ಕೊಂಡು ಯಾರು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಯಾವ ವಿರೋಧ ಪಕ್ಷನೂ ಮಾತಾಡ್ತಿಲ್ಲ, ಯಾವ ಆಡಳಿತ ಪಕ್ಷನೂ ಮಾತಾಡ್ತಿಲ್ಲ. ಇಂಥ ಒಂದು ಸಂಸ್ಥೆಗಳನ್ನ ಅರೆಸ್ಟ್ ಮಾಡ್ತಿಲ್ಲ. ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ಲಕ್ಷಾಂತರ ರೂಪಾಯಿ ಅದು ನಿಮ್ಮ
ಹಗಲು ರಾತ್ರಿ ಬೆವರು ಸುರಿಸಿ ರಕ್ತ ಸುರಿಸಿ ಒಂದೊಂದು ರೂಪಾಯಿ ಎತ್ತಿಟ್ಟಿರ್ತೀರಿ. 3 ಲಕ್ಷ ಕಟ್ಟಿಸ್ಕೊಳ್ಳೋದಂತೆ, ಜಾಗ ತೋರಿಸ್ತಿಲ್ಲ, ಪೇಪರ್ ನಿಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಇಲ್ಲ, ಯಾವ ಜಾಗ ಅಂತ ಗೊತ್ತಿಲ್ಲ, ಅದಕ್ಕೊಂದು ಪರ್ಮಿಷನ್ ಬಂದಿದೆಯಾ ಗೊತ್ತಿಲ್ಲ. ಇದು ನಡೀತಿದೆ. ಸುಮಾರು 5-6 ವರ್ಷದಿಂದ ಬೋರ್ಡ್ಗಳು ಹಾಕೊಂಡು ಇಲ್ಲಿ ಸುತ್ತಮುತ್ತ ಅದು 5-6 ವರ್ಷ ಮೇಲೆ ಆಗಿದೆ. ಇನ್ನೂ ಜಾಸ್ತಿ ಆಗಿದೆ. ಅದು ಎಷ್ಟು ಜನರ ಹತ್ರ ದುಡ್ಡು ತಗೋಬಿಟ್ಟಿದಾರೋ. 5 ವರ್ಷದ ಹಿಂದ್ಗಡೆನೂ 1000 ರೂಪಾಯಿ, ಈಗಲೂ 1000 ರೂಪಾಯಿ ಹಾಕೊಂಡಿದ್ದಾನೆ ಬೋರ್ಡ್. ಇಲ್ಲಿ ನನ್ನ ಆಫೀಸ್ ಹತ್ರ ಬೋರ್ಡ್ ಇದೆ, BSNL ಲೇಔಟ್, ಟೆಲಿಕಾಂ ಲೇಔಟ್ ಸೊಸೈಟಿ 999. ಏನೋ ಇದಿದೆಯಾ ಹೀಗ? ಹೌದೇನೋ ಇಷ್ಟು ದೊಡ್ಡದಾಗಿ ಮಾಡಿರ್ತಾರೆ. ನಮ್ಮಂಥವ್ರಿಗೆ ಏನ್ ಗೊತ್ತಿದೆ? ಇದೆಲ್ಲ ತಿಳ್ಕೊಂಡಿರ್ತೀವ. ನಮ್ಗೆ ಸಾಮಾನ್ಯರು ಹಿಂಗೆಲ್ಲ ಮಾಡ್ತಾರೆ ಅಂತ ಕರ್ಕೊಂಡು ಹೋಗ್ತಾನೆ. ಅದು ಗಾಡಿನಲ್ಲೇ. ಎಲ್ಲೆಲ್ಲೋ ಸದಾಶಿವನಗರದ ಹತ್ರ ಆಫೀಸ್ ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲೋ ಹೆಬ್ಬಾಳದ ಹತ್ರ ದೊಡ್ಡದಾಗ ಆಫೀಸ್ ಮಾಡ್ಕೊಂಡಿದ್ದಾರೆ. ದೊಡ್ಡದಾಗ ಕಾರಲ್ಲಿ ನಿಮ್ಮನ್ನ ಜಮ್ ಅಂತ ಕರ್ಕೊಂಡು ಒಂದು ಜ್ಯೂಸು ಇನ್ನೊಂದು ಅಂತ ಹೇಳ್ಬಿಟ್ಟು, ಮಕ್ಕಳೇ ದಯಮಾಡಿ ಅವ್ರು ಕರೆಕ್ಟ್ ಇದ್ರೆ ಫ್ಯಾಂಟಾಸ್ಟಿಕ್. ಭೂಮಿ ತಗೊಳ್ಳೋವಾಗ ದಯಮಾಡಿ ಹೇಳ್ತಾನೆ, ನಿಮ್ ಕಷ್ಟಾರ್ಜಿತ ದುಡ್ಡು ಬೆಂಗಳೂರಲ್ಲಿ ಇವತ್ತು 12 ಲಕ್ಷದ್ದು ಸಿಗುತ್ತೆ ಅಂದ್ರೆ ಅದು ದೇವನಹಳ್ಳಿಗೆ ಮೆಟ್ರೋ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನೊಂದು 3-5 ವರ್ಷದಲ್ಲಿ ಮೆಟ್ರೋ ಬಂದ್ಬಿಡುತ್ತೆ. ಹೈಲಿ ಇಂಪಾಸಿಬಲ್. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾವ ಸರ್ಕಾರಗಳು ಬರೋಲ್ಲ. ಅಂಥವ್ರು ಏನ್ ಮಾಡ್ತಾರೆ ಗೊತ್ತಾ? ದೊಡ್ಡ ದೊಡ್ಡ ಲಾಯರ್ಗಳನ್ನ ಇಟ್ಕೋತಾರೆ, ದುಡ್ಡು ಖರ್ಚು ಮಾಡ್ತಾರೆ, ಬೇಲ್ ಮೇಲೆ ಓಡಾಡ್ಕೊಂಡಿರ್ತಾರೆ. ಅದು ಮುಗಿಯುವಷ್ಟರಲ್ಲಿ ಈ ಜನ್ಮ ಇಲ್ಲ. ಮೊನ್ನೆ ಒಂದು 80 ವರ್ಷದ ಕೇಸ್ ರಿಸಾಲ್ವ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, 89 ವರ್ಷದ ಕೇಸು ರಿಸಾಲ್ವ್ ಆಗಿದೆ. ಅಷ್ಟು ವರ್ಷದಿಂದ ನಡೀತಿದೆ. ಮುತ್ತಾತನ ಕಾಲದ ಕೇಸ್ ಅದು. ಮರಿ ಮೊಮ್ಮಕ್ಕಳು ಗೆದ್ದಿದ್ದಾರೆ. ಇಂಥದ್ದೆಲ್ಲ ನಡೆಯುತ್ತೆ ಮಕ್ಕಳೇ, ಇಂಥದ್ದೆಲ್ಲ ನಡೆಯುತ್ತೆ. ಮೊನ್ನೆ ನೋಡಿ ಹೈದರಾಬಾದಲ್ಲಿ ಅಂತ ಅನ್ಕೋತೇನೆ, ಎಲ್ಲೋ ಸುತ್ತಮುತ್ತ ರೋಡ್ ಅಗಲ ಮಾಡ್ಬೇಕಾದ್ರೆ ಯಾಕೋ ಇಬ್ಬಂದಿ ಇದೆಯಲ್ಲ ಅಂತ ಮ್ಯಾಪ್ ತೆಗೆದು ನೋಡಿದ್ರೆ ಬರೀ ಮನೆಗಳು, ಅಪಾರ್ಟ್ಮೆಂಟ್ಗಳು. ನೆನ್ಪಿಡಿ, 1994ರಿಂದ ಅದು ಪಾರ್ಕ್ಗೆ ಸೇರಿರೋ ಜಾಗ ಒಬ್ಬ ಮಾಡಿದನ. ಒಂದು ಕಡಿಮೆ ಅಂದರು ಒಂದು 50-60 ಮನೆ ಕಟ್ಟಿ ಬಾಡಿಗೆಗೆ, ಲೀಸ್ಗೆ ಎಲ್ಲ ಬಿಟ್ಟಿದ್ದಾನೆ. 30 ವರ್ಷದಿಂದ 1994-95 ಇಂದ ತಿಂತಿದ್ದಾನೆ. ಯಾಕೆ? ಅದಕ್ಕೆ ನಂಬರ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ರೆಸಿಪ್ಟ್ಗಳಿದಾವೆ, ಎಲ್ಲ ಇದೆ. ಯಾರು ಕೊಟ್ಟಿರೋದು ನೋಡಿ? ಇಂಥ ಬೆಂಚ್ ಕ್ಲರ್ಕ್ಗಳು ಲೂಪ್ ಹೋಲ್ ಹುಡ್ಕೋದ್ರಲ್ಲಿ ಇರ್ತಾರೆ. ಪಾರ್ಕ್ ಜಾಗದಲ್ಲಿ ಅಗಲ ಮಾಡೋಣ ಅಂತ ನೋಡಿದ್ರೆ, ಹಳೆ ಮ್ಯಾಪ್ ತೆಗೆದು ನೋಡಿದ್ರೆ ಅಲ್ಲಿ ಏನೂ ಇಲ್ಲ, ಅಲ್ಲಿ ಪಾರ್ಕ್ ಇರಬೇಕು. ಇವನ್ನ ಕಟ್ಟಿ ಬಾಡಿಗೆ 30 ವರ್ಷದಿಂದ ತಿಂತಿದ್ದಾನೆ. ಲಕ್ಷಗಳ ಬಾಬತ್ತಲ್ಲಿ ಒಡಗ್ಬಿಟ್ಟಿದ್ದಾನೆ. ಅಲ್ಲಿರೋರ್ ಗತಿ ಏನು ಹೇಳಿ? ಡೆಮಾಲಿಷನ್ಗೆ ಹೋಗಿದ ತಕ್ಷಣ ಅವರು ಅಮ್ಮಮ್ಮ ಅಪ್ಪಪ್ಪ, ಕೆಲವರಂತೂ ಲೀಸ್ಗೆ ಹಾಕೋಬಿಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾನೆ. ಮಕ್ಕಳೇ, ನಿಮ್ಮ ಬೆವರಿನ ದುಡ್ಡು ಪ್ಲೀಸ್ ಚೆಕ್, ನಾಟ್ 10 times. ತುಂಬಾ ಒಂದು ಕ್ರಿಮಿನಲ್ ಮೈಂಡ್ ಆಗಿ ಮೋಸ ಮಾಡೋರು ಶುರು ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಲ್ಲ, ಎಲ್ಲಾ ಮನುಷ್ಯನಿಗೂ ಒಂದ್ಸೂರು ಜಾಗ ಇದ್ರೆ ಸಾಕು ಅನ್ನತಕ್ಕಂಥದ್ದು. ದಯಮಾಡಿ ಜಾಗ್ರತೆ ಅಂತ ಹೇಳ್ತಾ, ಚಿತ್ತಾ ನಕ್ಷತ್ರ ಅಷ್ಟಮಿ ಇರೋ ಸತ್ಯಗಳೆಲ್ಲ ಹೇಳ್ತಿದ್ದೇನೆ. ನಡೀತಿರೋದೆಲ್ಲ ಸುತ್ತಮುತ್ತ ಏನ್ ನಡೀತಿದೆ ಅಂತ ತಿಳ್ಕೊಳ್ಳಿ. ನಿಮಗ್ ಗೊತ್ತಿದೆ, ನನಗ್ ಗೊತ್ತಿಲ್ಲವೇನು? 100% ನನಗ್ ಗೊತ್ತಿಲ್ಲ ಹಿಂಗೆಲ್ಲ ಇರುತ್ತಾ ಅಂತ. ಅದೇ ನಿಮಗಳ ಜೊತೆ ಹಂಚ್ಕೊಳ್ತಾ ನಾನು ಸ್ವಲ್ಪ ಜ್ಞಾನ ಬೆಳೆಸ್ಕೋತಿದ್ದೇನೆ, ನಿಮ್ ಕೈ ಮುಗಿತಿದ್ದೇನೆ. ಮೇಷರಾಶಿ, ಈ ವಾರ ಬ್ಯೂಟಿಫುಲ್ ವಾರ. ಬಿಸ್ನೆಸ್ ಇರ್ಬೋದು, ರಾಜಕೀಯ ಇರ್ಬೋದು, ಸರ್ಕಾರದ ಕೆಲಸ ಕಾರ್ಯಗಳಿರ್ಬೋದು, ಪ್ರಾಜೆಕ್ಟ್ಗಳಿರ್ಬೋದು, ಮೆಷಿನರಿ ಇರ್ಬೋದು, ಗೋಡೌನ್ಸ್ ಇರ್ಬೋದು, ಕಲಾ ಮಾಧ್ಯಮ ಇರ್ಬೋದು, ದಿಟ್ಟತನ, ಶಕ್ತಿ. ಅದರಲ್ಲೂ 11ನೇ ಮನೆಯಲ್ಲಿ ರಾಹು ಪ್ರಬಲವಾಗಿ ಕೂತಿದ್ದಾನೆ. ಬ್ಯೂಟಿಫುಲ್. ದಾನ ಧರ್ಮ ಪೂಜೆ, ನೀವು ಧರ್ಮವಂತರಾಗಿ ನ್ಯಾಯವಂತರಾಗಿ ಇರತಕ್ಕಂಥವರಿಗೆ ಅಧಿಕಾರ ಒದ್ದುಕೊಂಡು ಬರುತ್ತೆ. ಅಂಥದ್ದೊಂದು ಸ್ಥಾಯಿ ಸಮಯ ಈ ಸಂಕ್ರಾಂತಿಗೊಂದು. ಸಂಕ್ರಾಂತಿ ಭಾವ ಮೇಷರಾಶಿ, ಮೇಷ ಲಗ್ನದವರಿಗೆ ಬ್ಯೂಟಿಫುಲ್ ಜರ್ನಿ ಈ ವಾರ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ದಶಾಭುಕ್ತಿಗಳು, ಅದರಲ್ಲೂ ವಿಶೇಷವಾಗಿ ಸೂರ್ಯ ದಶೆ, ಚಂದ್ರ ದಶೆ, ಕುಜ ದಶೆ, ರಾಹು ದಶೆ. ರಾಹು ಏನಾದರೂ ಗುರುಸಾರದಲ್ಲಿದ್ದು, ನಿಮ್ಮ ಜಾತಕದಲ್ಲಿ ರಾಹು ಪ್ರಬಲವಾಗಿತ್ತು, ನಿಮ್ಮನ್ನು ತಡೆಯೋರೇ ಇರಲ್ಲ ಮಕ್ಕಳೇ. ಅದಕ್ಕೆ ಹೇಳುದು, ಗ್ರಹಗಳು ಬರ್ತಲೇ ಇರ್ತವೆ ನಮ್ಮ ಸುತ್ತಮುತ್ತ, ಒಳ್ಳೆಯವರು ಬರ್ತಾರೆ.
ನಮಗೆ ಅನುಭವಿಸೋ ಯೋಗ ಇರಬೇಕು, ತಗೊಳ್ಳೋ ಒಂದು ಛಾತಿ ಇರಬೇಕು, ಯೋಗ್ಯತಾ, ಯೋಗ, ಟೈಮ್. ಅವ್ರು ಬಂದಿರ್ತಾರೆ, ನಾವು ಆ ಟಿಕೆಟು, ಆ ಬಸ್ಸು, ಅವತ್ತು ಎಕ್ಸಾಮು ನಾನು ಇವತ್ತಿಗೂ ಮರೆಯೋಲ್ಲ. ನನಗೆ 300 ರೂಪಾಯಿ ದುಡ್ಡಿರ್ಲಿಲ್ಲ ಮಕ್ಕಳೇ. ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ನಾನು ಹೋಗಿ ಡೆಲ್ಲಿನಲ್ಲಿ ಕೊಟ್ಟು ಬರ್ಬೇಕು. ನಾನು ಪಾಸ್ ಆಗ್ತೇನೆ 100%. ಆವತ್ತಿನ ಕಾಲಕ್ಕೆ ಕರ್ನಾಟಕದಲ್ಲಿ 2ನೇ ನಂಬರ್ ನನ್ನ ನಂಬರ್, ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ. ಯಾವ ಸಬ್ಜೆಕ್ಟ್ ಅಂತ ಹೇಳೋದು ಬೇಡ. ಸೊ ಆವತ್ತಿಗೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ 100%, ಒಂದು ಸ್ಟೆನೋಗ್ರಾಫರ್ ಜಾಬ್. ಫಿಟ್ಟೆ ಅದು, ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿಲ್ಲ, ನೆನಪಿಲ್ಲ. 300 ರೂಪಾಯಿ ಇಲ್ಲ, ಏನ್ ಮಾಡಿದ್ರೂ ಆಗ್ಲಿಲ್ಲ. ಆ ಕಾಲಕ್ಕೆ ಮನೆಯಲ್ಲಿ 30 ರೂಪಾಯಿ ಹೊಂದಿಸ್ಕೊಡೋದು ದೊಡ್ಡ ಕಷ್ಟ. ಅಪ್ಪನಿಗೆ ಒಂದು 30 ರೂಪಾಯಿ ಇಲ್ಲ 40 ರೂಪಾಯಿ ಸಂಬಳ. ಎಲ್ಲಿಂದ ಹೊಂದಿಸ್ತಾನೆ ಅಪ್ಪಾಜಿ? ನನ್ನ ಮನೆಯಿಂದ ಟೈಪಿಂಗ್ ಕ್ಲಾಸ್ಗೆ ಸುಮಾರು ಒಂದು 6 ಕಿಲೋಮೀಟರ್ ಏನೋ. ಬೆಳಿಗ್ಗೆ 6:30 ಇರಬೇಕು. ನಡ್ಕೊಂಡು ಹೋಗ್ತಿದ್ದೆ. ನನ್ನ ಕಷ್ಟ ನೋಡಲಾರದೆ 10 ರೂಪಾಯಿ ಟೈಪಿಂಗ್ ಫೀಸು, 10 ರೂಪಾಯಿ ಪೇಪರ್ಗೆ ಬೇಕಾಗ್ತಿತ್ತು, ಟೈಪಿಂಗ್ ಪೇಪರ್ ಕಲೀಲಿಕ್ಕೆ. ನಾನು ಇವತ್ತಿಗೂ ಮರೆಯಲ್ಲ ಟೈಪಿಂಗ್ ಪ್ರಿನ್ಸಿಪಲ್ನ, ರಾಜು ಸರ್ ಅಂತ ಹೇಳ್ಬಿಟ್ಟು, ಒಂದು ಕೆಲಸ ಮಾಡೋ, ಬೆಳಿಗ್ಗೆನೆ ನೀನು 6:30 ಬ್ಯಾಚಿಗೆ ಬರೋ ಬದಲು 3/4 ಗಂಟೆ, 6:30 7:15 ಅಲ್ಲಿಂದ ಮನೆಗೆ ನಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು 8 ಗಂಟೆ ಆಗ್ಬಿಡೋದು. ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗೋದು. ಅಲ್ಲಿಂದ ಹಾಗೆ ಸಂಜೆ ಕಾಲೇಜ್ಗೆ ಹೋಗ್ಬೇಕಾಗ್ತಿತ್ತು. ಕಾಲೇಜ್ಗೆ ಆಗ್ತಿರ್ಲಿಲ್ಲ, ಈವ್ನಿಂಗ್ ಕಾಲೇಜ್. ಬೆಳಗ್ಗೆ ನೀನು 6 ಗಂಟೆಗೆ ಬಂದು ನೀನೇ ತೆಗೆದು ಬಿಡೋ, ನೀನು ಫೀಸ್ ಕೊಡಬೇಡ ಅಂತ. 10 ರೂಪಾಯಿ ಉಳಿಸ್ಲಿಕ್ಕೆ ನಾನು ಬೆಳಿಗ್ಗೆ 5 ಗಂಟೆ 5:15 ನಡ್ಕೊಂಡು ಹೋಗ್ಬಿಟ್ಟು 6 ಗಂಟೆಗೆ ತೆಗೆದುಬಿಟ್ಟು, ನೀವು ನಂಬೋಲ್ಲ, ಜೂನಿಯರ್ ಆಗಿದ್ದವನು ಸೀನಿಯರ್ಗೆ ಟೈಪಿಂಗ್ ಹೇಳ್ಕೊಡ್ತಿದ್ದೆ. ಸಾರ್ ಬರೋರು 7:15 ಮುಗಿಯುವಷ್ಟರಲ್ಲಿ ಸಾರ್ ಬರೋರು ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಕೋಮಲ ರಿಫ್ರೆಶ್ಮೆಂಟ್ ಅಂತ, ಇವತ್ತಿಗೂ ಮರೆಯಲಾರದ ಅನುಭವ ಫ್ರೆಸೆಟ್ ಅವನ ಹತ್ರ ಇದೆ. ಇವತ್ತು ಚಿಕ್ಕದಾಗ್ಬಿಟ್ಟಿದೆ, ಅದು ಮುಚ್ಚಿಬಿಟ್ಟು ಅಲ್ಲೊಂದು ಬ್ಯಾಂಕ್ ಆಗ್ಬಿಟ್ಟಿದೆ, ಆ ಕಾರ್ನರ್. ಅದು ಕರ್ಕೊಂಡೋಗಿ ತಿಂಡಿ ಕೊಡಿಸ್ತಿದ್ರು. ಒಂದು ಮಸಾಲೆ ದೋಸೆ, ಮರೆಯಲಾರದ ಮಸಾಲೆ ದೋಸೆ. ಇವತ್ತಿಗೂ ಆ ಟೇಸ್ಟು ತಿನ್ಬೇಕಾದ್ರೆ ಅದು ಬೇರೆಯೇ. 10 ರೂಪಾಯಿ ಪೇಪರಿಗೆ ಮಾತ್ರ ಹೊಂದಿಸ್ಕೊತಿದ್ದೆ. ಟೈಪಿಂಗ್ ಫೀಸ್ ಮನ್ನಾ 10 ರೂಪಾಯಿ. ಅವತ್ತಿನ ಕಾಲಕ್ಕೆ 10 ರೂಪಾಯಿ ಕಟ್ಟೋಕೆ ತಿಂಗಳಿಗೆ ಒದ್ದಾಟ. ಈವೊಂದು ಐ ವಾಸ್ ವರ್ಕಿಂಗ್. ಇನ್ನು 300 ರೂಪಾಯಿ ಹೊಂದಿಸೋದೆ ಎಲ್ಲಿ? ಮನೆಯಲ್ಲಿ ಕೇಳೋಕೆ ಬಾಯಿ ಇಲ್ಲ. ಬೆಲ್ಲಗೆ ಅಮ್ಮನಿಗೆ ಹೇಳಿದೆ, ಅಮ್ಮ ಈ ಥರ ಡೆಲ್ಲಿಗೆ ಅಲ್ಲಿ ಹೋಗ್ಬೇಕು, ಬರಬೇಕು, ಉಳ್ಕೋಬೇಕು, ತಿಂಡಿ, ರೂಮು ಇದೆಲ್ಲ ಇದೆ. ಬಟ್ 100% ನನ್ಗೆ ಗೊತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಪಕ್ಕ. ಅದೊಂದು ಎಕ್ಸಾಮ್ ಪಾಸ್ ಮಾಡಿದ್ರೆ ಪಾಸ್ ಆಗ್ತೇನೆ. ಯಾಕಂದ್ರೆ ಸ್ಟೇಟ್ ಲೆವೆಲಲ್ಲಿ 2nd ಪ್ಲೇಸ್ ಬಂದವನು ನಾನು ಅವತ್ತಿನ ಕಾಲಕ್ಕೆ ಕಾಂಪಿಟೇಷನ್ ಅಲ್ಲಿ. ಪ್ರಿನ್ಸಿಪಲ್ ಸಮೇತ ಹೇಳ್ಬಿಟ್ಟಿದ್ರೆ ಕನ್ಫರ್ಮ್ ಡೌನ್ಗೆ ಹಂಗೆ ಹೇಳ್ತಿದ್ರು. ಅವ್ರು ಸ್ವಲ್ಪ ತಮಿಳವ್ರು, ಅವರು ಪ್ರಿನ್ಸಿಪಲ್. ತಲೆ ಹಿಂಗಿಸ್ಕೊಂಡು ಸರಿ ಸರ್ ಯಾರ ಹತ್ರನೂ ಕೇಳೋಕೆ ನನಗೆ ಗೊತ್ತಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ನೋಡಿ ಇವತ್ತು ನಿಮ್ಮ ಮುಂದುಗಡೆ ಇದ್ದೇನೆ. ಯೋಗ ಯೋಗ್ಯತೆ ಅಂತ ಹೇಳ್ತಾನೆ ಅಷ್ಟೇ ಮಕ್ಕಳು, ಯೋಗ ಬೇಕು. ಇವತ್ತು ಆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಒಂದು ಸ್ಟೆನೋಗ್ರಾಫರ್ ಹುದ್ದೆ, ಒಂದು ಟೈಪಿಸ್ಟ್. ಇವತ್ತಿಗೆ ಬೇರೆ ಇನ್ನೇನಾದ್ರೂ ಪೊಸಿಷನ್ ಪಡೆದಿರ್ತಿದ್ನೇನು, ಯಾಕಂದ್ರೆ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಈ ಹುಚ್ಚು ಜಾಸ್ತಿ ಇತ್ತು ನನಗೆ. ಓದಿನ ಮೇಲೆ ತುಂಬಾ ಪ್ರೀತಿ. ಅದೊಂದು ಮಾತ್ರ ನನ್ನ ಹತ್ರ ತಗೋಬಹುದು, ನಾನು ತಗೋಬಲ್ಲೆ, ಇನ್ನೇನು ಇಲ್ಲ ನನ್ನ ಹತ್ರ ಅನ್ನತಕ್ಕಂಥದ್ದು ನನಗೆ ಅವತ್ತಿಗೆ ಗೊತ್ತಾಗಿತ್ತು. ಇದೊಂದು ಕಣೋ ಅಂತ ನನ್ನ ಅಜ್ಜ ಹೇಳ್ಕೊಟ್ಟಂಥದ್ದು. ಅದೊಂದು ಕದಿಲಿಕ್ಕಾಗಲ್ಲ, ಅದೊಂದಿದೆ, ಅದ್ರ ಪಟ್ಟಾಗ ನಿಂತ್ಕೋ ಅಂತ. ಆದ್ರೆ ಇವತ್ತು ನಿಮ್ ಮುಂದ್ಗಡೆ ಹೇಳ್ತೇನೆ, ಹಮ್ ಗಲ್ಲಿ ಪೆ ನೈ, ಹಮ್ ದಿಲ್ಲಿ ಪೆ ನೈ, ಉಸ್ಕಾ ಬಾಪ್ಕೋ ಈ ವಿದ್ಯೆ ಕರ್ಕೊಂಡೋಗಿ ನಿಲ್ಸಿದೆ. ಆಫ್ಟರ್ ಆಲ್ ಒಂದು ಸ್ಟೆನೋಗ್ರಾಫರ್ ಇಂದ ಒಂದು ಸೀನಿಯರ್ ಆಫೀಸರ್ ಏನಾದ್ರೂ ಆಗಿರ್ತಿದ್ನೇನೋ, ಇಂಟರ್ನಲ್ ಪೋಸ್ಟಿಂಗು ಅದು ಇದು ಅನ್ನತಕ್ಕಂಥದ್ದು. ಇವತ್ತೇನಾದ್ರೂ ಇದ್ದಿದ್ರೆ 1.5 ಲಕ್ಷ 2 ಲಕ್ಷ ಸಂಬಳ, ಹೈಯರ್ ರ್ಯಾಂಕಿಂಗ್, ಗೆಜೆಟೆಡ್ ಆಫೀಸರ್, ವಾಟ್ ಎವರ್ ಬಿಡ್ತಿರ್ಲಿಲ್ಲ, ಜಿದ್ದೆ ನನ್ನದು. ಆದರೆ ಇವತ್ತು ಎಂತೆಂಥ ದೊಡ್ಡ
ಡಿಪಾರ್ಟ್ಮೆಂಟಲ್ ಹೆಡ್ ಅಲ್ಲ, ಅದಕ್ಕೆ ಮೀರಿದವ್ರು ಗಲ್ಲಿನೈ ದಿಲ್ಲಿನೈ ಉಸ್ಸೆ ಊಪರ್ ಅಂಥವರಿಗೆ ಈ ವಿದ್ಯೆ. ಗತಿ ನೋಡಿ, ಅವತ್ತು 300 ರೂಪಾಯಿಗೆ ಇಲ್ದಿದ್ದು ಎಷ್ಟೋ ಕೊರಗಿದ್ದೇನೆ, ಇವತ್ತಿಗೂ ನೆನಪಿಗೆ ಬರುತ್ತೆ. ಆದರೆ ಇವತ್ತಂತ ನಿಲ್ಸಿರ್ತಕ್ಕಂಥದ್ದು ಯೋಗಂ ಅದೃಷ್ಟಂ, ಮೇಷ ಅದೃಷ್ಟ. ಸರಿಯಾಗಿ ಇಡ್ಕೊಳ್ಳಿ, ಸರಿಯಾಗಿ ಬಳಸ್ಕೊಳ್ಳಿ. ಸ್ವಲ್ಪ ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ನಿದ್ರೆ ಕೆಡಿಸ್ತಾನೆ, ಇಲ್ಲ ನಿದ್ರೆ ಜಾಸ್ತಿ ಮಾಡಿಸ್ತಾನೆ, ಸ್ವಲ್ಪ ಎಚ್ಚರಿಕೆ ಅಷ್ಟೇ. ವೃಷಭ ರಾಶಿ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ತಲೆನೋ, ಅಷ್ಟಮದಲ್ಲಿ ಕುಜ, ಅಷ್ಟಮದಲ್ಲಿ ಸೂರ್ಯ, ಆರೋಗ್ಯದ ಕಡೆ ನೋಡಿ, ಇರೋ ವ್ಯವಹಾರಗಳನ್ನು ನಿಭಾಯಿಸ್ತಕ್ಕಂಥದ್ದು ಮಾಡಿ. ವಿಪರೀತ ಖರ್ಚು ಏನಂದ್ರೆ, ಈ ಧಾರ್ಮಿಕ ಟ್ರಾವೆಲ್ಸ್ ಏನಾದರೂ ಮಾಡ್ತೀರಂದ್ರೆ ಅದ್ಭುತ. ಧಾರ್ಮಿಕ ಟ್ರಾವೆಲ್ಸ್, ದೈವ ಕಾರ್ಯಗಳಿಗೆ, ಯಾರೋ ಒಂದು ನೋಡಿ, ಮೊನ್ನೆ ಯಾರೋ ಒಂದು ಟೀಚರ್ ಅಂತೆ, ಮಕ್ಕಳಿಗೆಲ್ಲ ಯಾರು ಇದಾಗ್ತಿರೋ ಅವ್ರಿಗೆಲ್ಲ ನಾನು ವಿಮಾನಯಾನ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಬಂದಿರೋ ಪುಣ್ಯಾತ್ಮಪ್ಪ ಇದರ ನೋಡಿ. ಆಧುನಿಕ ದ್ರೋಣಾಚಾರ್ಯರಿದ್ದಾರೆ, ಅವ್ರ ಪಾದಕ್ಕೆ ನಮಸ್ತೆ. ಮಕ್ಕಳಿಗೆ ಚಾಲೆಂಜ್ ಹಾಕ್ಸಿ, ಮಕ್ಕಳು ಅದರಲ್ಲಿ ಒಂದು 250-300 ಮಕ್ಕಳಲ್ಲಿ ಒಂದು 24 ಮಕ್ಕಳು ಆ ನಂಬರ್ ತಗೊಂಡಿದ್ದ ತನ್ನ ಸ್ವಂತ ಖರ್ಚಲ್ಲಿ ವಿಮಾನದಲ್ಲಿ ಕರ್ಕೊಂಡೋಗಿ ಟ್ರಿಪ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ, ಇದಾರಪ್ಪ. ಸೊ ಅಂಥ ಒಂದು ವ್ಯವಸ್ಥೆಗಳು, ಧಾರ್ಮಿಕ ಕಾರ್ಯ, ವೈದಿಕ ಕಾರ್ಯ, ಪೂಜೆ ಪುನಸ್ಕಾರ, ಶಿಲ್ಪಕಲೆ, ಸ್ಥಪತಿ, ದೇವರ ಕಾರ್ಯ, ಹೋಮ ಹವನ, ಯಜ್ಞ ಯಾಗ, ಇಂಥವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಪ್ರಗತಿ. ವ್ಯಾವಹಾರಿಕ ವ್ಯಾಪಾರ, ವ್ಯಾವಹಾರಿಕ ಲಾಭ ನಷ್ಟ ಅಂತೀವಲ್ವ, ಅಂಥದ್ರಲ್ಲಿರ್ತಕ್ಕಂಥವ್ರು ಸ್ವಲ್ಪ ಒತ್ತಡದ ಛಾಯೆ, ಅನಗತ್ಯ ಖರ್ಚುಗಳು, ಸ್ವಲ್ಪ ಎದುರಾಳಿಗಳ ಒಂದು ಶತ್ರುತ್ವ, ಅವ್ರ ಮೇಲೆ ನಿಂತ್ಕೊಳ್ಳೋದು, ಅವರ ಒತ್ತಡಗಳು, ಇವುಗಳೆಲ್ಲ ಆಗತಕ್ಕಂಥ ಛಾಯೆ ಉಂಟು. ತುಂಬ ಹುಷಾರಿರಿ. ಡ್ರೈವರ್ಸ್ಗಳು ಹುಷಾರು, ಏರ್ಲೈನ್ಸಲ್ಲಿ ಕೆಲಸ ಮಾಡೋರು ಹುಷಾರು, ರೈಲ್ವೇಸಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರು, ನದಿ ಪಾತ್ರಗಳು, ಸಮುದ್ರ ತೀರದಲ್ಲಿರ್ತಕ್ಕಂಥವ್ರು, ನದಿ ತೀರದ ಕಡೆ ಕೆಲಸ ಮಾಡ್ತಿರೋರು, ಡಿಫೆನ್ಸ್ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು, ಸ್ವಲ್ಪ ಸಿಕ್ಕಾಬಟ್ಟೆ ಗೋಲ್ಡ್ ಬಿಸ್ನೆಸ್ಸು, ಕಳ್ಳರುಗಳ ಕೊಂಪೆ ಜಾಸ್ತಿ, ದರೋಡೆಕೋರರು ಜಾಸ್ತಿ ಆಗ್ತಾರೆ. ಇನ್ನು ನಿಮ್ಮ ಬಂಗಾರ ಹಾಕೊಂಡು ಓಡಾಡಬೇಡಿ. ಎಲ್ಲರೂ 1 ಗ್ರಾಮ್ ಗೋಲ್ಡ್ ಹಾಕೊಂಡು ಓಡಾಡಿ, ಪರವಾಗಿಲ್ಲ, ಅವ್ನು ಕಿತ್ಕೊಂಡು ಹೋಗ್ಲಿ. ಮನೇಲಂತೂ ಬಂಗಾರ ಇಡಬೇಡಿ ಮಕ್ಕಳೇ, ಲಾಕರಲ್ಲಿ ಇಟ್ಬೇಡಿ, ತಗೊಂಡೋಗ್ಬಿಟ್ಟು. ಪ್ರೈವೇಟ್ ಸೆಕ್ಯೂರಿಟಿ ಲಾಕರ್ಸ್ಗಳು ಇದಾವೆ, ಚೆಕ್ ಮಾಡಿ. ಫಾರಿನ್ ದೇಶದಲ್ಲೆಲ್ಲ ಅದಿದೆ, ಸಿಕ್ಕಾಬಿಟ್ಟು ಸೆಕ್ಯೂರ್ಡ್ ಆಗಿ ಇಡತಕ್ಕಂಥದ್ದು. ಮನೇಲಿ ಮಾತ್ರ ದಯಮಾಡಿ ಇಡಬೇಡಿ, ದುಡ್ಡು ಇಡಬೇಡಿ, ಬಂಗಾರ ಅಂತೂ ಇಡಲೇಬೇಡಿ, ಮೈಮೇಲೆ ಹಾಕೊಂಡು ಹೋಗ್ಬೇಡಿ. ಈ ಬಂಗಾರದ ಶೋರೂಮ್ಗಳವರು ದಯಮಾಡಿ ಹೇಳ್ತಾನೆ, ಗನ್ ಮ್ಯಾನ್ಗಳನ್ನ, ಲೈಸೆನ್ಸ್ಡ್ ಗನ್ ಮ್ಯಾನ್ಗಳನ್ನ ಒಂದು 10 ಜನನ ಇಡತಕ್ಕಂಥದ್ದು ಮಾಡ್ಕೊಳ್ಳಿ. ಪರವಾಗಿಲ್ಲ, 2 ಲಕ್ಷ ಹೋದ್ರೆ ಹೋಗ್ಲಿ ತಿಂಗಳಿಗೆ, ನಿಮ್ಮ ಹತ್ರ 10 ಕೋಟಿ ರೂಪಾಯಿ ಗೋಲ್ಡ್ ಇದೆ ಅಲ್ವಾ, ಕಾಂಟ್ ಯು ಟೇಕ್ 1%, ಮ್ಯಾಕ್ಸಿಮಮ್ 2%. 1 ಕೋಟಿ ಅಂದ್ರೆ 1% ಅಂದ್ರೆ 1 ಲಕ್ಷ. ಇವತ್ತು ಒಂದು ಗನ್ ಮ್ಯಾನು ಸೆಕ್ಯೂರಿಟಿ ಅಂತ ಹೇಳಿದ್ರೆ ಒಂದು 50,000 ರೂಪಾಯಿ ಕೊಡಬೇಕು. ಪರವಾಗಿಲ್ಲ, 3 ಲಕ್ಷ ಖರ್ಚು ಮಾಡಿ, 5 ಲಕ್ಷ ಖರ್ಚು ಮಾಡಿ ನಿಮ್ಮ 10 ಕೋಟಿನ ಉಳಿಸ್ಕೊಳ್ಳಿಕ್ಕೆ ತಿಂಗಳಿಗೆ. ಇಲ್ಲ, ಇವ್ರುಗಳು ನುಗ್ತಾರೆ. ಹುಣಸೂರ್ ಕತೆ ಇನ್ನೂ ಸಿಕ್ಕೇ ಇಲ್ಲ. ಹುಷಾರ್, ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಎಸ್ಪೆಷಲಿ ಬಂಗಾರ, ಬೆಳ್ಳಿ, ಆಭರಣ, ಇಂಥ ವ್ಯವಹಾರ, ವ್ಯಾಪಾರ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಇರ್ತಕ್ಕಂಥ ವೃಷಭ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳು. ಮಿಥುನ ರಾಶಿಗೆ ಜಾಕ್ಪಾಟ್ ವಾರ, ಬ್ಯೂಟಿಫುಲ್. ಮಾಧ್ಯಮದಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಗಾಡಿಗಳು, ಲಕ್ಸುರಿ ವಸ್ತುಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್, ಎಲೆಕ್ಟ್ರಾನಿಕ್ ವಸ್ತುಗಳು, ಕ್ಯಾಮ್ರಾಗಳಂತೆ, ಲ್ಯಾಪ್ಟಾಪ್ಗಳಂತೆ, ಮೊಬೈಲ್ಗಳಂತೆ, ಬೇರೆ ದೇಶದಿಂದ ತಂದು ಇಲ್ಲಿ ಇಡೋದು, ಇಲ್ಲ ಇಲ್ಲಿಂದ ಅಲ್ಲಿಗೆ ಇನ್ನೊಂದು ದೇಶಕ್ಕೆ ಕಳಿಸೋದು, ಸರ್ವಿಸ್ ಓರಿಯೆಂಟೆಡ್ ವೃತ್ತಿ, ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಬಂಪರ್ ಬೆಳೆ ಕೊಡ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಆಳಕ್ಕೆ ಹುಷಾರಾಗಿರಿ. ಗುರು ವಕ್ರ ಇರೋದ್ರಿಂದ ಒಂದೊಳ್ಳೆ ಕಂಪನಿ ಸೆಕ್ರೆಟ್ರಿ, ಲೀಗಲ್ ಸೆಕ್ರೆಟ್ರಿ, ಚಾರ್ಟರ್ಡ್ ಅಕೌಂಟೆಂಟ್, ಲಾಯರ್, ಇಂಥವ್ರದ್ದು ಒಂದು ಇಟ್ಕೊಳ್ಳಿ. ತುಂಬ ದೊಡ್ಡವ್ರು ನೆನಪಿಟ್ಕೊಳ್ಳಿ. ಅವರು ಎಲ್ಲ ಒಂದು 10 ಜನನ ಇಟ್ಕೊಂಡಿರ್ತಾರೆ. ವೈದಿಕರನ್ನು ಇಟ್ಕೊಂಡಿರ್ತಾರೆ, ನಿಮಗೆ ಗೊತ್ತಿಲ್ಲ. ವೈದಿಕರನ್ನು ಕೂಡ ಇಟ್ಕೊಂಡಿರ್ತಾರೆ. ಮೊನ್ನೆ ಮುಖೇಶ್ ಅಂಬಾನಿಯನ್ನ ಒಬ್ಬರು ಪ್ರೆಸ್ ರಿಪೋರ್ಟರ್ ಕೇಳ್ತಾರೆ, ಬಹುದೊಡ್ಡ ಮಾಧ್ಯಮದ ವ್ಯಕ್ತಿ. ಬೆಳಿಗ್ಗೆ ಎದ್ದ ತಕ್ಷಣ ಜಿಯೋ ಎಷ್ಟು ಜನ ಜಾಸ್ತಿ ಆಗಿದ್ದಾರೆ, ನಿಮ್ಮ ನೆಟ್ವರ್ಕ್ ಅಲ್ಲಿ ಕಡಿಮೆ ಆಗಿದ್ದಾರೆ
ನಿಮ್ಮ ವ್ಯೂವರ್ಶಿಪ್ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಚಾನಲ್, ಎಷ್ಟು ಬಿಸ್ನೆಸ್ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಿಮ್ಮ ವ್ಯಾಲ್ಯೂ ಎಷ್ಟು, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಇದನ್ನ ಯಾವ್ದನ್ನ ನೋಡ್ತೀರಿ ಫಸ್ಟು ಅಂತ. ನೀವು ನಿಮ್ಮ ಧರ್ಮಪತ್ನಿ ಅಂತ ಮುಖೇಶ್ ಅಂಬಾನಿ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ರೋಮವು ನಿಂತ್ಕೊಬಿಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡುವ ಮೊಟ್ಟ ಮೊದಲ ಕೆಲಸ ಸ್ನಾನ ಆಗಿದ್ದೆ ಬಂದು ಭಗವಂತನ ಮುಂದುಗಡೆ ಅರ್ಧ ಗಂಟೆ ಕುತ್ಕೋತೇವೆ ಅಂತ. ಅಷ್ಟು ದೊಡ್ಡ ದಳಪತಿ, ಎಷ್ಟೋ ಲಕ್ಷಾಂತರ ಜನರಿಗೆ ಅನ್ನದಾತ. ಅವನಿಗೆ ಗೊತ್ತಿದೆ ನಾನು ಆಡ್ತಿರೋ ಈ ಆಟ, ಚದುರಂಗದ ಆಟ ನಾನು ಆಡ್ತಿರೋದೆಲ್ಲ ಆಡಿಸ್ತಿರೋನ್ ಮೇಲೆ ಇದ್ದಾನೆ ಅಂತ ಅವನಿಗೆ ಗೊತ್ತಿದೆ. ಅದುವೇ ದೈವ ಅಂತ. ಕುತ್ಕೋತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ಈ ತನು ಮನ ಧನ ಎಲ್ಲವೂ ನಿನ್ನಿಂದಲೇ ಮಾತ್ರವೇ ಸಾಧ್ಯ ಅಂತ. ಇಂಡಿಯಾಸ್ ಮೋಸ್ಟ್, ಏಷ್ಯಾಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ರಿಚೆಸ್ಟ್ ಪರ್ಸನ್ ನೆನ್ಪಿಟ್ಕೊಳ್ಳಿ, ಮುಖೇಶ್ ಅಂಬಾನಿ. ಅವ್ರ ಬಾಯಿಂದ ಬರೋ ಮಾತು ಬೆಳಿಗ್ಗೆ ಈ ನಂಬರ್. ನಮ್ಮ ಕೆಲಸ ಅದೇ ನೋಡಿ, ಈ ಸ್ಟಾಕ್ ಮಾರ್ಕೆಟು, ಇಂಟ್ರಾಡೇ ಟ್ರೇಡಿಂಗು, ಬೆಟ್ಟಿಂಗು, ಜೂಜು, ಅಲ್ಪ ಜೀವಿಗಳು. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ನೋಡು ಇದನ್ನ ನೋಡು ಅಂತ ಮೊಬೈಲ್ ಇಟ್ಕೊಂಡು ಕೂತ್ಕೋತೇವೆ. ಎದ್ದ ತಕ್ಷಣ ಸ್ನಾನ ಮಾಡಿ ಬಂದು ದೇವ್ರ ಮನೆಯಲ್ಲಿ ದಂಪತಿ ಮಕ್ಕಳ ಸಮೇತ ನಾವು ಕುಳಿತುಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ನಾವು ಭಗವಂತನ ಹತ್ರ ಒಂದು 5 ನಿಮಿಷ ಪ್ರಾರ್ಥನೆ ಮಾಡೋಲ್ಲ. ಅದಕ್ಕೆ ಯೋಗಗಳು ನಮಗೆ ಒಲಿಯೋದೇ ಇಲ್ಲ, ನಮಗ್ ನಂಬಿಕೆನೇ ಇಲ್ಲ. ಏಕಾದಶಿ ದಿನ ಮಾತ್ರ ಬ್ರಹ್ಮೋತ್ಸವ ನೋಡಕ್ ಓಡೋಗ್ಬಿಡ್ಬೇಕು, ಶಿವರಾತ್ರಿ ದಿನ ಉಪವಾಸ ಎದ್ದು ಬಿಡ್ಬೇಕು. ಈ ತರದವ್ರು ನಾವು ನಿತ್ಯ ಮಾಡುವ ಕೆಲಸ ಯಾವುದೋ ಮಹಾಶಕ್ತಿ ನಡೆಸ್ತಿದೆ ಅಂತ ಶರಣಾಗತಿಯೇ ಇಲ್ಲ ಭಗವಂತನ ಹತ್ರ. ಮಳೆ ನಿಶ್ಚಿತ, ಒಂದು ಕುಡೆ ಇಟ್ಕೊಳ್ಳುವಂಥದ್ದೊಂದು ಮಾಡಬಹುದು, ನೀವು ಮಾಡೋದೇ ಇಲ್ಲ. ಇನ್ನೆಲ್ಲಿ ದಾರಿ? ನಿಮ್ಮ ಮೇಲೆಯೇ ನಂಬಿಕೆ ಇಲ್ಲ. ಇಂಥದ್ದು. ಸೊ ಮಿಥುನ ರಾಶಿ ಬ್ಯೂಟಿಫುಲ್. ಕರ್ಕಾಟಕ ರಾಶಿ, ಮನೆಗೆ ಏನಾದ್ರೂ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳು ತಗೋಬೇಕು ಅಂದ್ರೆ ಈ ವಾರ ಇದೆ ನೋಡಿ, ಬ್ಯೂಟಿಫುಲ್. ಯಾರಾದ್ರೂ ಲಕ್ಸುರಿ ಕಾರುಗಳು ತಗೋಬೇಕು ಅನ್ಕೊಳ್ಳೋರು ಏಪ್ರಿಲ್ 1st ವೀಕ್ನಲ್ಲಿ ತಗೊಳಕ್ ಟ್ರೈ ಮಾಡಿ. ಈಗ ಯಾರು ತಗೊಳಕ್ ಹೋಗ್ಬೇಡಿ. ಲಕ್ಸುರಿ ಕಾರುಗಳು, ಈ ಬೆನ್ಸ್ ಕಾರು, 1 ಕೋಟಿ ರೂಪಾಯಿ ಕಾರು, 2 ಕೋಟಿ ರೂಪಾಯಿ ಕಾರು ಅಂತ ಹೇಳ್ತಿರಲ್ವಾ, ಎಲ್ಲಾ ಶ್ರೀಮಂತರು ತಮ್ಮ ಅಕೌಂಟ್ ಅಲ್ಲಿ ರೈಟ್ ಆಫ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಲಕ್ಸುರಿ ಕಾರುಗಳನ್ನ ಅರ್ಧ ರೇಟಿಗೆ ಮಾರ್ಬಿಡ್ತಾರೆ. ಈಗ ತಗೊಳಕ್ ಹೋದ್ರೆ ರೇಟ್ ಜಾಸ್ತಿ, ರೇಟು ಜಾಸ್ತಿ. ನೀವು ಏಪ್ರಿಲ್ 1st ವೀಕಲ್ಲಿ ತಗೊಳ್ಳಿ, ಮಾರ್ಕೆಟ್ಗೆ ಬಂದು ಬಿದ್ದಿರ್ತಾರೆ. 2025 ಕಾರ್ನ ಈಗ ಹೋಗಿ ಕೇಳಿ, 10 ಲಕ್ಷ ರೂಪಾಯಿನ ಕಾರ್ ನಿಮಗೆ ಮಿನಿಮಮ್ 2 ರಿಂದ 3 ಲಕ್ಷ ಡಿಸ್ಕೌಂಟ್ ಸಿಗುತ್ತೆ. ಈಗ ತಗೊಳ್ಳಿ, ಕಾಯ್ಬೇಕು, ಕಾಯೋ ತಾಳ್ಮೆ ಇಲ್ಲ. ಜನವರಿ 1st ತಗೋಬೇಕು, 2026 ತಗೋಬೇಕು. ಹೋಗ್ರಿ, ಸುರೀರಿ ದುಡ್ಡು. ಅವನಿರೋ ಕಾರಿಗೆ ಬಣ್ಣ ಅದು ಇದು ಬಳಿದು ಬಿಟ್ಟು ಸಿಕ್ಕಾಬಟ್ಟೆ ಫ್ರಾಡ್ಗಳು ಮಾಡ್ತಕ್ಕಂಥದ್ದಾಗ್ಬಿಟ್ಟಿದ್ದಾರೆ. ನಿಮ್ಗದರ ಅವಗಾಹನೆಯೇ ಇಲ್ಲ. ಯಾವಾಗ ಗಾಡಿ ತಗೋಬೇಕು, ಎಷ್ಟು ಖರ್ಚು ಮಾಡಬೇಕು ಮದುವೆಗಳಿಗೆ. ನಿಮ್ಮ ಜೀವಮಾನದ ದುಡ್ಡೆಲ್ಲ ಮನೆಗೆ, ಮದುವೆಗೆ 2 ಖರ್ಚು ಮಾಡುತ್ತೀರಿ. ನೀವು ಸಂಪಾದನೆ ಮಾಡಿದ ದುಡ್ಡೆಲ್ಲ ಮದುವೆಗೆ, ಮಗಳು ಮದುವೆಗೆ ಸಾಲ ಸೂಲ ಮಾಡಲೇಬಾರ್ದು. ನಿಮ್ಮ ಹತ್ರ 20,000 ರೂಪಾಯಿ ಇದೆ ಅಂತ ಹೇಳೋದಂದ್ರೆ ನೀವು ಖರ್ಚು ಮಾಡಬೇಕಾಗಿರೋದು ಎಷ್ಟು ಗೊತ್ತಾ? ಮ್ಯಾಕ್ಸಿಮಮ್ 500 ರೂಪಾಯಿ. 500 ರೂಪಾಯಿ ಕೂಡ ಅಲ್ಲ, 50 ರೂಪಾಯಿ. 20 ಲಕ್ಷ ರೂಪಾಯಿ ಇದೆ ಅಂತ ಹೇಳೋದ ಅಂದ್ರೆ ನೀವು 5,000 ರೂಪಾಯಿ ಖರ್ಚು ಮಾಡಬೇಕು ಮದುವೆಗೆ. 5,000 ರೂಪಾಯಿ, 20 ಲಕ್ಷ ಅಲ್ಲ 20 ಲಕ್ಷ ಕೈಯಲ್ಲಿದ್ರೆ 50 ಲಕ್ಷದ ಮನೆ ತಗೋತಾರೆ. 20 ಲಕ್ಷ ಕೈಯಲ್ಲಿ ಇತ್ತು ಅಂದ್ರೆ 50 ಲಕ್ಷಕ್ಕೆ ಮದುವೆಗೆ ಖರ್ಚು ಮಾಡ್ತಾರೆ. ಸ್ವಾಮಿ ಅಷ್ಟು ಬಂಗಾರ ಕೊಟ್ವಿ. ಇವತ್ತು ವಿಚ್ಛೇದನಗಳಿಗೆ ಇದೊಂದು ದೊಡ್ಡ ಕಾರಣ ಇದೆ. ಕರ್ಕಾಟಕ ರಾಶಿಗೆ ಈ ವಾರ ಸ್ವಲ್ಪ ಖರ್ಚಿನ ವಾರ. ಲಕ್ಸುರಿಗೋಸ್ಕರ ಟಿವಿ ತಗೊಳ್ಳೋದು, ಫ್ರಿಡ್ಜ್ ತಗೊಳ್ಳೋದು, ಫರ್ನಿಚರ್ ತಗೊಳ್ಳೋದು, ಸೋಫಾ ತಗೊಳ್ಳೋದು. ಮನೆ ಅಂದಮೇಲೆ ಬೇಕು, ಬಟ್ ಹಾಸಿಗೆ ಇದ್ದಷ್ಟು ಕಾಲು ಚಾಚತಕ್ಕಂಥದ್ದು ಮಾಡಿ. ಕರ್ಕಾಟಕ ರಾಶಿ ಅದೊಂದು ನೋಡ್ಕೊಳ್ಳಿ ಅಷ್ಟೇ. ಅನಗತ್ಯ ಏನು ಉದ್ಯೋಗ ವೃತ್ತಿ ವ್ಯವಹಾರಗಳಲ್ಲಿ ಏನು ತೊಂದರೆ ಇಲ್ಲ. ಸಿಂಹ ರಾಶಿ ಬ್ಯೂಟಿಫುಲ್ ವಾರ. ವೃತ್ತಿ, ಉದ್ಯೋಗ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ ಬ್ಯೂಟಿಫುಲ್ ಆಗಿದೆ. ಬಟ್ ಅಷ್ಟಮ ಶನಿ, ಬಾಧಕ ರಾಹು, ಲಗ್ನಕೇತು,
ಗುರು ವಕ್ರ, ಇವುಗಳು ಒಂದು ಸ್ವಲ್ಪ ನಿಮ್ಮನ್ನು ನೋಡ್ತಿದ್ದಾರೆ. ಅವರು ನೋಡ್ತಿದ್ದಾರೆ. ಇದು ಹೆಂಗೆ ಅಂದ್ರೆ ಒಂದು ಅರ್ಧ kg ಬಂಗಾರ ತಂದ್ರಿ, ಹಿಂಗೆ ನೋಡ್ತಿದ್ದಾರೆ ಯಾರು, ನಿಮ್ಮ ಕಳ್ಳರು, ನಿಮ್ಮ ಇನ್ಕಮ್ ಟ್ಯಾಕ್ಸು ಎಲ್ಲರೂ ನೋಡ್ತಿದ್ದಾರೆ. ಪ್ಯಾನ್ ಕಾರ್ಡ್ ಸ್ವೈಪ್ ಆಯ್ತು ಕಾಣೋ, ಇಂಟರ್ನ್ಯಾಷನಲ್ ಒಂದು ಟ್ರಾವೆಲ್ ಮಾಡಿ ಬಂದಿದ್ದೀರಿ, ಯಾವುದೋ ಒಂದು ಬೆನ್ಸ್ ಕಾರ್ ತಗೊಂಡಿದ್ದೀರಿ, ಯಾವುದೋ ಒಂದು ದೊಡ್ಡದು ವ್ಯವಹಾರ, ಒಂದು 2 ಲಕ್ಷ ಗೋಲ್ಡ್ ತಗೊಂಡು ನೀವು IT ಲೆನ್ಸ್ಗೆ ಬರ್ತೀರಿ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಬೆಳ್ಳಿ ತಗೊಂಡ್ರೆ ನೀವು IT ಲೆನ್ಸ್ಗೆ ಬರೋಲ್ಲ. ಅದಕ್ಕೆ ನೋಡಿ, ತುಂಬಾ ದೊಡ್ಡವ್ರ ಮನೆಗೆ ರೈಡ್ಗೆ ಹೋದ್ರೆ ಸಿಗೋದೇ ಬೆಳ್ಳಿ ವಸ್ತುಗಳು. ನಿಮಗೆ ಗೊತ್ತಿದೆಯಾ? ಬೆಳ್ಳಿಗೆ ಪ್ಯಾನ್ ಕಾರ್ಡ್ ಕೊಡದೆ ತೆಗೆದುಕೊಳ್ಳಬಹುದು. ನೀವು ಹೋಗ್ಬಿಟ್ಟು ಲೆಕ್ಕ ಇಲ್ಲ, 2 ಲಕ್ಷ 3 ಲಕ್ಷ ಕೊಟ್ಬಿಟ್ಟು 1 kg ಬೆಳ್ಳಿ ವಸ್ತು ತರಬಹುದು. ಬಿಲ್ ಹಾಕಿ ಕೊಡ್ತಾನೆ ಅವನ್ ಬೇಕಾದ್ರೆ. ಪ್ಯಾನ್ ಕಾರ್ಡ್ ಕೊಡೋ ನೆಸೆಸಿಟಿ ಇಲ್ಲ. ನೀವು ನೋಡಿ, ತುಂಬಾ ದೊಡ್ಡವ್ರ ಮನೆಯಲ್ಲಿ 300 kg ಸಿಕ್ತು, 500 kg ಬೆಳ್ಳಿ ಸಿಕ್ತು ಅಂದ್ರೆ ಇದೇ ಕಾರಣಕ್ಕೆ. ಬಂಗಾರ ಕಮ್ಮಿ ಸಿಕ್ಕಿರುತ್ತೆ, ಬೆಳ್ಳಿ ಜಾಸ್ತಿ ಸಿಕ್ಕಿರುತ್ತೆ. ಕಾರಣ ಏನ್ ಗೊತ್ತಿಲ್ಲ, ಲೂಪ್ ಹೋಲ್ಗಳಲ್ಲಿ ಹುಡುಕಿ ಹೇಳ್ಕೊಟ್ಟಿರ್ತಾರೆ, ಮಾಡ್ಕೊಂಡಿರ್ತಾರೆ. ಸೊ ಸಿಂಹ ರಾಶಿ ನಿಮ್ಮ ಲಕ್ಸುರಿ ಕಣ್ಣು ಕುಕ್ಕಿಸ್ತಕ್ಕಂಥದ್ದಾಗುತ್ತೆ. ನಿಮ್ಮ ಸ್ಟೇಟಸ್ಸು, ನಿಮ್ಮ ಪೊಸಿಷನ್ನು, ನಿಮ್ಮ ಪವರು, ನಿಮ್ಮ ಅಧಿಕಾರ, ಯಾರ್ದೋ ಕಣ್ಣು, ನಿಮ್ಮ ಎದುರಾಳಿಗಳ ಬಲ ವಿಪರೀತವಾಗಿದೆ, ಎಚ್ಚರಿಕೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಬಟ್ ಗೌರವ, ಅಧಿಕಾರ, ವೃತ್ತಿ ಬ್ಯೂಟಿಫುಲ್ ಆಗಿ ಜರ್ನಿ ಆಗತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ ಸಿಂಹರಾಶಿ. ಅದರಲ್ಲೂ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಾ, ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಾ, ಮಾಧ್ಯಮ ಲೈನ್ ಅಲ್ಲಿ ಇದ್ದೀರಾ, ಟ್ರಾವೆಲ್ ಲೈನ್ ಅಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಲೀಗಲ್ ಸಿಸ್ಟಮ್ ನಲ್ಲಿ ಇದ್ದೀರಾ, ಜುಡಿಷಿಯಲ್ ಸಿಸ್ಟಮ್ ನಲ್ಲಿ ಇದ್ದೀರಾ. ಫ್ಯಾಂಟಾಸ್ಟಿಕ್. ಕಳ್ಳರು, ಮೋಸ, ದರೋಡೆಕೋರರು ಇಂಥದ್ರಲ್ಲಿ ಇದ್ರಿ ಅಂದ್ರೆ ಅಷ್ಟಮ ಶನಿ ಪಕ್ಕದಲ್ಲಿ ರಾಹು, ಅವನ ಹಿಂದ್ಗಡೆ ಕುಜ, ಸೂರ್ಯನ ಜೊತೆ ಅರೆಸ್ಟ್ ಗ್ಯಾರಂಟಿ ಆಗುತ್ತೆ. ಹುಷಾರ್. ಅಡ್ಡದಾರಿ ಅಡ್ಡಡ್ಡದಾರಿಯೇ ಜಾಗ್ರತೆ. ಸತ್ಯಮೇವ ಜಯತೆ. ಕನ್ಯಾ ರಾಶಿ. ಸುಖದಲ್ಲಿ ಚತುರ್ಗ್ರಹಗಳು, ಪಂಚಗ್ರಹಗಳು, ಷಷ್ಠಗ್ರಹಗಳು, 6 ಗ್ರಹದ ಒಂದು ನೋಟ. 100% ಸುಖಕ್ಕೆ ಕೊರತೆ ಇಲ್ಲ. ಬಟ್ ವಿಪರೀತ ಸುಖ ಆಗಬಾರ್ದು, ತಲೆ ಕೆಡಿಸುತ್ತೆ. ಇಲ್ಲ ಇನ್ನೂ ಬೇಕು ಅನ್ಸುತ್ತೆ, ಕಡಿಮೆ ಆಯ್ತು ಅನ್ಸುತ್ತೆ, ಇನ್ನೊಂದಷ್ಟು ಬೇಕಿತ್ತು, ಇನ್ನೊಂದಷ್ಟು ಇರಬೇಕಿತ್ತು ಅಂತ. ಕುಜ, ರಾಹು, ಶನಿ ಇದ್ರೆ ಏನಾದ್ರೂ ಒಂದು ಪೆಟ್ಟುಗಳು ಸ್ವಲ್ಪ ಇರುತ್ತೆ, ಅವಮಾನಗಳು ಕೂಡ ಇರುತ್ತೆ. ಗುರು ವಕ್ರ, ಕೇಂದ್ರಾಧಿಪತಿ ದೋಷ. ಎಸ್ಪೆಷಲಿ ಈ ಲೀಗಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರತಕ್ಕಂಥವ್ರಿಗೆ ಕೋತಿ ಚೆನ್ನಾಗಿ ಬೆಣ್ಣೆ ತಿನ್ಬಿಟ್ಟು ಮೇಕೆ ಮೂತಿ ಒರೆಸ್ದಾಗೆ ಅನ್ನೋ ತರ ಒಂದು ಎಡವಟ್ಟುಗಳು ನಡೀತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಮೊನ್ನೆ ನಡೆದಿರೋ ಬಳ್ಳಾರಿ ಇನ್ಸಿಡೆಂಟ್ ಒಂದು ಎಕ್ಸಾಂಪಲ್. ಪಾಪ ಪುಣ್ಯಾತ್ಮ ಪೊಲೀಸ್ ಅಧಿಕಾರಿ ಇಮಿಡಿಯೇಟ್ ಆಗಿ ಬಳ್ಳಾರಿಗೆ ಹೋಗಿ ಅಂದಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಡ್ಯೂಟಿ ರಿಪೋರ್ಟ್, ಇನ್ನೊಂದು ಮಧ್ಯಾಹ್ನ. ಅಷ್ಟರಲ್ಲಿ ಎಡವಟ್ಟುಗಳು, ಗಲಾಟೆಗಳು, ಡೈರೆಕ್ಟ್ ಸಸ್ಪೆನ್ಷನ್. ಅವ್ರು ಎಲ್ಲಿದ್ದಾರೋ ಕೂಡ ಗೊತ್ತಿಲ್ಲ. ಅವ್ರ ತಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ಹೀಗೆ ಯಾರೋ ಮಾಡಿದ್ದು ಯಾರಿಗೂ ದಂಡ ಅನ್ನತಕ್ಕಂಥದ್ದು. ಎಸ್ಪೆಷಲಿ ಕನ್ಯಾ ರಾಶಿ ಅವರಿಗೆ. ಯಾಕಂದ್ರೆ ರಾಹು, ಶನಿ, ಗುರು ವಕ್ರ. ನೀವು ಮಾಡಿದ ಸೇವೆ, ನೀವು ಮಾಡಿದ ವೃತ್ತಿ, ನೀವು ಮಾಡಿದ ನಿಜಾಯಿತಿ, ನೀವು ಮಾಡಿದ ವ್ಯಕ್ತಿತ್ವ ಕಣ್ಣಿಗೆ ಕಾಣಿಸುವುದಿಲ್ಲ. ವೆರಿ ಕೇರ್ಫುಲ್. ಎಸ್ಪೆಷಲಿ ಈ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದೀರಿ. ಯಾರೋ ದೊಡ್ಡವ್ರು ಮಾಡಿದ್ದು ನೋಡಿ, ಕೆಲವೊಂದು ಕಂದಾಯ ಅಧಿಕಾರಿಗಳು, ಭೂಮಿಗೆ ಸಂಬಂಧಪಟ್ಟಂತ ಸಬ್ ರಿಜಿಸ್ಟ್ರಾರ್ಗಳು, ಅದು ಎಷ್ಟು ಸತ್ಯವೋ ಸುಳ್ಳು, ಒಟ್ನಲ್ಲಿ ಸಸ್ಪೆನ್ಷನ್ ಆಗಿದ್ದಾರೆ. ಜಿಲ್ಲಾಧಿಕಾರಿ ಸಸ್ಪೆನ್ಷನ್ ಮಾಡಿದ್ದಾರೆ. 4-5 ಜನ, ಸುಮಾರು ಕಡಿಮೆ ಅಂದ್ರೆ 1500 ಎಕರೆವರೆಗೂ, ಇಲ್ಲ 1500 ಕೋಟಿವರೆಗೂ ಒಂದು ವ್ಯವಹಾರಗಳಲ್ಲಿ ಏನೇನೋ ಮಾಡಿಟ್ಬಿಟ್ಟಿದ್ದಾರೆ. ಲೂಪ್ ಹೋಲ್ ಅನ್ನ ಬೆಂಚ್ ಕ್ಲರ್ಕ್ ಕಂಡಿಡ್ದ ಹಾಗೆ ಅನ್ನತಕ್ಕಂಥದ್ದು. ಸೊ ಕನ್ಯಾ ರಾಶಿ ಅಂತ ಒಂದು ಉನ್ನತ ಹುದ್ದೆ ಸ್ಥಾನದಲ್ಲಿರೋರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೀವು ಮಾಡೋ ತಪ್ಪಿಗೆ ದಂಡನೆ. ಮಿಕ್ಕಂತೆ ಕಲಾವಿದರಾಗಿದ್ದೀರಿ, ಮಾಧ್ಯಮ ರಂಗದಲ್ಲಿದ್ದೀರಿ, ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿದ್ದೀರಿ, ಕೃಷಿ ಇಲಾಖೆಯಲ್ಲಿದ್ದೀರಿ, ತೋಟಗಾರಿಕೆ ಇಲಾಖೆಯಲ್ಲಿದ್ದೀರಿ. ಬ್ಯೂಟಿಫುಲ್ ಜರ್ನಿ. ಇನ್ನು ವಿಶೇಷವಾಗಿ ತುಲಾರಾಶಿ, ನಿಮಗೂ ಬಂಪರ್ ಬೆಳೆಯ ಈ ವಾರ. ಚಂದ್ರ ನಿಮ್ಮನೇಲೇ ಇದ್ದಾನೆ. ಗುರುವಿನ ದೃಷ್ಟಿ, 3ನೇ ಮನೆ ಗುರು ದೃಷ್ಟಿ. ಪಂಚಮದ ರಾಹು ಬಾಧೆ ಕೊಡ್ತಾನೆ ಅಂತ ಅವನ ಮೇಲೆ ದೃಷ್ಟಿ. ಸ್ವಂತ ವ್ಯಾಪಾರ, ಸ್ವಂತ ಕನ್ಸಲ್ಟೆನ್ಸಿ ಏನಾದರೂ ನಡೆಸ್ತಿದ್ದೀರಿ, ಯೂಟ್ಯೂಬ್ ಮಾಧ್ಯಮ,
ಯೂಟ್ಯೂಬ್ ಚಾನೆಲ್ ನಡೆಸ್ತಿದ್ದೀರಿ, ಕುಕಿಂಗ್ ಕ್ಲಾಸಸ್ ನಡೆಸ್ತಿದ್ದೀರಿ, ಡಾನ್ಸಿಂಗ್ ಕ್ಲಾಸಸ್ ನಡೆಸ್ತಿದ್ದೀರಿ, ಮ್ಯೂಸಿಕ್ ಕ್ಲಾಸಸ್ ನಡೆಸ್ತಿದ್ದೀರಿ, ಪೇಂಟಿಂಗ್ ಕೆಲಸ ನೋಡ್ಕೋತಿದ್ದೀರಿ, ಚಿತ್ರಕಲೆ, ಒಂದು ಸ್ಥಪತಿ, ವಾಸ್ತು, ಜ್ಯೋತಿಷ್ಯ, ಆಗಮ, ವೈದಿಕ, ಗೋಶಾಲೆ, ಡಾಕ್ಟರ್, ಸರ್ಜನ್, ಪೋಸ್ಟ್ಮಾರ್ಟಮ್ ಡಿಪಾರ್ಟ್ಮೆಂಟ್, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಡಿಫೆನ್ಸ್ ಡಿಪಾರ್ಟ್ಮೆಂಟ್, ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ಪ್ರಭಾವ. ಆದರೆ ಗುರು ವಕ್ರ, ರಾಹು ಪಂಚಮದಲ್ಲಿ, ಶನಿ ಗುರು ಸಾರದಲ್ಲಿ ಅವಮಾನಗಳು ಅಪಮಾನಗಳು ಬರ್ತವೆ. ಯಾರೋ ಮಗ ಮಾಡಿದ್ದೋ, ಮನೆಯವ್ರು ಮಾಡಿದ್ದೋ, ಕುಟುಂಬ ಮಾಡಿದ್ದೋ, ಅದು ತಲೆನೋವುಗಳು ಸ್ವಲ್ಪ ಹುಡ್ಕೊಂಡು ಬರ್ತೇವೆ. ಒಂಥರ ಸಾರ್ವಜನಿಕ ಅವಮಾನ ಸಾರ್ವಜನಿಕ ಕ್ಷೇತ್ರದಲ್ಲಿರುವವರಿಗೆ ಅವಮಾನವಾಗುತ್ತದೆ. ಅದೊಂಥರ ಏನೋ ಬೇಕಿತ್ತ ಅನ್ನತಕ್ಕಂಥದ್ದು, ಯಾವುದೋ ಒಂದು ಕೋರ್ಟ್ಗೆ ಎಡತಾಕತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ, ಕೆಲವೊಂದು ಸಮಯ ಆಯ್ತಪ್ಪ, ದೊಡ್ಡದಾಗೋದು ಬೇಡ. ಸಾಮಾಜಿಕ ಜೀವನದಲ್ಲಿದ್ದವರು ಕೆಲವೊಂದನ್ನು ತಲೆ ಬಗ್ಗಿಸಿ ತೆಗೆದುಕೊಳ್ಳತಕ್ಕಂಥದ್ದಾಗಬೇಕು. ಅದನ್ನು ನೋಡ್ಕೊಳ್ಳಿ. ವೃಶ್ಚಿಕ ರಾಶಿ, ಧನಂ ಧಾನ್ಯಂ ಬಹುಪುತ್ರ ಲಾಭಂ ಅಂತ ಹೇಳ್ತೇವೆ. ಯಾರೋ ಪುಣ್ಯಾತ್ಮನಿಗೆ 11 ಮಕ್ಕಳು, 11ನೇ ಮಗು ಬಂದು ಗಂಡು ಮಗು ಅಂತೆ. 10 ಮಕ್ಕಳು ಹೆಸರು ಹೇಳು ಅಂದ್ರೆ ಹೆಸರುಗಳೇ ನೆನಪಿಲ್ಲ ಅಂತೆ. ಮೇ ಬಿ ಎಕ್ಸೈಟ್ಮೆಂಟ್ಗೆ ಇರಬೇಕು. ಆ ತಾಯಿ ಗತಿ ಏನಾಗಿರ್ಬೇಕು? 11 ಮಗು ಮಾಡಕ್ ಹೋಗಿದ್ದಾನೆ ಆ ಮನುಷ್ಯ. ಈ ಜನರೇಷನ್ ಅಲ್ಲೂ ನಾವು ತಿಂತಿರೋ ಊಟ ಏನು, ಶಕ್ತಿ ಏನಿರುತ್ತೆ? ಒಂದು ನಾಯಿ ಸಮೇತ ನನಗೆ ಈಗಲೂ ನೆನಪಿದೆ ಮಕ್ಕಳೇ. ನಮ್ಮ ಮನೆಯಲ್ಲಿ ಸುಬ್ಬು ಅಂತ ನಾಯಿ ಇದ್ದಾಳೆ ಪುಟಾಣಿ. ಆಯ್ತು, ಅವಳಿಗೊಂದು 13 ವರ್ಷ ಮೇಲಾಯ್ತು, 13-14 ವರ್ಷ. 3ನೇ ಬಾರಿಗೆ ಮರಿ ಆಗ್ತಿದ್ದಾಗೆ ನಮ್ಮ ಅಮ್ಮ ನನ್ನನ್ನು ಬೈದಿದ್ರು. ಏನು ಅಂದ್ಕೊಂಡಿದೀಯಾ? ಅವಳಿಗೆ ಮೇಲೆ ಕರ್ಕೊಂಡು ಬಂದು ಮಲಗಿಸ್ಕೊಂಡು ಆ ಮಕ್ಕಳನ್ನ ನೋಡೋ ಅವಳು ಬಡುಕಲಾಗ್ಬಿಟ್ಟಿದ್ದಾಳು. 3 ಮರಿ, 4 ಮಕ್ಕಳು ಒಂದೊಂದು ಬಾರಿಗೆ ಹೆರೋದು ನಾಯಿಗಳು. ಏನೋ ರಕ್ತನೋ ಅದು, ಹಾಲು ಅಂದ್ಕೊಂಡಿದ್ಯೇನೋ, ರಕ್ತ ಹಾಲಾಗಿ ಬರುತ್ತೆ. ನಾವು ಅವ್ರು ಬೇರೆ ಏನೋ. ನೀನ್ ಇಷ್ಟಕ್ಕೂ ಮರಿಗಳು ಮಾಡೋಕ್ ಬಿಟ್ಟಿದ್ದೀಯ, ಅದು ಆಪರೇಷನ್ ಮಾಡಿಸೋ ಅವಳಿಗೆ. ಸತ್ತೋಗ್ಬಿಡ್ತಾಳ ಅವಳು ನರಳಿ. ಏನು ಅಂತ ಅನ್ಕೊಂಡಿದೀಯೋ ಅಂತ ನೀವು ನಂಬಲ್ಲ. ಒಂದು 15 ದಿನಕ್ಕೆ ವೆಟರ್ನರಿ ಡಾಕ್ಟರ್ನ ಕರೆಸ್ಬಿಟ್ಟು ಆ ಮೂಗು ಜೀವ ನಾಯಿಗೆ ಆಪರೇಷನ್ ಮಾಡಿಸಿದ್ರು. ಚೆನ್ನಾಗಿದ್ದಾಳೆ ಪುಟಾಣಿ ಮಗು. ಗೊಲಾಟೆ ಸದ್ದು, ಒಬ್ಬ ಏರಿಯಾಗೆ ಅವಳು ನಾನು ಬಂದಿದ್ದೀನಿ ಅಂದ್ರೇನೆ ಏರಿಯಾ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಸದ್ದು ಇಡ್ತಿರ್ತಾಳೆ. ನಾನು ಗೇಟ್ ಹತ್ರ ನನ್ನ ಮನೆ ಹತ್ರ ಬರ್ತಿದ್ದ ಹಾಗೆ ಕರ್ಣ ಕಟ್ಟೋರು. ಸುಮ್ನಿರಮ್ಮ ಅಂದ್ರು ಕೇಳೋಲ್ಲ, ಹಿಡ್ಕೊಳಕ್ಕಾಗಲ್ಲ, ಅಷ್ಟು ಗಟ್ಟಿ ಅವಳು. ಈಗ ಸ್ವಲ್ಪ ಕಣ್ಣು ಮಂದ ಆಗಿದೆ. 13-14 ವರ್ಷ ಆಗಿದೆ ಪುಟಾಣಿಗೆ. ಸ್ವಲ್ಪ ಗುರ್ತಿಡಿಯೋದ್ರಲ್ಲಿ ನಿದ್ದೆ ಮಾಡ್ತಾಳೆ. ಸ್ವಲ್ಪ ಬೆಳ್ಳಂಬೆಳಗ್ಗೆ ನಿದ್ದೆ ಮಾಡೋದು ನೋಡಿದ್ದಾನೆ. ನಿದ್ದೆ ಮಾಡಲ್ಲ ಸಾಮಾನ್ಯವಾಗಿ. ಒಂದು ಮೂಗು ಜೀವದ ಬಗ್ಗೆ ನಾವು ಇಷ್ಟು ಅಕ್ಕರೆ ತಗೋತೇವೆ. ಅಮ್ಮ ಅಲ್ವಾ ನಿಜವಾಗ್ಲು? ಆ ಮುಖೇಶ್ ಅಂಬಾನಿನೇ ಅಷ್ಟು ದೊಡ್ಡ ಶ್ರೀಮಂತನ ಅಷ್ಟು ಮಕ್ಕಳು ಮಾಡ್ಕೊಂಡಿಲ್ಲಲ್ಲಪ್ಪ. ನಿಮ್ಗೆ ನಿಜವಾಗ್ಲೂ ಮಕ್ಕಳ ಮೇಲೆ ಅಷ್ಟೊಂದು ಆಸೆ ಇದ್ದಿತ್ತು ಅಂದ್ರೆ ಒಂದು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು 5 ಮಕ್ಕಳು 10 ಮಕ್ಕಳು ಕೇರ್ ಟೇಕರ್ ಹಾಕಿ. ತಂದು ಸಾಕ್ಲಿಕ್ಕಾಗ್ಲಿಲ್ಲ ಅಂದ್ರೂ ಕೇರ್ ಟೇಕರ್, ನಾನು ಇದ್ದೇನೆ, ನನ್ನ ಹೆಸರು ಬಳಸು, ವಾರಕ್ಕೊಮ್ಮೆ ಬರ್ತೇನೆ, ವಾರಕ್ಕೊಮ್ಮೆ ನೀನ್ ಬಾ, ನಿಂಗೇನು ಓದು, ಬಟ್ಟೆ, ಪುಸ್ತಕ ಎಲ್ಲ ನಾನು ಇರ್ತೇನೆ, ನಿನ್ ನೋವಿಗೆ ನಾನು ಇರ್ತೇನೆ, ನಿನ್ ದುಃಖಕ್ಕೆ ನಾನು ಇರ್ತೇನೆ. ಗೆಲುವುಗಲ್ಲ, ನಿನ್ನ ದುಃಖಕ್ಕೆ, ನಿನ್ನ ಗೆಲುವು ನೀನೇ ಇರು, ನಾನಿದ್ದೇನಪ್ಪ ಅಂತ. ಏನಾಗಿರ್ಬಾರ್ದು. ಜಾಗ್ರತೆ. ವೃಶ್ಚಿಕಕ್ಕೆ ಅಂಥದೊಂದು ಯೋಗ, ಬಹುಪುತ್ರ ಲಾಭಂ, ಧನಂ ಧಾನ್ಯಂ. ನಿಮ್ಮ ಈ ವಾರ ಫ್ಯಾಂಟಾಸ್ಟಿಕ್. ಟ್ರಾವೆಲ್ಸ್ ಅಲ್ಲಿದ್ದೀರಿ, ಟ್ರಾವೆಲ್ ಡಿಪಾರ್ಟ್ಮೆಂಟ್, ಸ್ಪೋರ್ಟ್ಸು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಜ್ಯೂಸು, ಹಣ್ಣು, ತರಕಾರಿ, ಗೋಡೌನ್ಸು, ಮೆಟೀರಿಯಲ್ ಮ್ಯಾನೇಜ್ಮೆಂಟು, ದೊಡ್ಡ ದೊಡ್ಡ ಗೋಡೌನ್ಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಸಪ್ಲೈ ಚೈನಲ್ಲಿದ್ದೀರಾ, ತುಂಬ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ, ದೊಡ್ಡ ಸೂಪರ್ವೈಸರ್ ಆಗಿದ್ದೀರಾ, ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಾ, ಟ್ರಾವೆಲ್ಸ್ ಅಲ್ಲಿದ್ದೀರಾ, ವೆಹಿಕಲ್ಸ್ ಅಲ್ಲಿದ್ದೀರಾ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದೀರಾ. ಅದ್ಭುತ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ವಾರ. ಧನುಸು ರಾಶಿ,
ನಿಮಗೂ ಚೆನ್ನಾಗಿದೆ. ಸ್ವಲ್ಪ ದುಡುಕ್ತೀರಿ, ಅದೊಂದು ನನಗೆ ಭಯ. ಯಾಕೆಂದ್ರೆ ಕುಜ ಬುಧ ಸೇರಿದಾಗ ಅವರು ಎಡವಟ್ಟುಗಳು ಇಬ್ಬರಿಗೂ ಆಗಲ್ಲ, ಘರ್ಷಣೆ. ಇವನೊಂದ್ ಕಡೆ ಎಳಿತಾನೆ, ಇವನೊಂದ್ ಕಡೆ ಎಳಿತಾನೆ, ಸೆಂಟ್ರಲ್ ನಮ್ಮ ಬಾಡಿಗೆ ಪೇಯ್ನ್ ಆಗುತ್ತೆ ಅನ್ನೋ ತರ ಆಯ್ತು. ಅದ್ರ ಜೊತೆನಲ್ಲಿ ಸೂರ್ಯ ಬೇರೆ ಕುಳಿತಿದ್ದಾನೆ, ಭೋಗಾಧಿಪತಿ ಶುಕ್ರ ಬೇರೆ ಕುಳಿತಿದ್ದಾನೆ. ಯಾರೇನಾದ್ರೂ ಮಾಡ್ಕೊಳ್ಳಿ, ನಾನು ತಿನ್ನೋದೇ ನಾನು ಕುಡಿಯೋದೇ, ಈ ತರದೊಂದು ಮಾಡ್ಕೊಳ್ತಕ್ಕಂಥ ಒಂದು ಪ್ರಭಾವ. ಅದೊಂದು ಎಚ್ಚರಿಕೆ. ಆರ್ಕಿಟೆಕ್ಚರ್ ಆಗಿದ್ದೀರಾ, ಇಂಡಸ್ಟ್ರಿ ನಡೆಸ್ತಿದ್ದೀರಾ, ಸಿಮೆಂಟ್ ಫ್ಯಾಕ್ಟ್ರಿಗಳು, ಗ್ಯಾಸ್ ಏಜೆನ್ಸಿ, ಪೆಟ್ರೋಲ್ ಏಜೆನ್ಸಿ, ಲಿಕ್ಕರ್ ಏಜೆನ್ಸಿ, ಸ್ಟೀಲ್ ಏಜೆನ್ಸಿ, ಸಿಮೆಂಟ್ ಏಜೆನ್ಸಿ, ಕನ್ಸ್ಟ್ರಕ್ಷನ್ ಏಜೆನ್ಸಿ, ಮೆಟೀರಿಯಲ್ ಏಜೆನ್ಸಿ, ಲೇಬರ್ ಡಿಪಾರ್ಟ್ಮೆಂಟ್ಗಳು, ತುಂಬಾ ದೊಡ್ಡ ದೊಡ್ಡ ವರ್ಕ್ ಫೋರ್ಸ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಿ. ಸೆಕ್ಯೂರಿಟಿ ಏಜೆನ್ಸಿ, ಪೊಲೀಸ್ ಡಿಪಾರ್ಟ್ಮೆಂಟ್, ಡಿಫೆನ್ಸ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆ, ಫಾರೆಸ್ಟ್ ಇಲಾಖೆ, ಗಂಧದ್ದು, ಶ್ರೀಗಂಧದ್ದು, ಕೆತ್ತನೆಯ ವಸ್ತುಗಳು, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ತೋಟಗಾರಿಕೆ ಇಲಾಖೆ ಚೆನ್ನಾಗಿದೆ. ಹಣ್ಣು ನೋಡಿ, ತೋಟಗಾರಿಕೆ ಹಣ್ಣು ಅಂತ ಹೇಳಿದ್ದು ನಿಜ ಹೇಳ್ಬೇಕು ಅಂದ್ರೆ ಅವರೇಕಾಯಿ ಬಂದಿದೆ. ಆದ್ರೂ ಟೊಮ್ಯಾಟೊ 100 ರೂಪಾಯಿ ಸೆಂಚುರಿ ಬಾರಿಸ್ತಿದೆ. ಆ ನುಗ್ಗೆಕಾಯಿ ಅಂತೂ ಕೇಳಲೇಬೇಡಿ. ಬಂಪರ್ ಬೆಳೆ, ಬಂಪರ್ ಲಾಭ ಕರೆಕ್ಟಾಗಿ ಬಳಸ್ಕೊಂಡ್ರೆ. ಸೊ ಅಂತ ಒಂದು ರಂಗದಲ್ಲಿರತಕ್ಕಂಥವರಿಗೆ ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ವಾರ. ಒಂದೊಳ್ಳೆ ಬಟ್ಟೆ ತಗೋತೀರಿ, ಒಂದೊಳ್ಳೆ ಆತ್ಮೀಯರನ್ನ ಭೇಟಿ ಆಗ್ತೀರಿ, ಊಟ ಉಪಚಾರ ಸುತ್ತಾಟ, ಪೂರ್ಣ ಸಂಕ್ರಾಂತಿ ನಿಮ್ಮದು. ಇನ್ನು ವಿಶೇಷವಾಗಿ ಮಕರ ರಾಶಿ, ವಿಪರೀತ ರಾಜಯೋಗದ ವಾರ. ವಿಪರೀತ ರಾಜಯೋಗ ಅಂತ ಹೇಳೋದಂದ್ರೆ ಏನ್ ಹೇಳ್ತೇನೆ ಅಂದ್ರೆ, ರೋಡ್ ಸ್ಮೂತ್ ಇದೆ, ನಮ್ಗೇನಾಗ್ಬಿಡುತ್ತೆ, ಸ್ಮೂತ್ ಇದೆ ಅಂತ ಹೋಗೋದು, ದಿಢೀರ್ ಅಂತ ಅಡ್ಡ ಯಾವ್ದಾದ್ರು ಬಂದ್ಬಿಡ್ತವೆ. ವಿಪರೀತ ಇಕ್ಕಟ್ಟು, ಹೇಗೋ ಹೋಗೋದು ಅನ್ನೋರಿಗೆ ನಮಗ್ ಮಾತ್ರ ರಾಜ ಬಂದ ದಾರಿ ಬಿಡು ಅಂತ ಮುಂದ್ಗಡೆ ಒಂದು ಯಾರದೋ ಪ್ರೋಟೋಕಾಲ್ಗೆ ಆಂಬ್ಯುಲೆನ್ಸ್ ಬಂತು, ನಾವು ಹಿಂದ್ಗಡೆ ಚೇಸ್ ಮಾಡ್ಕೊಂಡು ಹೋಗ್ಬಿಡೋದು. ಈ ತರ ದಾರಿ ಕ್ಲಿಯರ್ ಆಗೋ ತರ ವಿಚಿತ್ರಗಳು ನಡೆಯತಕ್ಕಂಥ ವಾರ ನಿಮಗೆ ಈ ವಾರ. ಎಸ್, ಸೊ ದೊಡ್ಡ ರಿಸ್ಕ್ ತಗೋಬೇಡಿ. ಆಗ ಗಲಿಬಿಲಿ ಮಾಡ್ಬಿಡ್ತಾನೆ, ಎಕ್ಸೈಟ್ಮೆಂಟ್ ಮಾಡ್ಬಿಡ್ತಾನೆ. ಯಾರೋ 4 ಜನ ತುಂಬಾ ದೊಡ್ಡ ಇನ್ವೆಸ್ಟರ್ಗಳು ನಿಮ್ ಜೊತೆ ಫ್ರೆಂಡ್ಸ್ ಆಗ್ತಾರೆ. ನಿಮ್ಗೇನ್ ಅನ್ಸುತ್ತೆ, ಎಲ್ರೂ ಬಂದು ನೀನ್ ಯಾರು ಗೊತ್ತಾ, ಒಬ್ಬ ಆ ತರ ಮಾಡಿದ್ದ. ನನ್ನ ಜೊತೆ ಇದ್ದಂತ ಹುಡುಗ, ಮಕರ ಲಗ್ನ, ಮಕರ ರಾಶಿ, ಎಲ್ಲರ ಹತ್ರ ಹೋಗಿ ಹೇಳ್ಕೊಳ್ಳೋದು, ರವಿಶಂಕರ್ ಗುರುಜಿ ಯಾರು ಗೊತ್ತಾ, ನಮ್ಮ ಮನೆಗೆ ಬರ್ತಾರೆ ಗೊತ್ತಾ, ನಮ್ಮ ಆಫೀಸ್ ಬರ್ತಾರೆ ಗೊತ್ತಾ, ಫೋಟೋಸು ಇನ್ನೊಂದು, ಯಾರ್ಯಾರು ಕೇಳೋದು. ಇಲ್ಲಪ್ಪ, ವ್ಯಾವಹಾರಿಕವಾಗಿ ನಾನು ಯಾರ ಜೊತೆಲ್ಲೂ ಇಲ್ಲ, ಹೇಳ್ಕೋತಾರೆ. ಇಲ್ಲ ಗುರುಗಳೇ ಅನ್ನತಕ್ಕಂಥದ್ದು. ಪುಣ್ಯಾತ್ಮ ಒಮ್ಮೆ ಎಲ್ಲೋ ಕರೆದ, ಸರಿ ಆಗೋಲ್ಲ ಅನ್ನೋಕ್ಕಾಗೋಲ್ಲ. ನಮ್ಮ ಸ್ಥಾನಕ್ಕೆ ಹೋದ್ರೆ ಅಲ್ಲೊಂದು ವೇದಿಕೆ, ಇನ್ನೊಂದು ಫಂಕ್ಷನ್ನು, ಇನ್ನೊಂದು ನೋಡಿದ್ರೆ ನಾವು ಯಾರ ಜೊತೆ ವೇದಿಕೆ ಹಂಚಿಕೊಳ್ಳಬಾರದು ಅವ್ರ ಜೊತೆ ನಿಂತು ಫೋಟೋ ಸೆಷನ್ ನಡೀತಿದೆ. ಬಂದ ಮೇಲೆ ಮಾರನೇ ದಿನ ಸಣ್ಣದಾಗದ್ರದೆ, ಇನ್ನೊಮ್ಮೆ ನನ್ನನ್ನು ಕರಿಬೇಡಪ್ಪ, ನಾನು ಬರೋಲ್ಲ, ದಯಮಾಡಿ ಕ್ಷಮಿಸು, ನಿಂಗೆ ಗೊತ್ತೇ ಆಗೋಲ್ಲ ನಾವೆಲ್ಲಿರ್ಬೇಕು ಏನಿರ್ಬೇಕು. ನಮ್ ಗುರುಜಿ ನಿನಗೆ ಅಭಿಮಾನ ಓಕೆ, ಬಟ್ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ನಿನ್ಗೊಂದೊಂದು ಪರಿಭಾವ ಇಲ್ಲ. ನಿನ್ನ ಎಕ್ಸೈಟ್ಮೆಂಟ್ ನಲ್ಲಿ ನೀನು ಮುಳುಗೋದಲ್ದೆ ನಮ್ಮನ್ನೆಲ್ಲ ಮುಳುಗಿಸ್ಬಿಡ್ತೀವಿ, ಅದೊಂದು ಎಡವಟ್ಟಾಗುತ್ತೆ ಅಂತ. ಮಕರ ಲಗ್ನ, ಮಕರ ರಾಶಿಯವ್ರಿಗೆ ಈ ವಾರ ಅಂಥದ್ದೊಂದು ನಡೀತು. ಗೊತ್ತಿಲ್ಲದೆ ಇಂಥ ವ್ಯಕ್ತಿಗಳ ಪರಿಚಯ. 4 ಮೂರ್ಖರ ಜೊತೆಲಿದ್ರೆ ನೀವು 5ನೇ ಮೂರ್ಖ, 5 ಜನ ಬುದ್ಧಿವಂತರಿದ್ರೆ ನೀವು 6ನೇ ಬುದ್ಧಿವಂತ, 7 ಜನ ಕುಡುಕರಿದ್ರೆ ನೀವು 8ನೇ ಕುಡುಕ. ಈ ತರದ್ ಏನೇನೋ ಸಮ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸೈಟ್ಮೆಂಟ್ಸ್ ವಿಲ್ ಬಿ ದೇರ್ ಇನ್ ದಿಸ್ ವೀಕ್. ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್ ಮಕರ ರಾಶಿ. ನಿಧಾನವಾಗಿ ಹೋಗಿ, ಏನೂ ಆಗೋದಿಲ್ಲ, ನಿಧಾನವಾಗಿ ಹೋಗಿ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಲೀಗಲ್ ಸಿಸ್ಟಮ್ಮು, ಕೆಮಿಕಲ್ಲು, ಜ್ಯೋತಿಷ್ಯ, ಮಾಧ್ಯಮ, ಬರವಣಿಗೆ, ಗುಪ್ತಚರ ಇಲಾಖೆ, ಇಂಥವುಗಳಲ್ಲಿದ್ದೀರಿ. IT ಇಲಾಖೆಯಲ್ಲಿದ್ದೀರಿ, ಸೈಬರ್ ಕ್ರೈಮ್ನಲ್ಲಿದ್ದೀರಿ, ಹ್ಯಾಕಿಂಗ್ನಲ್ಲಿದ್ದೀರಿ, ಟೆಕ್ನಿಷಿಯನ್ಗಳಾಗಿ ಕೆಲಸ ಮಾಡ್ತಿದ್ದೀರಿ. ಬ್ಯೂಟಿಫುಲ್ ಜರ್ನಿ. ಲಾಂಗ್ ಡ್ರೈವ್ ಬೇಡ. ನೈತಿಕ ಅನೈತಿಕ ಕೆಲವೊಂದು ನಡೀತವೆ, ಹುಷಾರಾಗಿರಿ ಮಕರ. ಹೇಗಾದ್ರೂ ಬದುಕೋದು ಬೇಡ, ಹೀಗೇ ಬದುಕುವುದು ಅನ್ನೋದೊಂದು ಬೇರೆ, ಎಚ್ಚರಿಕೆ. ಕುಂಭರಾಶಿ, ಬ್ಯೂಟಿಫುಲ್ ಜರ್ನಿ ಇರ್ತಕ್ಕಂಥ ಒಂದು ವಾರ. ರಾಹು ಬಾರನೆ ನಿಮ್ಮ ಮನೇಲಿ, ಅವನೊಂಥರ ಅಲ್ಲಾಡಿಸ್ತಾನೇ ಇದ್ದಾನೆ.
ಶನಿ ಬಿಟ್ಟಿರ್ಬೋದು, ಶನಿ ಮೇಲೆ ಗುರು ದೃಷ್ಟಿ ಇಲ್ಲ, ಆದ್ರೆ ಶನಿ ಗುರುಸಾರದಲ್ಲಿದ್ದಾನೆ, ಧನಕಾರಕನ ಪ್ರಭಾವ. ಈಸ್ ಆಸ್ಪೆಕ್ಟಿಂಗ್ ಗುರುಸಾರದಲ್ಲಿ ಭಾಗ್ಯ, ಹಾಗೆ ನಿಮ್ಮ ಅಷ್ಟಮ, ಹಾಗೆ ಶನಿಸಾರದಲ್ಲಿ ನಿಮ್ಮ ಲಾಭಸ್ಥಾನವನ್ನ ಗುರು ನೋಡ್ತಿದ್ದಾನೆ. ರಾಹು ಒಂಥರ ಸರ್ಪದ ತರ ಹೇಗೆ ಕೂತಿದ್ದಾನೆ, ಮೈ ಮೇಲೆ ಏನೋ ಭಾರ, ಅದೊಂದಿದೆ. ದೇವಿ ಆರಾಧನೆ ಮಾಡಿ, ಎಲ್ಲ ಇದೆ. ಇದೇನೋ ಒಂಚೂರು 1 ಮಾರ್ಕ್ಸ್ ಅಲ್ಲಿ ಹೋಗ್ಬಿಡ್ತು ಗುರುಗಳೇ, 2 ಮಾರ್ಕ್ಸ್ ಅಲ್ಲಿ ಹೋಗ್ಬಿಡ್ತು ಗುರುಗಳೇ, ಅದು ಅಂತ ಹೇಳ್ತಿರ್ತೀರಲ್ವಾ, ಆ ರೀತಿ ಊಟ, ಬಟ್ಟೆ, ವ್ಯವಸ್ಥೆ, ಉದ್ಯೋಗ, ಅಭಿವೃದ್ಧಿ, ಸ್ಥಾಯಿ ತೊಂದರೆಗಳಿಲ್ಲ. ಸುಮ್ಮನೆ ಒಂದು ಪೊರೆ ಇದೆ ಹೋಗ್ಲಿಕ್ಕೆ. ದುರ್ಗಾ ಆರಾಧನೆ, ಕಾಳಿಕಾ ಆರಾಧನೆ, ಅಮ್ಮನವರ ಆರಾಧನೆ, ಸರ್ಪದೇವಿ, ನಾಗದೇವಿ, ಇಂಥ ಒಂದು ಆರಾಧನೆ ಮಾಡಿ. ಕುಂಭದ್ರೋಣ ಮಳೆಯೇ ಈ ವಾರ. ವ್ಯವಹಾರ, ಉದ್ಯೋಗ, ವ್ಯವಸ್ಥೆ ಅತ್ಯದ್ಭುತವಾಗಿ ನಡೆಯುತ್ತೆ. ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಅಲಂಕಾರ ಶಾಸ್ತ್ರ, ಮೇಕಪ್ ಶಾಸ್ತ್ರ, ಜ್ಯೋತಿಷ್ಯ, ವಾಸ್ತು, ವೇದ, ಗೋಶಾಲೆ ನಡೆಸ್ತಿದ್ದೀರಾ, ದೇವತಾ ಕಾರ್ಯಗಳು ನಡೆಸ್ಲಿಕ್ಕೆ ಹೋಗ್ತಿದ್ದೀರಾ, ಒಂದು ಒಳ್ಳೆ ದೇವಸ್ಥಾನ ಕಟ್ಟಿಸ್ಬೇಕು ಅನ್ನತಕ್ಕಂಥ ಕುಂಭ ಲಗ್ನದವರಿಗೆ ಒಂದು ವಿಸ್ಮಯ ನಡೆಯುತ್ತೆ. ಒಂದೊಳ್ಳೆ ಜಾಗ, ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು, ಕಳಶ ಕಟ್ಟಿಸ್ಬೇಕು, ಕಳಶ ಸ್ಥಾಪನೆ, ಗೋಶಾಲೆ ಸ್ಥಾಪನೆ, ವೇದ ಅಧ್ಯಯನ, ಇಂಥದ್ದು ಏನೋ ಒಂದು ವಿಸ್ಮಯಕಾರಿ ಕನೆಕ್ಷನ್ಸ್ ಕೆಲವೊಂದು ನಡೆಯುತ್ತೆ. ರಾಹು ರಾಹುನ್ ನೋಡಿದಾಗ ಅಂಥದ್ದು ಒಂದು ವಿಸ್ಮಯ ತಾನಾಗಿ ಕರ್ಕೊಂಡು ಬರುತ್ತೆ. ಒಳ್ಳೆ ವ್ಯಕ್ತಿಗಳ ಪರಿಚಯ ಮಾಡಿಸ್ತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್ ಜರ್ನಿ. ಕುಂಭರಾಶಿ ಸದುಪಯೋಗ ಪಡಿಸ್ಕೊಳ್ಳಿ. ಮೀನರಾಶಿ, ನಿಮಗೆ ಈ ವಾರ ಸೋಲಿಲ್ಲದ ವಾರ. ವೃತ್ತಿಯಲ್ಲಿ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದ್ದೀರಾ, ಎಂಟರ್ಟೈನ್ಮೆಂಟ್ ಅಲ್ಲಿ ಇದ್ದೀರಾ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಲಕ್ಸುರಿ ವಸ್ತುಗಳಿದ್ದೀರಾ, ಸ್ಪೋರ್ಟ್ಸ್ ಐಟಮ್ಸ್, ಟ್ರಾನ್ಸ್ಪೋರ್ಟ್, ಆರ್ಕಿಟೆಕ್ಚರ್, ಇಂಜಿನಿಯರ್, ಡೈಮಂಡ್, ನವರತ್ನಗಳು, ದೊಡ್ಡ ಲಕ್ಸುರಿ ಮ್ಯಾನ್ಷನ್ಸ್, ಒಂದು 6 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ, 100 ಕೋಟಿ ಅಂತಿರಲ್ವಾ. ಅಷ್ಟಮಾಧಿಪತಿ ಶುಕ್ರ ಅಲ್ಲಿ ನೋಡಿ ಹೇಗಿದ್ದಾನೆ ಗೊತ್ತಾ, ಬ್ಯೂಟಿಫುಲ್. ಅವನೊಬ್ನೇ ಇರಬಾರ್ದು ಶುಕ್ರ, ನಿಜ ಹೇಳಬೇಕು ಅಂದ್ರೆ. ಅವನ ಜೊತೆಲಿ ಸೂರ್ಯ, ಕುಜ, ಬುಧ ಎಲ್ಲ ಸೇರಿದ್ದಾರೆ. ಶುಕ್ರ ದಶಮದಲ್ಲಿ ಒಬ್ಬನೇ ಇರಬಾರ್ದು. ಆದ್ರೆ ಮೀನರಾಶಿಗೆ 10ನೇ ಮನೇಲಿ ಶುಕ್ರ ಇದ್ರೆ ಕೆಟ್ಟು ವಿಪರೀತ ರಾಜಯೋಗ. ಹೌದು, ಅವನು ನಿಮಗೆ ದುಷ್ಟ, ಅವನು 10ನೇ ಮನೇಲಿ ಇರೋದ್ರಿಂದ ಕೆಟ್ಟಿದ್ದಾನೆ. ಸೊ ವಿಪರೀತ ದುಡ್ಡು, ಕನೆಕ್ಷನ್ಸ್ ಇದು ಬರುತ್ತೆ. ಬಟ್ ಹಾಗೆ ತುಂಬಾ ಜನಗಳ ಕಣ್ಣಿರುತ್ತೆ. ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಬರ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಗುಟ್ಟಾಗಿರಿ. ಏವಿಯೇಷನ್ ಇಂಡಸ್ಟ್ರಿ, ಏರ್ಲೈನ್ ಇಂಡಸ್ಟ್ರಿ, ಹೆಲಿಕಾಪ್ಟರ್ ಇಂಡಸ್ಟ್ರಿ, ಫ್ಯಾಷನ್ ಇಂಡಸ್ಟ್ರಿ, ಮಾಡೆಲಿಂಗ್ ಇಂಡಸ್ಟ್ರಿ, ಮಾಧ್ಯಮ ಪ್ರಪಂಚ, ಅಲಂಕಾರ ಪ್ರಪಂಚ, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ಆಮೇಲೆ ಕೆಸಿನೋ, ಇಂಥದ್ದು ಲಕ್ಸುರಿ ವಸ್ತುಗಳ ಮಾರಾಟ, ಮಿನಿಮಮ್ ಸೆಂಟು, ಕೂಲಿಂಗ್ ಗ್ಲಾಸು, ಹೈಟೆಕ್ ಗ್ಯಾಜೆಟ್ಸು, ಇಂಥವುಗಳ ಮಾರಾಟ, ಲ್ಯಾಪ್ಟಾಪು, ಆಮೇಲೆ ಟೆಕ್ನಾಲಜಿ, ಮೈನಿಂಗ್ ಟೆಕ್ನಾಲಜಿ, ಅರಣ್ಯ ಇಲಾಖೆ ಅಂತ ಒಂದು ಉತ್ಪನ್ನಗಳು, ಅರಣ್ಯದಲ್ಲಿ ಸಿಗತಕ್ಕಂಥ ವಸ್ತುಗಳ ಉತ್ಪನ್ನಗಳ ಮಾರಾಟ, ಎಕ್ಸ್ಪೋರ್ಟ್ ಇಂಪೋರ್ಟ್, ಇಂಥವುಗಳ ವೃತ್ತಿ ಉದ್ಯೋಗ ಅತ್ಯದ್ಭುತ ಪ್ರಗತಿ ಪಡೆಯತಕ್ಕಂಥ ಒಂದು ವಾರ. ಜುಡಿಷಿಯಲ್ ಸಿಸ್ಟಮ್ ನಲ್ಲಿರ್ತಕ್ಕಂಥವರಿಗೆ, ಜಡ್ಜು, ಅಂತಹ ಒಂದು ಅಧಿಕಾರಿಗಳು, ಜಡ್ಜ್ ಮಟ್ಟದ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಒತ್ತಡ, ಎಳೆದಾಟ ಇರತಕ್ಕಂಥ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.